ನಮಸ್ಕಾರ, ನಾನು ಹರೀಶ್ ನಾಗರಾಜು. ನೀವು ನೋಡ್ತಿದ್ದೀರಾ ಇದು ನ್ಯೂಸು ಮಗದೊಂದು ಸ್ಪೆಷಲ್ ಎಪಿಸೋಡ್. ನಾನು ಹರಿ, ನನ್ನ ಜೊತೆ ಸೆಲೆಬ್ರಿಟಿಗಳ ಕಥೆ. ಇದು ಹರಿ ಕಥೆ. ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಹರಿಕಥೆಯ ಮಗದೊಬ್ಬ ಸ್ಪೆಷಲ್ ಅತಿಥಿ ನನಗೆ ತುಂಬ ವರ್ಷದಿಂದ ಪರಿಚಯ. ನನಗೆ ಅಂತಲ್ಲ, ಎಲ್ಲರಿಗೂ ಪರಿಚಯ. ಆದರೆ ಅವ್ರು ಕಾಣಿಸ್ತಾರೆ, ಆದರೆ ಗೊತ್ತಿಲ್ಲ ನಾವು ಯಾಕೆ ಅವ್ರನ್ನ ಗುರ್ತು ಹಿಡ್ದಿಲ್ವೋ ಅನ್ನುವಷ್ಟರ ಮಟ್ಟಿಗೆ ನನ್ನನ್ನು ಕಾಡೋಕ್ಕೆ ಶುರುವಾಯಿತು. ಹಾಗಾಗಿಯೇ ಇವತ್ತು ನ್ಯೂಸು ನಮ್ಮ ಚಾನಲ್ನ ಹರಿಕಥೆ ಶೋನಲ್ಲಿ ಅವ್ರು ಬರಬೇಕು ಅಂತ ಕೇಳಿದ ಒಂದೇ ಮಾತು, ಅದಕ್ಕೆ ಉತ್ತರ ಎಸ್ ಅಫ್ಕೋರ್ಸ್ ಬರ್ತಾ ಇದ್ದೀನಿ ನಾನು ಅಂತ. ಒಂದು ಕಡೆ ಖುಷಿ, ನನ್ನ ಪ್ಲ್ಯಾಟ್ಫಾರ್ಮಲ್ಲಿ ಫಸ್ಟ್ ಟೈಮ್ ಅವ್ರು ಮಾತಾಡ್ತಿದ್ದಾರೆ ಅಂತ. ಆದರೆ ಇನ್ನೊಂದು ಕಡೆ ಬೇಜಾರೇನಪ್ಪ ಅಂದರೆ ಕನ್ನಡ ಸಿನಿಮಾ ಜಗತ್ತಿನಲ್ಲಿ 3 ದಶಕಗಳ ಕಾಲ ಅವರು ಕೆಲಸ ಮಾಡ್ತಿದ್ದಾರೆ. ದುರಂತ ಏನಪ್ಪ ಅಂದರೆ ಅಲ್ಲಿಯೂ ತೆರೆ ಹಿಂದೆ ಕೆಲಸ ಮಾಡ್ತಿದ್ರು, ಈಗಲೂ ತೆರೆ ಹಿಂದೆಯೇ ಇದ್ದಾರೆ. ಆದರೆ ಮುಂದೆ ಬಂದು ಮಾತಾಡೋದು ಯಾವಾಗ ಅಂತ ನನ್ನನ್ನು ಕಾಡಿದ್ದಂತೂ ನಿಜ. ಈ ಬಂಡಲ್ ಆಫ್ ನಾಲೆಡ್ಜ್ ಅಂತೀವಲ್ಲ ಇಂಗ್ಲೀಷ್ನಲ್ಲಿ, ಅಂದರೆ ಜ್ಞಾನದ ಕಣಜ ಆಗಿದ್ದಾರೆ. ಬಿಕಾಸ್ ಅವರು ತುಂಬ ಘಟನಾವಳಿಗಳಿಗೆ ವಿಟ್ನೆಸ್ ಆಗಿದ್ದಾರೆ. ತುಂಬ ಹಿಂದೆ ನಾನು ಓದ್ತಿರ್ಬೇಕಾದ್ರೆ ಗೊತ್ತಾಗಿದ್ದು ಸತಿ ಸುಲೋಚನಾ ಕಾಲದಿಂದ 1934. ಅವಾಗೆಲ್ಲ ಈ ಕೊರಿಯೋಗ್ರಾಫರ್, ಡ್ಯಾನ್ಸ್ ಮಾಸ್ಟರ್ ಈ ಥರದ್ದು ಯಾವುದೂ ಕಲ್ಪನೆ ಇರಲಿಲ್ಲ. ಅವರೇ ಕಂಪೋಸ್ ಮಾಡ್ಕೋತಾಯಿದ್ರು, ಡ್ಯಾನ್ಸ್ ಮಾಡ್ತಿದ್ರು, ಎಕ್ಸಿಕ್ಯೂಟ್ ಮಾಡ್ತಿದ್ರು. ಕಾಲಕ್ರಮೇಣ ಸಿನಿಮಾ ರಂಗದಲ್ಲಿ ಬೇರೆ ಬೇರೆ ಬದಲಾವಣೆ ಆದ ಹಾಗೆ ಒಬ್ಬರು ಡ್ಯಾನ್ಸ್ ಮಾಸ್ಟರ್ ಅಂತ ಎಂಟ್ರಿ ಕೊಡ್ತಾರೆ, ಕೊರಿಯೋಗ್ರಾಫರ್ ಅನ್ನೋ ನೇಮ್ ಬರುತ್ತೆ, ಅಲ್ಲಿಗೊಂದು ಸ್ಟೇಟಸ್ ಬರುತ್ತೆ. ನಟ ನಟಿಯರ ಕೈಲಿ ಅದ್ಭುತವಾಗಿ ಆ ಸಂಗೀತಕ್ಕೆ, ಆ ಸಾಹಿತ್ಯಕ್ಕೆ ಲಿಪ್ ಸಿಂಕ್ ಆಗಬೇಕು, ಡ್ಯಾನ್ಸ್ ಸಿಂಕ್ ಆಗಬೇಕು, ನೋಡೋರಿಗೆ ಅದ್ಭುತ ಅನ್ನಿಸ್ಬೇಕು. ಅದೂ ನಡೆದೋಗುತ್ತೆ. ತದನಂತರ ಸಿಗ್ನೇಚರ್ ಸ್ಟೆಪ್ ಅನ್ನುವ ಹಾಗೆ ಆ ಡ್ಯಾನ್ಸ್ ಮಾಸ್ಟರ್ಗೆ ಒಂದು ದೊಡ್ಡ ಮಟ್ಟದ ಸ್ಟಾರ್ ವ್ಯಾಲ್ಯೂ ಕೂಡ ಬರುತ್ತೆ. ಆದರೆ ಅವ್ರನ್ನ ಮೈಕ್ ಹಿಡಿದು ಅವ್ರ ಕ್ಯಾಮ್ರಾ ಫೋಕಸ್ ಮಾಡಿ ಮಾತಾಡ್ಸೋರು ಯಾರೂ ಆಗಲೇ ಇಲ್ವಾ ಅನ್ನೋದು ನನ್ನನ್ನು ತುಂಬ ಕಾಡ್ತಾಯಿತ್ತು. ಐ ಥಿಂಕ್ ಇವತ್ತು ನಾನು ಒಂಥರ ಪ್ರೌಡ್ ಆ್ಯಂಡ್ ಬ್ಲೆಸ್ ಫೀಲ್ ಮಾಡ್ತಾ ಇದ್ದೀನಿ. ಬಿಕಾಸ್ ನಮ್ಮ ಜೊತೆ ಇದ್ದಾರೆ ಹಲವಾರು ಹುಕ್ ಸ್ಟೆಪ್ಗಳ ಸರ್ದಾರ, ನನ್ ಅದರ್ ದೆನ್ ಶ್ರೀ ಚಂದ್ರಮಯೂರ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೊ ಮಚ್. ಏನೇನು ಹೇಳಬೇಕು ಅಂತಿದ್ದು ನನ್ನ ಲೈಫಲ್ಲಿ ಓಪನಿಂಗಲ್ಲಿ ಹೇಳ್ಬಿಟ್ಟಿದ್ದೀನಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಬಟ್ ನನಗಿದೊಂಥರ ವೆರಿ ಎಮೋಷ್ನಲ್ ಮೂಮೆಂಟ್, ಬಟ್ ಸ್ಟಿಲ್ ಐ ಆಮ್ ಓಕೆ, ಐ ಆಮ್ ಹ್ಯಾಪಿ. ಥ್ಯಾಂಕ್ ಯು ಸೊ ಮಚ್. ವಯಸ್ಸು ಯಾಕೆ ಎಮೋಷ್ನಲ್ ಇದು? ಯಾಕೆ? ಅದು ಎಮೋಷ್ನಲ್ ಆದ್ರಿ ಭರವಸೆ ಇದೆ. ಬಟ್ ಯು ರೆಕಗ್ನೈಸ್ ಮೀ. ಥ್ಯಾಂಕ್ ಯು ಸೊ ಮಚ್. ಏನು ಕಾಡ್ತಿದೆ ಅಣ್ಣ? ವೈ? ಯಾಕೆ? ವಾಸ್ತವಿಕತೆ ಏನು ಅಂತ ಹೇಳಿದ್ರೆ, ಯಾರೋ ಒಬ್ಬರು ಅನ್ನೋದಕ್ಕಿಂತ ಹೆಚ್ಚಾಗಿ ನಾವು ಏನೇ ಮಾಡಿದ್ರೂ ಜೀವನದಲ್ಲಿ ಯಾವುದಾದ್ರೂ ಒಂದು ರೀತಿಯಲ್ಲಿ ನಮ್ಮನ್ನು ಗುರ್ಸೋಕ್ಕೆ, ನಮ್ಮನ್ನು ನೋಡೋಕ್ಕೆ ಅಂತಲೇ ಹಲವಾರು ಕಣ್ಣುಗಳಿರ್ತವೆ. ನಮ್ಮ ಭಾವನೆಗಳನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಹಲವಾರು ಮನಸ್ಸುಗಳಿರ್ತವೆ ಅನ್ನೋದಕ್ಕೆ ಇದೇ ಸಾಕ್ಷಿ, ನೀವೇ ಸಾಕ್ಷಿ. ಹರೀಶಣ್ಣ ನಾನು ಭಾಳ ವರ್ಷಗಳಿಂದ ನೋಡಿದ್ದೀನಿ. ಅಫ್ಕೋರ್ಸ್ ಭಾಳ ವಿಷಯಗಳನ್ನ ಹಂಚ್ಕೊಂಡಿದ್ದೀವಿ. ಈ ಪತ್ರಿಕೋದ್ಯಮ ಮತ್ತು ದೇಶದ ವ್ಯವಸ್ಥೆ, ಇದು ಪ್ರಜೆಗಳೇ ಮತ್ತು ದೇಶದ ವ್ಯವಸ್ಥೆಗೆ ಭದ್ರವಾದ ಒಂದು ಕೊಂಡಿ. ಇಲ್ಲಿ ಯಾರೂ ಮಿಸ್ಔಟ್ ಆಗೋಕ್ಕೆ ಚಾನ್ಸೇ ಇಲ್ಲ. ಯಾವತ್ತಾದರೂ ಒಂದಿನ ಬೀಗಕ್ಕೆ ಏನು ಹೇಳ್ತಾರೆ, ಸರಪಳಿ ಒಳಗಡೆ ಬರಲೇಬೇಕು. ಸೊ ಆ ಥರ ನಾನು ಇವತ್ತು ನಿಮ್ಗೆ ಸಿಗಾಕೊಂಡಿದ್ದೀನಿ. ಸಿಗಾಕೊಳ್ಳೋದಕ್ಕೆ ಬಹುಶಃ ನಿಮ್ಮ ಕಣ್ಣುಗಳು, ನಾನು ಹೇಳೋದ್ನಲ್ಲ ಒಲೆ ಕಣ್ಣುಗಳು, ನಮ್ಮನ್ನು ಏನೇ ಯಾರೇ ನಮ್ಮನ್ನು ಮುಚ್ಚಿದ್ರೂ ನಮ್ಮನ್ನು ನೋಡೋಕ್ಕೆ ಅಂತಲೇ ಜಗತ್ತಿನಲ್ಲಿ ಪ್ರಕೃತಿನಲ್ಲಿ ಕಣ್ಣುಗಳು ಮನಸ್ಸುಗಳಿರ್ತವೆ ಅಂತ. ಅದಕ್ಕೆ ನೀವೇ ಉದಾಹರಣೆ.
ತುಂಬ ಖುಷಿ ಆಯಿತು. ನೀವು ಇತ್ತೀಚೆಗೆ ನಾವು ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಭೇಟಿಯಾದಾಗ ನಾನು ನೀವು ತುಂಬ ಮಾತಾಡ್ತಾ ಇದ್ವಿ ಕೂತ್ಕೊಂಡು. ಕೆಲವೇ ನಿಮಿಷಗಳು ಸಿಗ್ತಾಯಿತ್ತು, ಕೆಲವೇ ನಿಮಿಷಗಳು ಕೂಡ ತುಂಬ ವ್ಯಾಲ್ಯೂಸ್ ಅಂತ ಈಗ ಅನ್ನಿಸ್ತಾ ಇದೆ ನನಗೆ. ಯಾಕೆಂದರೆ ಮಾತಾಡಿದ ಕ್ಷಣಗಳು ಕೆಲವೇ ಕ್ಷಣಗಳಿರ್ಬೋದು, ಬಟ್ ಆ ಕ್ಷಣಗಳು ಮಾತುಗಳು ಇಲ್ಲಿ ತನಕ ನಾನು ತಂದು ಕುಂಡಿಸ್ತವೆ ಅಂತ ನಾನು ಅನ್ಕೊಂಡಿರಲಿಲ್ಲ. ಅದರಲ್ಲಿ ಯಾಕೋ ನನಗೆ ಅನ್ನಿಸ್ತಾ ಇದೆ, ಈಗ ಅನ್ನಿಸ್ತಾ ಇದೆ ಏನು ಅಂದರೆ ಭಾಳ ಒಂದು ಪ್ರಕೃತಿಗೆ ಆದಂಥ ಒಂದು ಜೀವ ಇದೆ, ಅದರಲ್ಲೂ ಕೂಡ ಶಕ್ತಿ ಇದೆ. ಬಟ್ ಅದು ನಮ್ಮನ್ನೆಲ್ಲ ಗಮನಿಸ್ತಾ ಇರುತ್ತೆ ಅನ್ನೋದಕ್ಕೆ ಅದು ಬಹುಶಃ ನಿಮ್ಮ ಮೂಲಕ ಬಂತೇನೋ ಅನಿಸ್ತಾ ಇದೆ ನನಗೆ. ಅಣ್ಣ, ಯು ಡಿಸರ್ವ್ ಇಟ್. ಥ್ಯಾಂಕ್ ಯು ಸೊ ಮಚ್. ಏನು ಕಾಡ್ತಿದೆ ನಮ್ಮಲ್ಲಿ ವಿಶೇಷವಾಗಿ ಕನ್ನಡ ಚಿತ್ರರಂಗದಲ್ಲಿ ತೆರೆ ಹಿಂದೆ ಕೆಲಸ ಮಾಡೋರ ಬಗ್ಗೆ ಬರೆಯೋರಿಲ್ಲ. ಸೊ ಅದು ಸಮಸ್ಯೆ. ಅವರ ಕೆಲಸಗಳ ಬಗ್ಗೆ ಆಗಲಿ, ಯಾವುದೇ ಒಂದು ಅವರಿಂದ ಶ್ರಮದಿಂದಾಗಲಿ ಯಾವುದೇ ಒಂದು ಯಶಸ್ಸು ಕಾಣ್ಬೋದು, ಆ ಯಶಸ್ಸಿನಲ್ಲಿ ಯಾರಿದ್ದಾರೆ ಅಂತ ಬರೆಯೋರು ಕಡಿಮೆ. ಸೊ ಅದು ನನಗೊಬ್ಬನಿಗೆ ಆಗ್ತಾಯಿಲ್ಲ, ಸುಮಾರು ಜನ ತಂತ್ರಜ್ಞರಿಗೆ ಇವತ್ತಿಗೆ ನಮ್ಮ ಚಿತ್ರರಂಗದಲ್ಲಿ ಅದೊಂದೇ ಸಮಸ್ಯೆ. ಒಂದು ಸಿನಿಮಾ ಅದ್ಭುತವಾಗಿ ಆಗಬೇಕು ಅಂದರೆ ತೆರೆ ಹಿಂದೆ ಕೆಲಸ ಮಾಡುವವರ ಶ್ರಮ ಇದೆಯಲ್ಲ, ಅದು ಒಂದು ತೂಕ ಹೆಚ್ಚು ನನ್ನ ಪ್ರಕಾರ. ದೊಡ್ಡ ತೂಕ. ಎಲ್ಲ ರಂಗದ ತೆರೆಯ ಹಿಂದೆ ಕೆಲಸ ಮಾಡೋರು ತೂಕ ದೊಡ್ಡದು. ಹೌದು. ಯಾಕಂದರೆ ಅದ್ಭುತವಾಗಿ ಅದನ್ನು ಬೆಳ್ಳಿ ಪರದೆ ಮೇಲೆ ತೋರಿಸುವವರು. ತೆರೆ ಮುಂದೆ ಶ್ರಮವೂ ಇರುತ್ತೆ, ಅದ್ರ ಬಗ್ಗೆ ಯಾವುದೇ ಅನುಮಾನ ಇಲ್ಲ. ಬಿಕಾಸ್ ಇವರು ಮಾಡಿದ್ರೆ ಅದು ತುಂಬ ಚೆನ್ನಾಗಿ ಕಾಣುತ್ತೆ ಅನ್ನೋದು ನನ್ನ ನಂಬಿಕೆ ಯಾವಾಗಲೂ. ಈಗ ನಾನು ಇಲ್ಲಿ ಕೂತು ಚಾನಲಲ್ಲಿ ಮಾತಾಡ್ತಿದ್ದೀನಿ ಅಂದರೆ ನನ್ನ ಸುತ್ತಮುತ್ತ ಮೇಕಪ್ಪಿಂದ ಹಿಡಿದು ಕಾಸ್ಟ್ಯೂಮಿಂದ ಹಿಡಿದು ಕ್ಯಾಮ್ರಾ ವರ್ಕ್ ಮಾಡೋರ ತನಕ ಎಲ್ಲರೂ ಕೆಲಸ ಮಾಡ್ತಿರ್ತಾರೆ ಅದ್ಭುತವಾಗಿ. ಎಸ್. ಟೆಲ್ ಮಿ, ಎಲ್ಲರಿಗೂ ಗೊತ್ತಿರುವ ಚಂದ್ರಮಯೂರ್, ಆದರೆ ಯಾರಿಗೂ ಕಾಣಿಸ್ದೇ ಇರೋ ಚಂದ್ರಮಯೂರ್ ನೀವಂತೂ ಅವಾಯ್ಡ್ ಮಾಡಿದ್ದೀರಿ ಅಂತ ನಾನು ಅನ್ಕೊಳ್ಳಲ್ಲ. ಆದರೆ ನೀವು ಯಾಕೆ ಐಬಾಲ್ ಕ್ಯಾಚ್ ಆಗಲಿಲ್ಲ ಅನ್ನೋದು ನನ್ನ ಕ್ವಶನ್ ನನಗೂ ಕಾಡ್ತಾ ಇದೆ. ಆ ಕ್ವಶನ್ ಕಾಡ್ತಿರೋದಕ್ಕೆ ನನಗೂ ಕೂಡ ಒಂದು ಯಾವಾಗಲೂ ಈಗ ಅನ್ನಿಸ್ತಾ ಇರೋದು, ನೀವು ಪ್ರಶ್ನೆ ಕೇಳಿದ್ಮೇಲೆ ಅನ್ನಿಸ್ತಾ ಇದೆ, ಮೇ ಬಿ ಐ ಆಮ್ ಎ ಫೇಲಿಯರ್ ಇನ್ ದಟ್ ಫ್ಯಾಕ್ಟ್. ಮೇ ಬಿ ದಟ್ ಈಸ್ ಮೈ ವೀಕ್ನೆಸ್ ಅನ್ನಿಸ್ತಾ ಇದೆ, ಅಥವಾ ನಾನು ಫೇಲಿಯರ್ ಆದ್ನೇನೋ ಆ ವಿಷಯದಲ್ಲಿ ಅನ್ನಿಸ್ತಾ ಇದೆ. ಮೇ ಬಿ ಇಟ್ ಈಸ್ ಮೈ ಸೆಲ್ಫ್, ನನ್ನದೇ ಆದಂಥ ಸ್ವಯಂಕೃತ ಒಂದು ವೀಕ್ನೆಸ್ಸು ಆಗಿತ್ತೇನೋ ಅನ್ನಿಸ್ತಾ ಇದೆ. ಬಟ್ ಏನೋ ಗೊತ್ತಿಲ್ಲ, ಇತ್ತೀಚೆಗೆ ಏನೋ ಒಂದು ಉತ್ಸಾಹ, ಏನೋ ಒಂದು ಭರವಸೆ ಇತ್ತೀಚೆಗೆ ಗೊತ್ತಾಗ್ತಾ ಇದೆ. ಅಯ್ಯೋ, ಐ ವಾಸ್ ಸಮಥಿಂಗ್, ಅಂದರೆ ನಾನು ಏನೋ ವಿಶೇಷವಾದಂಥ ವ್ಯಕ್ತಿ ಆಗಿದ್ನಲ್ಲ. ಬಟ್ ಇನ್ನು ಅದು ತಡೆ ನಿಲ್ಸೋಕ್ಕಾಗಲ್ಲ ಅನ್ನಿಸ್ತಾ ಇದೆ. ಮೇ ಬಿ ಐ ಮೇ ಗೋಯಿಂಗ್ ಟು ಎಕ್ಸ್ಪೋಸ್. ಐ ಲೈಕ್ ಇಟ್. ಥ್ಯಾಂಕ್ ಯು. ತುಂಬ ಅದು ಒಂದು ಅದನ್ನು ಮುಂದೆ ಹೇಳ್ತೀನಿ. ಅದ್ಯಾವುದೋ ಗೊತ್ತಿಲ್ಲ, ಬಹುಶಃ ಅದೇನೋ ಒಂದು ಶಕ್ತಿ ಕಾಡ್ತಾ ಇದೆ. ಬಟ್ ಆ ಶಕ್ತಿ ನಿಮ್ಮ ಮೂಲಕನೇ ಬಂದಿದ್ದೀನೋ ನನಗೆ ಗೊತ್ತಿಲ್ಲ. ಅಯ್ಯೋ, ಇಲ್ಲಿ ಮಾತಷ್ಟೇ. ನನಗೆ ನಿಮ್ಮ ಕಣ್ಣಲ್ಲಿ ಒಂದು ನೋವಿದೆ, ಬಟ್ ಅಟ್ ದ ಸೇಮ್ ಟೈಮ್ ನಿಮ್ಮ ಕಣ್ಣಲ್ಲಿ ಒಂದು ಖುಷಿನೂ ಇದೆ. ನನಗೆ ನಂಗೆ ಗೊತ್ತಿಲ್ಲ, ಖುಷಿ ನಾನು ಹೇಳಬಲ್ಲೆ, ಆದರೆ ನೋವು ಹೇಳೋಕ್ಕೆ ಗೊತ್ತಿಲ್ಲ ನನಗೆ. ಅಣ್ಣ, ನೋವು ಅನ್ನೋದಕ್ಕಿಂತ ವೈಯಕ್ತಿಕವಾಗಿ ನಾನು ಪ್ರಾರಂಭ ಈ ವೃತ್ತಿ ಶುರು ಮಾಡಿದಾಗ ಹಲವಾರು ಅಡೆತಡೆಗಳಿತ್ತು. ಅದು ಕೌಟುಂಬಿಕವಾಗಿ ನಡೆದೋಯ್ತು. 90ರ ದಶಕದಲ್ಲಿ, 97, 96, 97ರ 98, 99ರಲ್ಲಿ ನಡೆದಂಥ ನಮ್ಮ ಕೌಟುಂಬಿಕವಾಗಿ ನಡೆದಂಥ ಘಟನೆಗಳು ತುಂಬ ನನ್ನ ಘಾಸಿಗೊಳಿಸ್ತು. ಅದರಿಂದ ಸುಧಾರಿಸ್ಕೊಳ್ಳೋಕೆ ಭಾಳ ಕಷ್ಟ ಆಯಿತು. ಅಂದರೆ ನನ್ನ ಪೀಕ್ ಟೈಮ್ ಅವಾಗ. ಇಟ್ ವಾಸ್ ಎ ಪೀಕ್ ಟೈಮ್. ನಾನು ನೃತ್ಯ ನಿರ್ದೇಶನ ಮಾಡಿದಂಥ ಹಾಡುಗಳು, ಕೆಲಸ ಮಾಡಿದಂಥ ಚಿತ್ರಗಳು ಭಾಳ ಯಶಸ್ವಿಯ ಚಿತ್ರಗಳಾಗ್ತಾಯಿತ್ತು. ಬಟ್ ಆದರೂ ನಾನು ಆ ಟೈಮ್ನಲ್ಲೇ, ನಾನು ಪೀಕಾಗಿರೋ ಟೈಮಲ್ಲೇ ಎಲ್ಲ ನೋವಿನಲ್ಲೇ ಮಾಡ್ತಾಯಿದ್ದೆ. ಅಂಥ ಘಟನೆಗಳು ಒಂದು ಸ್ವಲ್ಪ. ಸೊ ಹೀಗಾಗಿ ಐ ವಾಸ್ ಹ್ಯಾಮರ್ಡ್. ಬಹುಶಃ ದಟ್ ಈಸ್ ಅದು ಹೊಡೆತಗಳು ಬಿದ್ದಿದ್ದಕ್ಕೆ ಬಹುಶಃ ಇವತ್ತು ಈ ಶೇಪಲ್ಲಿದ್ದೀನಿ ಅನಿಸ್ತಾ ಇದೆ. ನಾವು ಆ ಸಿನಿಮಾಗಳ ಹಾಡನ್ನು ಲಕ್ಷಾಂತರ ಬಾರಿ ನೋಡ್ಬಿಟ್ಟಿದ್ದೀವಿ. ಹುಕ್ ಸ್ಟೆಪ್ಪನ್ನು ತುಂಬ ಜನ ಅವ್ರು ಹಾಕಿರೋ ಹುಕ್ ಸ್ಟೆಪ್ಗಳನ್ನು ಒಂದು ಸ್ಕೂಲ್ನ ಆ್ಯನಿವರ್ಸರಿ ಬಂದರೆ, ಕಾಲೇಜ್ ಆ್ಯನಿವರ್ಸರಿ ಬಂದರೆ, ಆಫೀಸಿನ ಗೆಟ್ ಟುಗೆದರ್ ಬಂದರೆ ಕಂಪಲ್ಸರಿ ಆ ಡ್ಯಾನ್ಸ್ ಇರಲೇಬೇಕು ಅನ್ನುವಷ್ಟರ ಮಟ್ಟಿಗೆ ಅವರ ನೃತ್ಯಗಳು. ಟೋಟಲ್ ಸಿನಿಮಾಗಳೆಷ್ಟು, ನೃತ್ಯಗಳೆಷ್ಟು, ಕಂಪೋಸ್ ಮಾಡಿದ್ದೆಷ್ಟು? ಅಣ್ಣ, ಆಲ್ಮೋಸ್ಟು ಒಂದು 152 ಸಿನಿಮಾಗಳಾಗಿದೆ. 152 ಸಿನಿಮಾಗಳ ಕೊರಿಯೋಗ್ರಾಫರ್ ಇಲ್ಲಿ ಕೂತಿರೋದು.
ಸೊ ಹಾಡುಗಳಂತೂ ನನಗೆ ಮೊದಲನೇದಾಗಿ ಹೇಳಬೇಕು ಅಂದರೆ ನನ್ನನ್ನು ಚಿತ್ರರಂಗಕ್ಕೆ ಪರಿಚಯ ಮಾಡಿಕೊಟ್ಟಿದ್ದು, ಅಲ್ಲಿಗೆ ಬಂದ್ಬಿಡ್ತೀನಿ ಡೈರೆಕ್ಟ್ ಪ್ಲೀಸ್. ನನ್ನ ಚಿತ್ರರಂಗಕ್ಕೆ ಪರಿಚಯ ಮಾಡಿಕೊಟ್ಟಿದ್ದು ನನ್ನ ಗಾಡ್ ಫಾದರ್, ನನ್ನ ಈ ವೃತ್ತಿ ಜೀವನದ ದೇವರಾದಂಥ ರಿಯಲ್ ಸ್ಟಾರ್ ಉಪೇಂದ್ರ ಸರ್ ಅವರು. ಅವ್ರಿಗೆ ನಾನು ಪರಿಚಯ ಮಾಡಿಕೊಟ್ಟಿದ್ದು ಕ್ಯಾಸೆಟ್ ಗೌಡ್ರು ಅಂತಿದ್ರು ಅವಾಗ, ಒಂದು ಬ್ಯಾಂಕ್ ಕಾಲೇಜು ಶ್ರೀನಿವಾಸ ನಗರದಲ್ಲಿ ಇದ್ರು. ಅವರು ನನಗೆ ಅವ್ರ ಪರಿಚಯ ಇತ್ತು. ಅವ್ರು ಹೇಳಿದ್ರು, ನಮ್ಮ ಉಪೇಂದ್ರ ಸರ್ ಅಂತ ಗೊತ್ತಿದೆಯಲ್ಲ, ಉಪೇಂದ್ರ ಸರ್ ಗೊತ್ತು, ಅವರು ಪಿಕ್ಚರ್ ಮಾಡ್ತಾವ್ರೆ, ಕಾಂಟ್ಯಾಕ್ಟ್ ಮಾಡು ಅಂತ ಹೇಳ್ಬಿಟ್ಟು ಪರಿಚಯ. ಹೋಗಿ ಫೋನ್ ಮಾಡಿದಾಗ ಹಿಂಗೆ ಹೇಳಿದ್ರು, ಹೋಗಿ ಮಾತಾಡೋದು, ಏನೇನು ಮಾಡ್ತಾ ಇದ್ದೀರಾ ಅಂತೆಲ್ಲ ಚೆಕ್ ಮಾಡೋರು, ಎಲ್ಲಿ ಕೆಲಸ ಮಾಡ್ತಾ ಇದ್ದೀರಾ, ಎಲ್ಲಿ ಪ್ರಾಕ್ಟೀಸ್ ಮಾಡ್ತೀರಿ ಅಂತೆಲ್ಲ ಮಾಡೋದು. ಅವಾಗ ಅವರು ಉಶ್ ಪಿಕ್ಚರ್ ಮಾಡ್ಬೇಕಾದ್ರೆ ತಯಾರಿನಲ್ಲಿದ್ದರು. ಇನ್ಫ್ಯಾಕ್ಟ್ ಉಶ್ ಪಿಕ್ಚರಲ್ಲಿ ನನಗೆ ಕರೆದ ಅವಕಾಶ ಕೊಟ್ಟರು. ಕುಮಾರ್ ಗೋವಿಂದ್ ಅವರು ನಿರ್ಮಾಪಕರು. ಅಲ್ಲೊಂದು ಭಾಳ ಉಪೇಂದ್ರ ಸರ್ ಜೊತೆನೇ ಆವಾಗಲೇ ಒಂದು ಬಲಿಷ್ಠವಾದ ತಂಡ ಇತ್ತು. ಎಂಥ ತಂಡ ಅಂದರೆ ಅವರು ಎಲ್ಲ ಲೈಕ್ ಮೈಂಡೆಡ್ ಪೀಪಲ್ಲು, ವೆರಿ ಸ್ಟ್ರಾಂಗ್ ಸ್ಕಿಲ್ಸ್ ಎಲ್ಲರದು, ಒಂದೇ ಮೈಂಡ್ ಸೆಟ್ ಆಗಿತ್ತು. ಅವರು ನನಗೆ ಅವಕಾಶ ಕೊಟ್ಟು ಉಶಲ್ಲಿ ನಾನು ಒಂಡೆ ಸಂಡೆ ನಿನ್ನ ಕಂಡೇನು ಆ ಸಾಂಗ್ ಮಾಡಿದ್ವಿ. ಆ ಸಾಂಗು ದುರದೃಷ್ಟವಶಾತ್ ಫಿಲಮ್ ಸ್ವಲ್ಪ ಲೆಂತ್ ಆಯಿತು ಅಂತ, ಹೀಗಾಗಿ ಆ ಸಾಂಗ್ ಕಟ್ ಆಯಿತು. ಸಾಂಗ್ ಇಲ್ಲ. ಸೊ ಚಂದ್ರಮಯೂರ್ ಅವರು ಕೊರಿಯೋಗ್ರಾಫ್ ಮಾಡಿರೋ ಮೊದಲನೇ ಸಾಂಗು ಸಿನಿಮಾದಲ್ಲಿ ಇಲ್ಲ ಆಗಲಿಲ್ಲ. ಅದಾದ ನಂತರ ಫುಲ್ ಫ್ಲೆಕ್ಜಲ್ಲಿ ಮಾಡಿದ್ದು ಎ ಸಿನಿಮಾ. ನಾನು ಅದಕ್ಕೆ ಅವ್ರ ಬಾಯಿಂದಲೇ ಹೇಳ್ತಿದ್ದೀನಿ, ನಾನು ಹೇಳಿಲ್ಲ. ಎ ಸಿನಿಮಾ ಒಂದು ದೊಡ್ಡ ಟ್ರೆಂಡ್ ಸೆಟ್ ಆಯಿತು ಅದನ್ನು ಯಂಗ್ ಜನರೇಷನ್ಗೆ. ಆ ಸಿನಿಮಾದ ಕೊರಿಯೋಗ್ರಾಫರ್ ಚಂದ್ರಮಯೂರ್. ಎಸ್ ಗೋ ಅಹೆಡ್ ಪ್ಲೀಸ್. ಸೊ ಅದರಲ್ಲಿ ಅವರು ಡಿಸೈಡ್ ಮಾಡಿಬಿಟ್ಟಿದ್ರು. ಅಂದರೆ ನಾನು ಅವ್ರು ಬಂದರು, ಸುಮ್ಮನೆ ಕೊಡಲಿಲ್ಲ ಅವ್ರ ಅವಕಾಶನ. ಬಂದರು, ನಾವು ಅವಾಗ ಬಸವನಗುಡಿನಲ್ಲಿ ಬುಲ್ ಟೆಂಪಲ್ ರೋಡ್ ಇದೆ. ಬುಲ್ ಟೆಂಪಲ್ ರೋಡ್ ಅಂದರೆ ಅದರ ರಾಮಕೃಷ್ಣಾಶ್ರಮ ಸರ್ಕಲಿಂದ ರೈಟಿಗೆ ಟರ್ನ್ ಆದರೆ ಒಂದು ಕೊಯ್ನೂರು ಫೀಲ್ಡ್ ರೋಡ್ ಅಂತ ಹೋಗುತ್ತೆ. ಅದ್ರ ಪಕ್ಕದಲ್ಲೇ ಸೌಂಡ್ ಆಫ್ ಮ್ಯೂಸಿಕ್ ಮತ್ತು ಸಾಧನಾ ಸಂಗೀತ ಶಾಲೆ, ಖ್ಯಾತ ಗಾಯಕರಾದಂಥ ಶ್ರೀಮತಿ ಮಂಜುಳಾ ಗುರುರಾಜ್ ಅವರು ಮತ್ತು ಅವರ ಹಸ್ಬೆಂಡ್ ಗುರುರಾಜ್ ಅವ್ರದ್ದು. ನಾವು ಅಲ್ಲಿ ಕೆಲಸ ಮಾಡ್ತಾ ಇದ್ವಿ. ಅಲ್ಲೇ ಒಂದು ಶಾಲೆ ಕೂಡ ಇತ್ತು, ನೃತ್ಯ ವಿಭಾಗದ ಶಾಲೆ ಇತ್ತು. ನಾನು ಅಲ್ಲಿ ಡ್ಯಾನ್ಸ್ ಮಾಸ್ಟರ್ ಕೆಲಸ ಮಾಡ್ತಾ ಇದ್ದೆ. ಅವಾಗ ಉಪೇಂದ್ರ ಅವ್ರು ಬಂದು ನೋಡಿದ್ರು, ಉಪೇಂದ್ರ ಸರ್ ಅವ್ರು ಬಂದು ನೋಡಿ ಯಾವ ಥರ ಮಾಡ್ತೀರಾ, ಡ್ಯಾನ್ಸ್ಗಳೆಲ್ಲ ಮಾಡಿ ತೋರಿಸಿ ಅಂತ. ಮಾಡಿದ್ಮೇಲೆ ಇಲ್ಲ ರೀ, ನಮ್ಮಲ್ಲೂ ಟ್ಯಾಲೆಂಟ್ ಇದ್ದಾರೆ, ಕೊಡಲೇಬೇಕು ಅಂತ ನಿರ್ಧಾರ ಮಾಡಿದ್ರು. ಎ ಫಿಲಮ್ಗೆ ಮ್ಯೂಸಿಕ್ ಡೈರೆಕ್ಷನ್ ರೆಡಿ ಆಯಿತು ನಮ್ಮ ಗುರುಕಿರಣ್ ಸರ್ ಅವರು. ಸೊ ಟೋಟಲಿ ಉಶಿಂದ ಹಿಡಿದು ಇದ್ರ ತನಕ, ಎ ಪಿಕ್ಚರ್ ತನಕನೂ, ಮೂವಿ ತನಕನೂ ಉಪೇಂದ್ರ ಅವರು ಸೃಷ್ಟಿ ಮಾಡಿದಂತಹ ಚಿಗುರುಗಳು ನಾವೆಲ್ಲ. ಆ್ಯಸ್ ಯು ನೋ, ಸುಮಾರು ಜನಕ್ಕೆ ಅವರು ಕೆಲಸ ಕೊಟ್ಬಿಟ್ರು. ಅವರೇ ಹೊಸಬ್ರಾಗಿದ್ದರೂ ಕೂಡ ಹೊಸ ತಂಡವನ್ನೇ ಕಟ್ಟಿ ಪರಿಚಯ ಮಾಡಿಬಿಟ್ಟು ಅದೊಂಥರ ಆ ನಾಲೆಗಳೆಲ್ಲ ಇವತ್ತು ಒಂದು ದೊಡ್ಡ ಬೇರುಗಳಾಗಿ ಚಿತ್ರರಂಗದಲ್ಲಿ ನಿಂತ್ಕೊಂಡಿದೆ ಅನ್ಬೋದು. ಆವಾಗ ಮಾಡ್ತಾ ಇದ್ದೀವಿ, ಫಿಲಮ್ನಲ್ಲಿ ಶೂಟಿಂಗ್ ನಡೀತಾ ಇದೆ. ಅಷ್ಟರಲ್ಲೇ ಸಾಂಗ್ ಕಂಪೋಸ್ ಆಯಿತು. ಫಿಲಮ್ ರಿಲೀಸ್ ಆಗಕ್ಕೆ ಮುಂಚೆ ಆಡಿಯೋ ರಿಲೀಸ್ ಆಯಿತು. ಫಿಲಮ್ ರಿಲೀಸ್ ಆಗಕ್ಕೆ ಮುಂಚೆನೇ ಮಾರಿಕಣ್ಣು ಓರಿ ಮ್ಯಾಗೆ ಸೂಪರ್ ಡೂಪರ್ ಹಿಟ್ ಆಗೋಯ್ತು. ಅಂದರೆ ಯಾವ ಮಟ್ಟಿಗೆ ಹಿಟ್ ಆಗೋಯ್ತು ಅಂದರೆ, ಅದು ಇದನ್ನು ಹೆಂಗಪ್ಪ ಶೂಟ್ ಮಾಡಬೇಕು ಅನ್ನೋ ಮಟ್ಟದ ಹಿಟ್ ಆಗೋಯ್ತು. ಅಲ್ಲಿ ತನಕ ವಿಜುವಲೈಸೇಷನ್ ಇನ್ನೂ ಆಗಿಲ್ಲ. ವಿಜುವಲೈಸೇಷನ್ ನನ್ನ ಹತ್ರ ಕ್ಯಾಸೆಟ್ ಕೊಟ್ಬಿಟ್ಟಿದ್ರು ಅವರು. ಅವಾಗೆಲ್ಲ ಕ್ಯಾಸೆಟ್ಟು, CD ಎಲ್ಲ ಇರಲಿಲ್ಲ. ಕ್ಯಾಸೆಟ್ ಕೊಟ್ಬಿಟ್ಟಿದ್ರು. ನಾವು ಪ್ರಾಕ್ಟೀಸ್ ಮಾಡ್ತಾ ಇದ್ವಿ. ನಮ್ಗಂತೂ ಇದಿರುತ್ತಲ್ಲ, ಹಾಗೆ ಮಾಡಬೇಕು, ಹೀಗೆ ಮಾಡಬೇಕು ಅಂತ. ಸೊ ಮಾಡ್ತಾ ಇದ್ವಿ. ನಾನು ಹೋಗಿ ಸರ್ಗೆ ಹೇಳ್ತಾ ಇದ್ದೆ. ಅವರ ಅಸಿಸ್ಟೆಂಟ್ ಅಸೋಸಿಯೇಟ್ಗಳೆಲ್ಲ ಇರ್ತಾಯಿದ್ರು. ರಾಜಾರಾಮ್ ಅಂತಿದ್ರು, ಜೋಶಿ ಅಂತಿದ್ರು, ಪ್ರಸನ್ನ ಅಂತಿದ್ರು, ಹನುಮಂತಿ ನಮ್ದಾರ್ ಅಂತಿದ್ರು, ಗೋಪಾಲ್ ಇದ್ರು. ಗೋಪಾಲ್ ಅವರು ಇವಾಗಿಲ್ಲ, ನಿಮ್ಗೆ ಗೊತ್ತು. ಸೊ ಲಾಲು ಅಂತಿದ್ರು, ಅಗ್ನಿದಿವ್ಯ ಅಂತಿದ್ರು. ಅವರೆಲ್ಲ ನಾನು ಹೇಳ್ತಾ ಇದ್ದೆ, ಪ್ರಾಕ್ಟೀಸ್ ಮಾಡಬೇಕು, ಭಾಳ ಚೆನ್ನಾಗಿದೆ ಸಾಂಗು, ಹೇಳೋಣ. ಬಟ್ ನಿಮಗೆ ಅವ್ರು ಕೊಟ್ಟಿದ್ದು ಮೊದಲನೇ ಸಾಂಗ್ ಇದು. ಹೌದು, ಮಾರಿಕಣ್ಣು ಹೋರಿಮ್ಯಾ. ಅದನ್ನು ಕೊಟ್ಟಾಗ ಅವ್ರಿಗೆ ನಾನು ಕೇಳ್ತಿದ್ದೆ, ಸರ್ ಪ್ರಾಕ್ಟೀಸ್ ಮಾಡೋಣ ಅಂತ. ತುಂಬ ಬ್ಯುಸಿ ಶೆಡ್ಯೂಲ್ ಅವ್ರದ್ದು. ಬ್ಯುಸಿ ಶೆಡ್ಯೂಲ್, ಡೇ ಆ್ಯಂಡ್ ನೈಟ್ ಶೂಟಿಂಗ್ ನಡೀತಾನೆ ಇತ್ತು. ಸೊ ಅದಕ್ಕೆ ವಿಶೇಷವಾಗಿ ಏನು ಅಂತ ಹೇಳಿದ್ರೆ, ಆ ಸಾಂಗ್ನ ನಾವು ಮಾಡಬೇಕು ಅಂತ ಮೆಡ್ರಾಸು ಅಲ್ಲಿ ಬೇರೆ ಬೇರೆ ಕಡೆಯಿಂದೆಲ್ಲ ಮಾಸ್ಟರ್ಗಳು ಟ್ರೈ ಮಾಡ್ತಾ ಇದ್ರು. ಯಾಕೆಂದ್ರೆ ಅಷ್ಟು ಹಿಟ್ ಆಗ್ಬಿಟ್ಟಿತ್ತು ಆಡಿಯೋ. ಸೊ ಅವರೇ ಟ್ರೈ ಮಾಡ್ತಿದ್ರು, ನಾವು ಮಾಡಬೇಕು, ಅವ್ರು ಮಾಡಬೇಕು, ಯಾಕೆಂದರೆ ಆ ಮಟ್ಟಿಗೆ ಹಿಟ್ ಆಗ್ಬಿಟ್ಟಿತ್ತು ಸಾಂಗು. ಹೌದು. ಸೊ ಉಪೇಂದ್ರ ಅವ್ರು ಒಂದೇ ಆಟ. ಅವರು ನಿರ್ಮಾಪಕರು ಒಂದು 3-4 ಜನ ಇದ್ದರು. ಆ ನಿರ್ಮಾಪಕರಲ್ಲಿ ನಮ್ಮ ಸಿಲ್ಕ್ ಮಂಜು ಗೊತ್ತಿರ್ಬೋದು, ಗೊತ್ತು, ಲಂಬು ಮಂಜು ಸರ್ ಅಂತ ಹೇಳ್ತಾರೆ. ಅವರು ಸ್ಟಿಕಾನ್ ಏನೋ, ಉಪೇಂದ್ರ ಸರ್ ಹೆಂಗೆ ಹೇಳ್ತಾರೆ ಹಂಗೆ, ಯಾರ ಕೈಲಿ ಮಾಡಿಸ್ಬೇಕು ಅವ್ರ ಕೈಲಿ ಅಂತ ಅಷ್ಟೇ. ಅವ್ರ ನಿರ್ಧಾರ ಫೈನಲ್. ನಾವು ಇನ್ನೇನು, ಉಪೇಂದ್ರ ಸರ್ ಬಿಟ್ಕೊಡ್ತಾನೆ ಇಲ್ಲ.
ಅವ್ರನ್ನ ನಮ್ಮ ಚಂದ್ರು ಕೈಲೇ ಮಾಡಿಸ್ಬೇಕು ಅಂತ. ಓಕೆ. ಸೊ ಕೊನೆಗೆ ಅದು ಕಾರ್ಯರೂಪಕ್ಕೆ ಬಂದೇ ಬಿಡ್ತು. ಹಾಂ. ಆ್ಯಂಡು ವಿಷಯ ತಮಾಷೆ ಏನಂದರೆ ಶೂಟಿಂಗ್ ಮೊದಲನೇ ದಿನ ಬನಶಂಕರಿ ಕಾಂಪ್ಲೆಕ್ಸಲ್ಲಿ ನಡೀತಾ ಇದೆ. ಓಕೆ. ಶಾರ್ಟ್ ಮಾಡೋಕೆ ಆಗ್ತಾ ಇಲ್ಲ ನಮ್ಮ ಕೈಲಿ. ಏಕೆ ಅಂದರೆ ಆ ಫೋರ್ಸ್ ಹಂಗಿದೆ ಸಾಂಗ್ದು. ಆ್ಯಂಡ್ ಉಪೇಂದ್ರ ಸರ್ಗೆ ನಾವು ಇದು ಮಾಡ್ತಾ ಇದ್ದೀವಿ, ಬಟ್ ಅವರೆಲ್ಲ ಶೂಟಿಂಗಲ್ಲೇ ಶೆಡ್ಯೂಲ್ ಟೈಟ್ ಆಗಿದ್ದರಿಂದ ಅವ್ರಿಗೆ ಪ್ರಾಕ್ಟೀಸ್ ಮಾಡೋ ಟೈಮ್ ಸಿಗ್ತಾ ಇರಲಿಲ್ಲ. ದೆನ್ ಏನು ಮಾಡೋದು ಇವಾಗ, ಶಾರ್ಟ್ಗಳಾಗ್ತಿಲ್ವಲ್ಲ ಅಂತ. ದೆನ್ ಈ ಅವ್ರನ್ನ ಕರ್ಕೊಂಡು ಮಧ್ಯಾಹ್ನ ಲಂಚ್ ಬ್ರೇಕ್ಗೆ ಎಲ್ಲರೂ ಒಂದೇ ಅವರು ಅಸೋಸಿಯೇಟ್ಗಳು ಅವರು ಫ್ರೆಂಡ್ಸ್ಗಳೆಲ್ಲ ಬನ್ನಿ ನಡಿ ಚಂದ್ರು ಏನೋ ಕರಿತಾ ಇದ್ದಾನೆ ಓಡ್ ಬರೋಣ. ಅದೇ ರೀ ಲಂಚ್ ಬ್ರೇಕ್ ಆಯಿತು, ಇನ್ನು ಶೂಟಿಂಗ್ ಮಾಡ್ಬೇಕಲ್ರಿ, ಇನ್ನು ಇರೋದೇ ನಮ್ಗೆ 2 ದಿನ ಶೆಡ್ಯೂಲು 3 ದಿನ ಶೆಡ್ಯೂಲ್, ಹೆಂಗೆ ಸರ್ ಬನ್ನಿ ಕಾರ್ ಹತ್ತಿ ನಾವು ಹೋಗೋಣ ಅಂತ. ಎಲ್ಲಿಗೆ ನಡೀರಿ ಸುಮ್ಮನೆ ಹೋಗಿ ನಮ್ಮ ಸ್ಕೂಲಿಗೆ ಕರ್ಕೊಂಬಂದ್ವಿ. ಓಕೆ. ಅಲ್ಲಿಗೆ ಕರ್ಕೊಂಬಂದು ಕ್ಯಾಸೆಟ್ ಹಾಕ್ಬಿಟ್ಟು ನಾನು ಹೇಳಿದೆ, ಸರ್ ನಿಮ್ಗೆ ಡ್ಯಾನ್ಸ್ ಮಾಡಿ ಸರ್ ಇದಕ್ಕೆ ಸುಮ್ಮನೆ ಅಂತ. ಸುಮ್ಮನೆ ಡ್ಯಾನ್ಸ್ ಮಾಡಿ, ಸುಮ್ಮನೆ ಡ್ಯಾನ್ಸ್ ಮಾಡಿ, ಏನು ಬರುತ್ತೆ ನೋಡೋಣ. ಯೋರಿ ಏನ್ರಿ ಬರೋದು, ಏನು ಮಾಡೋದು, ಹಂಗೆ ಮಾಡಿ ಸರ್. ಅವರೆಲ್ಲರೂ ಅವ್ರ ಫ್ರೆಂಡ್ಸ್ಗಳೇ ಅಲ್ವ, ಎಲ್ಲ ಅಸೋಸಿಯೇಟ್ಸ್ ಎಲ್ಲ ಅವ್ರ ಫ್ರೆಂಡ್ಸೇ, ತುಂಬ ಜಾಯ್ಫುಲ್ ಫ್ರೆಂಡ್ಸ್ ಅವ್ರಿಗೆ. ಉಪೇ ಮಾಡು ಉಪೇ, ಏನೋ ಹೇಳ್ತಾ ಇದ್ದಾರೆ ಮಾಡು ಅಂತೇಳಿ ಕ್ಯಾಸೆಟ್ ಮಾಡಿದ್ರು. ಮಾಡಿದ್ರು ನಾನು ನೋಡ್ತಾನೇ ಇದ್ದೆ, ಸುಮ್ಮನೆ ನೋಡ್ತಾನೆ ಇದ್ದೆ. 1 ಸತಿ ಆಯಿತು, 2 ಸತಿ ಆಯಿತು, ರೀ ಸುಸ್ತಾಗ್ಬಿಟ್ಟಿದ್ದೀರಿ, 3ನೇ ಸತಿನೂ ಆಗ್ತೆ. ಸರ್ ಮಾಡಿ ಸರ್ ನೀವು. ಬಟ್ ಅವ್ರಿಗೆ ಡ್ಯಾನ್ಸ್ ಬರುತ್ತೆ ಬಟ್ ಶೈ ನೇಚರ್. ಆ್ಯಕ್ಚುಲಿ ಶೈ ನೇಚರ್ ಅಂದರೆ ಅಲ್ಲಿ ನಾವು ಸ್ಪಾಟಲ್ಲಿ ಮಾಡುವಂಥ ಒಂದು ಇದು ಫೋರ್ಸ್ ಸಿಗ್ತಾ ಇರಲಿಲ್ಲ ಅವ್ರಿಗೆ. 4ನೇ ಸತಿ ಆಗ್ತೆ, ರೇ ಸುಸ್ತಾಗಲ್ಲ ರೇ ನಡೀರಿ ಹಂಗೆ ಹೇಗೆ ಅಂತೇಳಿ ನಾನು ಹೇಳಿದೆ, ಇಲ್ಲ ಸರ್ ಮಾಡಿಬಿಡಿ, ಲಾಸ್ಟ್ ಟೈಮ್ ಮಾಡಿಬಿಡಿ ನನಗೆ. ದೆನ್ ಐ ಕೇಮ್ ಟು ನೋ ಇವ್ರಿಗೆ ಡ್ಯಾನ್ಸ್ ಗೊತ್ತಿದೆ, ಚೆನ್ನಾಗಿ ಮಾಡ್ತಾರೆ, ಬಟ್ ಅವ್ರಿಗೆ ಗೊತ್ತಿರೋ ಸ್ಟೈಲಲ್ಲೇ ನಾನು ಈ ಸಾಂಗ್ ಮಾಡಬೇಕು ಅಂತ. ದಟ್ ವಾಸ್ ಮೈ ಮಾಸ್ಟರ್ ಮೈಂಡ್. ಅರ್ಥ ಆಯಿತು. ಸುಮ್ಮನೆ ನಾನು ಕುಣಿಸೋಕ್ಕೆ ಕೊರಿಯೋಗ್ರಫಿ ಅನ್ನೋದು ಸ್ಟೇಜ್ ಕೊರಿಯೋಗ್ರಫಿ ಇದೆ, ಡ್ರಾಮಾ ಕೊರಿಯೋಗ್ರಫಿ ಇದೆ, ಕಾಸ್ಟ್ಯೂಮ್ ಕೊರಿಯೋಗ್ರಫಿ ಇರುತ್ತೆ. ಕೊರಿಯೋಗ್ರಫಿ ಅನ್ನೋದು ಹಲವಾರು ವಿಷಯಗಳಲ್ಲಿ ನೀವು ಯಾವ ರೀತಿ ಸಂಯೋಜನೆ ಮಾಡ್ತೀರಾ ಅದು ಕೊರಿಯೋಗ್ರಫಿ ಅಂತ ಕರೀತಾರೆ. ದಟ್ ಈಸ್ ಎ ವೆಸ್ಟರ್ನ್ ವರ್ಡ್ ಅದು. ಬಟ್ ಹಿಯರ್ ಐ ಆಮ್ ಎ ಡ್ಯಾನ್ಸ್ ಡೈರೆಕ್ಟರ್. ಐ ಆಮ್ ನಾಟ್ ಓನ್ಲಿ ಕೊರಿಯೋಗ್ರಾಫರ್, ಐ ಆಮ್ ಎ ಡ್ಯಾನ್ಸ್ ಡೈರೆಕ್ಟರ್. ನಾನು ಪ್ರತಿಯೊಂದು ನೋಡಬೇಕು, ಅವ್ರ ನಾಲೆಜ್ ನೋಡಬೇಕು, ಅವ್ರ ಎಕ್ಸ್ಪ್ರೆಷನ್ ನೋಡಬೇಕು, ಅವ್ರ ಕಾಸ್ಟ್ಯೂಮ್ ನೋಡಬೇಕು, ಕ್ಯಾಮ್ರಾ ಆ್ಯಂಗಲ್ಸ್ ನೋಡಬೇಕು, ಲೊಕೇಶನ್ ನೋಡಬೇಕು, ಮೂಮೆಂಟ್ಗಳು ನೋಡಬೇಕು, ಕೋ ಡ್ಯಾನ್ಸರ್ಸ್ಗಳು ನೋಡಬೇಕು. ಇದೆಲ್ಲ ನೋಡೋದಕ್ಕೆ ದೇ ಕಾಲ್ ಮಿ ಆಸ್ ಐ ಆಮ್ ಎ ಡ್ಯಾನ್ಸ್ ಡೈರೆಕ್ಟರ್. ದೆನ್ ಸರಿ ಹತ್ತಿ ಸರ್ ಹೋಗೋಣ, ನಡೀರಿ ಸರ್ ಹೋಗೋಣ ವಾಪಸ್. ಸರಿ ಸರ್. ಅವತ್ತು ಲಂಚ್ ಬ್ರೇಕ್ ಆದ್ಮೇಲೆ ಸ್ವಲ್ಪ ಶೂಟಿಂಗ್ ಲೇಟಾಗಿ ಶುರು ಆಯಿತು. ಬಟ್ ಅಲ್ಲಿಂದ ಶುರುವಾಗಿದ್ದು ಸಾಂಗು 3ನೇ ದಿನ ಕೊನೆ ತನಕನೂ ನಾನ್ ಸ್ಟಾಪ್ ಹೊಡೆದಾಕ್ಬಿಟ್ವಿ ಸರ್ ಸಾಂಗ್ನ. ಈ ಡ್ಯಾನ್ಸ್ ವೆರಿ ವೆಲ್, ಫ್ಯಾಂಟಾಸ್ಟಿಕ್. ಅದೊಂದು ಪಂಚೆ ಹಾಕೊಂಡು ನಾಮ ಇಟ್ಕೊಂಡು ಆಮೇಲೆ ಇದು ಅವಾಗೆಲ್ಲ BCC ಲಾರಿ ಬರುತ್ತೆ ಅಂತ ಹೇಳಿದ್ರೆ ಅದಕ್ಕೊಂದು ಡ್ರೆಸ್ ಕೋಡ್ ಇರ್ತಾ ಇತ್ತು, ಕಾಕಿ ಅಂತ. ಕರೆಕ್ಟ್. ಸೊ ಆ ಡ್ರೆಸ್ ಕೋಡಲ್ಲಿ ಶುರು ಮಾಡಿದ ಸಾಂಗು ಕೊನೆಗೆ ಸಾಂಗು ಎಷ್ಟು ಅದ್ದೂರಿಯಾಗಿ ಬಂತು, ಎಷ್ಟು ಅದ್ದೂರಿಯಾಗಿ ಡ್ಯಾನ್ಸ್ ಮಾಡಿದ್ರು ಗೊತ್ತಾ ಅವರು. ಎಲ್ಲೂ ನಾವು ರೀಟೇಕ್ ತಗೋತಾನೆ ಇರಲಿಲ್ಲ. ಓ ಹೌದಾ? ಸಿಂಗಲ್ ಟೇಕಲ್ ಆಗಿರೋದು. ಪ್ರಾಕ್ಟೀಸ್ ಮಾಡ್ತಾ ಇದ್ರು ನಮ್ಮ ಹುಡುಗರುಗಳಂತೂ. ಅವ್ರನ್ನ ಭಾಳ ಚೆನ್ನಾಗಿ ಹುರಿದುಂಬಿಸ್ತಾ ಇದ್ರು, ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ರು. ಅಂದ್ರೆ ಏನು ಅಂತ ಹೇಳಿದ್ರೆ ಟೈಮ್ ಇಲ್ಲ, ರೀಟೇಕ್ಸ್ ತೊಗೊಳಕ್ಕೆ ಟೈಮ್ ಇಲ್ಲ. ಶೆಡ್ಯೂಲು ಕುಂಬಳಕಾಯಿ ಹೊಡಿಬೇಕು 3ನೇ ದಿನ. ಭಾಳ ಚೆನ್ನಾಗಿ ಮಾಡಿಬಿಟ್ರು. ನನಗೆ ಯಾವತ್ತೂ ಅನ್ನಿಸ್ಲೇ ಇಲ್ಲ ಅವ್ರಿಗೆ ಡ್ಯಾನ್ಸ್ ಬರೋಲ್ಲ, ಅನ್ನಿಸ್ಲೇ ಇಲ್ಲ ನನಗೆ. ಅಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರು, ಭಾಳ ಚೆನ್ನಾಗಿತ್ತು. ಸಿನಿಮಾ ಬಂತು, ಸಿನಿಮಾದಲ್ಲಿ ಹಾಡು ಬಂತು, ಅವಾಗ ಏನಿತ್ತು ರಿಯಾಕ್ಷನ್ ಅಲ್ಲ ಅದು ಒಂಥರ ಏನು ಹೇಳ್ತಾರೆ ಅದಕ್ಕೆ, ಬೆಂಕಿ ಬಿರುಗಾಳಿ ಆಗೋಯ್ತದು ಆ ಸಾಂಗು. ಆಮೇಲೆ ಫಸ್ಟ್ ಆಫ್ ಆಲ್ ಹೇಳಬೇಕು ಅಂದರೆ ಅದು ಟ್ರೆಂಡ್ ಸೆಟ್ಟಿಂಗ್ ಮೂವಿ. ಹೌದು, ಆ್ಯಸ್ ಎವ್ರಿಬಡಿ ನೋಸ್ ದಟ್ ವಾಸ್ ಎ ಗ್ರೇಟೆಸ್ಟ್ ಟ್ರೆಂಡ್ ಸೆಟ್ಟಿಂಗ್. ಇದು ಬರೀ ಕರ್ನಾಟಕದಲ್ಲ, ಇಡೀ ದೇಶದಲ್ಲೇ ಮಾತುಕತೆ ಆಗೋಯ್ತು ಅದ್ರ ಬಗ್ಗೆ. ಆ್ಯಂಡ್ ಇನ್ಫ್ಯಾಕ್ಟ್ ಅವ್ರದ್ದು ಟ್ಯಾಲೆಂಟು ಹೊರದೇಶಕ್ಕೂ ಹೊರಟೋಯ್ತು. ಜಪಾನಲ್ಲಿ ಅವ್ರಿಗೆ ಅಭಿಮಾನಿಗಳು ಉಟ್ಕೊಂಡ್ಬಿಟ್ರು. ಕರೆಕ್ಟು. ದ ಫಸ್ಟ್ ಟೈಮ್ ಸೌತ್ ಇಂಡಿಯನ್ ಹೀರೋಗೆ ಜಪಾನಲ್ಲಿ ಅದು ನೋಡಿಬಿಟ್ಟು ಟ್ರಾನ್ಸ್ಲೇಟ್ ಮಾಡ್ಕೊಂಡು ನೋಡ್ತಾ ಇರೋಂಥವ್ರು. ಆ ಮಟ್ಟಿಗೆ ಹಿಟ್ ಆಗೋಯ್ತು ಸಾಂಗು. ಯಾವಾಗ ಮೂವಿ ಹಿಟ್ ಆಯಿತು, ಈ ಫಿಲಮ್ ಬರೋಕ್ಕೆ ಮುಂಚೆನೇ ಮಾರಿಕಣ್ಣು ಓರಿ ಮ್ಯಾಗೆ, ಆ ಹೇಳ್ಕೊಳಕ್ಕೊಂದೂರು, ಅದೆಲ್ಲ ಹಿಟ್ ಆಗೋಗಿತ್ತು. ಫಿಲಮ್ ರಿಲೀಸ್ ಆದಮೇಲಂತೂ ಅದಕ್ಕೆ ತಡೆ ಹಾಕೋರು ಯಾರೂ ಇರಲಿಲ್ಲ. ಆ ಥರ ಒಂದು ಫೋರ್ಸಲ್ಲಿ ಹೊಡ್ಕೊಂಡು ಹೊಟ್ಟೋಯ್ತದು. ಈ ಸಾಂಗ್ ಅಂತೂ ನಾನು ಹೇಳಲಿಕ್ಕೆ ಆಗೋದೇ ಇಲ್ಲ ವರ್ಡ್ಸ್, ಆ ಮಟ್ಟಿಗೆ ಹಿಟ್ ಆಯಿತು. ಇನ್ಫ್ಯಾಕ್ಟ್ ಅದಕ್ಕೆ ನನಗೆ ಬೆಸ್ಟ್ ಡ್ಯಾನ್ಸ್ ಡೈರೆಕ್ಟರ್ ಅವಾರ್ಡ್ ಬಂತು.
ಅದಕ್ಕೆ ಫಸ್ಟ್ ಗಾಂಧಿನಗರ ಮತ್ತು ಸಿನಿಮಾ ಇಂಡಸ್ಟ್ರಿ ಯಾರೊಬ್ರು ಗೆದ್ರು, ಯಾರೊಬ್ರು ಕ್ರಿಯೇಟಿವ್ ಪರ್ಸನ್ ಎಂಟ್ರಿ ಕೊಟ್ಟರು ಅಂದಾಗ ಎಲ್ಲರ ಕಣ್ಣು ಅವ್ರ ಮೇಲೆ ಇರುತ್ತೆ. ಒಂದು ನಟ ನಿರ್ದೇಶಕ ಉಪೇಂದ್ರ, ಒಂದಷ್ಟು ಕ್ಯಾರೆಕ್ಟರ್ಗಳು, ಮತ್ತು ಈ ಥರ ಒಂದು ಹಾಡಿನ ಯಶಸ್ಸಿಗೆ ಕಾರಣಕರ್ತಾದಂಥ ಒಬ್ಬ ಡ್ಯಾನ್ಸ್ ಡೈರೆಕ್ಟರ್. ಹೆಂಗೆ ರಿಸೀವ್ ಮಾಡಿದ್ರು ನಿಮ್ಮನ್ನ ಗಾಂಧಿನಗರ? ಸರ್, ಗಾಂಧಿನಗರದಲ್ಲಿ ಇನ್ನೊಂದು ಆಶ್ಚರ್ಯ ಹೇಳ್ತೀನಿ. ನನಗೆ ತುಂಬ ಭಯ ಜೊತೆಗೆ ಸಂತೋಷ, ಆಶ್ಚರ್ಯ ಆಗಿದ್ದೇನು ಅಂದರೆ, ಆ ಸಾಂಗ್ ಯಾವ ಮಟ್ಟಕ್ಕಿಟ್ಟು ಆಗೋಯಿತು ಅಂತ ಹೇಳಿದ್ರೆ, ಆ ಸುದ್ದಿ ಅಪ್ಪಾಜಿಯವ್ರ ಮನೆ ತಂಗ ಹೊಟ್ಟೋಯ್ತು. ನಮ್ಮ ದೈವ ಸಂಭೂತರಾದಂಥ ಡಾಕ್ಟರ್ ರಾಜ್ಕುಮಾರ್ ಸರ್ ಮನೆ ತಂಗ ಹೊಟ್ಟೋಯ್ತು. ದೊಡ್ಡ ಮನೆ ತಂಗ ಹೊಟ್ಟೋಯ್ತು. ಆಮೇಲೆ ಅದಷ್ಟೇ ಅಲ್ಲ, ಚಾಂದಿನಿ ಚಲೆಗೈ ಚಾಂದಿನಿ, ಅದ್ರಲ್ಲಿ ನಾನು ಇನ್ಫ್ಯಾಕ್ಟ್ ಮೈಗೆಲ್ಲ ಬಣ್ಣ ಹಾಕೊಂಡು ಅದ್ರಲ್ಲಿ ನಾನು ಕೂಡ ಡ್ಯಾನ್ಸ್ ಮಾಡಿದ್ದೀನಿ. ಹೌದು, ಕರೆಕ್ಟ್. ಸಂಜೆ ಕೆಂಪಾದಾಗ ಸೂರ್ಯ ತಂಪಾದಾಗ ಸುತ್ತ ಮುತ್ತ ಚಾಂದಿನಿ ಚಲಿಗೈ ಚಾಂದಿನಿ. ಸರ್, ನಾವೆಲ್ಲ ಕಾಲೇಜಲ್ಲಿ ಇದ್ದ ಟೈಮು ಸರ್, ಅದು ಹೆಂಗ್ ಕ್ರೇಜ್ ಇತ್ತು ಅಂದ್ರೆ ನಾವು ಇಮ್ಯಾಜಿನ್ ಮಾಡ್ಕೊಳಕ್ಕಾಗಲ್ಲ. ಆಮೇಲೆ ಚಾಂದಿನಿ ಮಾಡ್ಬೇಕಾದ್ರೂ ಅಷ್ಟೇ ಅಲ್ಲೊಂದು ಸ್ವಲ್ಪ ಕಾನ್ಸೆಪ್ಟ್ ಮಾಡ್ಕೊಂಡಿದ್ವಿ, ಬಹಳ ಇಷ್ಟ ಆಗ್ತಾ ಇತ್ತು ಅವ್ರಿಗೆ. ಅವಾಗೆಲ್ಲ ನಾವು ಹೊಸತನ ಅಂತ ಇದು ಮಾಡ್ತಾ ಇದ್ವಲ್ಲ, ಏನೇನೋ ಕಾನ್ಸೆಪ್ಟ್ ಮಾಡ್ಕೊಂಡಿದ್ವಿ, ಬಹಳ ಚೆನ್ನಾಗಿತ್ತು. ಅದಾದ್ಮೇಲೆ ಇದು ಹೇಳ್ಕೊಳಕ್ಕೊಂದೂರು ತಲೆಮ್ಯಾಗೆ ಒಂದ್ಸೂರು ಮಲ್ಗಕ್ಕೆ ಮುಂತಾಯಿ ಮಂಚ, ಆ ಸಾಂಗ್ ಅಲ್ಲಿ ಒಂದ್ ಕಡೆ ನಾವೆಲ್ಲ ಅವನಿಗೆ ಬಚ್ಚ, ಅಲ್ಲೊಂದ್ ಕಡೆ ಒಂದು ಹಿಂಗೊಂದ್ಸಲ ಸ್ಟೆಪ್ ಬರುತ್ತೆ ಕಾಲಲ್ಲಿ ಹಿಂಗ್ ಅನ್ನೋದು. ಅದು ಸುಮ್ಮನೆ ಏನೋ ಮಾಡ್ತಾ ಇದ್ದೆ ನಾನು ನಿಂತ್ಕೊಂಡು. ಅವರು ಆ ಸ್ಟೆಪ್ಪೇ ಮಾಡೋಣ, ಚೆನ್ನಾಗಿರುತ್ತೆ, ಇದಕ್ಕೆ ಸೆಟ್ ಆಗುತ್ತೆ ಚಂದ್ರು ಅಂತ. ಅದು ಆ ಸ್ಟೆಪ್ ಮಾಡೋದು, ಅದು ಸಖತ್ ಹಿಟ್ಟಾಗೋಯ್ತು. ಆ ಸ್ಟೆಪ್ ಸುಮ್ಮನೆ ಹಿಂಗಂತಾರೆ ನಿಂತ್ಕೊಂಡು, ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅದು ಅಂದರೆ, ಅದೊಂದು ಒಂಥರ ಸ್ಟೈಲ್, ಅದೊಂದಾಯಿತು. ಅದಾದ ನಂತರದಲ್ಲಿ ನನಗೆ ಸುಮಾರು ಜನ ನಂಬಕ್ಕೆ ರೆಡಿ ಇಲ್ಲ ಗಾಂಧಿನಗರದಲ್ಲಿ. ಅಂದರೆ ಇಲ್ಲಿ ಡ್ಯಾನ್ಸ್ ಡೈರೆಕ್ಟರ್ಸು, ಡ್ಯಾನ್ಸ್ ಮಾಸ್ಟರ್ಗಳಿದ್ದಾರೆ, ಈ ಸಾಂಗ್ ಮಾಡಿರೋದು, ಈ ಪಿಕ್ಚರಲ್ಲಿ ಈ 3 ಸಾಂಗ್ ಮಾಡಿರೋದು ಇಲ್ಲಿಯವರು ಅಂತ ನಂಬಕ್ಕೆ, ಕನ್ನಡಿಗ ಇಲ್ಲಿದಾರ ಡ್ಯಾನ್ಸ್ ಮಾಸ್ಟರ್ ಕರ್ನಾಟಕದಲ್ಲಿ ಅಂತ ನಂಬಕ್ಕೆ ಯಾರು ಸಿದ್ಧನೇ ಇರಲಿಲ್ಲ. ಅಲ್ಲಿ ತನಕ ಹೆಂಗಿತ್ತು? ಬೇರೆ ಕಡೆಯಿಂದ ಕರೆಸ್ತಿದ್ರು? ಖಂಡಿತವಾಗ್ಲೂ ಕರೆಸ್ತಿದ್ರು. ಅವಾಗ ಬೇರೆ ಕಡೆಯಿಂದನೂ ಕರೆಸ್ತಾ ಇದ್ರು, ಆ ಟೈಮಲ್ಲೂ ಕರೆಸ್ತಾ ಇದ್ರು, ಈಗಲೂ ಕರೆಸ್ತಾನೆ ಇರ್ತಾರೆ. ಬಟ್ ಈ ಸಾಂಗ್ ಹಿಟ್ ಆದಮೇಲೆ ಕೊನೆಗೆ ಉಪೇಂದ್ರ ಸರ್ ಅವರು ಹೇಳೋ ತನಕನೂ ಕೂಡ ಯಾರಿಗೂ ಗೊತ್ತಾಗ್ತಿರ್ಲಿಲ್ಲ. ನಾನು ಎಷ್ಟೋ ಕಡೆ ಅಪ್ರೋಚ್ ಮಾಡ್ತಾ ಇದ್ದೆ, ಹೋಗಿತ್ತು, ನಾನು ಈ ಸಾಂಗ್ ಮಾಡಿದ್ದು, ಏನು ಮಾತಾಡ್ತಿದ್ದೀರ ರೀ, ಇಲ್ಲಿ ಡ್ಯಾನ್ಸ್ ಡೈರೆಕ್ಟರ್ ಅಸೋಸಿಯೇಷನ್ ಇದೆಯಾ, ಡ್ಯಾನ್ಸರ್ಸ್ ಇದ್ದಾರಾ, ಡ್ಯಾನ್ಸ್ ಮಾಸ್ಟರ್ಗಳಿದ್ದಾರಾ ಇಲ್ಲಿ ಅಂತ ಇದ್ರು. ಬೇರೆ ನಿರ್ದೇಶಕರು, ನಿರ್ಮಾಪಕರು. ಯಾಕೆಂದ್ರೆ ಇಲ್ಲಿ ಇರಲಿಲ್ಲ ಆ ಒಂದು, ಅಂದರೆ ಇತ್ತು ಡ್ಯಾನ್ಸರ್ಸ್ ಅಂಡ್ ಡ್ಯಾನ್ಸ್ ಡೈರೆಕ್ಟರ್ ಅಸೋಸಿಯೇಷನ್ ಇತ್ತು. ಇನ್ಫ್ಯಾಕ್ಟ್ ನನಗೆ ಫಸ್ಟು ಡ್ಯಾನ್ಸ್ ಮಾಸ್ಟ್ರು, ನನ್ನ ಟ್ಯಾಲೆಂಟ್ ನೋಡಿ ಡ್ಯಾನ್ಸ್ ಮಾಸ್ಟ್ರು ಕಾರ್ಡ್ ಕೊಡಿಸ್ಲೇಬೇಕು ಅಂತ ಫೈಟ್ ಮಾಡಿದ್ದು ಸತ್ಯನಾರಾಯಣ, ದಿಲ್ ಸತ್ಯ ಅಂತ ನಿಮ್ಗೆ ಗೊತ್ತಿರಬೇಕು, ಡ್ಯಾನ್ಸ್ ಮಾಸ್ಟರ್ ಅವರು, ಡ್ಯಾನ್ಸ್ ಡೈರೆಕ್ಟರ್. ಹೌದು, ಡ್ಯಾನ್ಸ್ ಡೈರೆಕ್ಟ್ರು. ಅವರು ನನ್ನ ಕೊಡಲೇಬೇಕು ಅಂತ ನನಗೆ ಡ್ಯಾನ್ಸ್ ಡೈರೆಕ್ಟರ್ ಕಾರ್ಡ್ ಕೊಡಿಸಿತ್ತು. ಅವಾಗಿತ್ತು, ಆದರೆ ಅಷ್ಟು ಮುನ್ನೆಲೆಗೆ ಬಂದಿರಲಿಲ್ಲ. ಸೊ ಉಪೇಂದ್ರ ಅವರು ನಿನ್ನ ಪಕ್ಕ ನಿಲ್ಸ್ಕೊಂಡು ಹೇಳಿದ್ರು ಜಗತ್ತಿಗೆ. ಹೌದು, ಯಾವಾಗಲೂ ಹೇಳೋರು, ಎಲ್ಲಿ ಸಂದರ್ಭ ಸಿಕ್ಕರು, ಯಾರು ಇಲ್ಲ ನೋಡ್ರಿ, ಇವರೇ ರೀ, ಮಾರಿಕಣ್ಣು ಹೊರೆ ಮ್ಯಾಗೆ ಚಾಂದಿನಿ ಎಲ್ಲ ಮಾಡಿರೋದು ಇವರೇ ಡ್ಯಾನ್ಸ್ ಮಾಸ್ಟರ್ ರೀ, ಚಂದ್ರು ಅಂತ ಹೇಳ್ಬಿಟ್ಟು, ಚಂದ್ರಮಯೂರ್ ಅಂತ ಹೇಳ್ಬಿಟ್ಟು ಅಂತ ಅವ್ರು ಹೇಳ್ತಾ ಇದ್ರು. ಸೊ ನಾನು ಅಪ್ರೋಚ್ ಮಾಡ್ತಾನೆ ಇದ್ವಿ, ಯಾಕಂದ್ರೆ ಇನ್ನು ತಡೆ ನಿಲ್ಸಕ್ಕಾಗಲ್ವಲ್ಲ. ಬಟ್ ಅದಾದ ತಕ್ಷಣ ನಿಮ್ಮ ಹತ್ರ ಬರಬೇಕಲ್ಲ ಸರ್, ತುಂಬಾ ಆಫರ್ಗಳು ಬರಲೇಬೇಕಲ್ಲ ಸರ್? ಬರ್ತಿರ್ಲಿಲ್ಲ. ಯಾಕೆ ನಾವು ಹೋಯ್ತಿದ್ದು? ಬರ್ತಿರ್ಲಿಲ್ಲ, ಯಾಕೆಂದ್ರೆ ಅದು ಆ ಒಂದು ಕಟು ಸತ್ಯನ ಒಪ್ಕೊಳ್ಳೋಕೆ ಯಾರು ಸಿದ್ಧ ಇರಲಿಲ್ಲ. ಅಂದರೆ ಇಲ್ಲಿದ್ದಾರಾ, ಇಲ್ಲಿ ಮಾಡ್ತಾರಾ, ಇಲ್ಲಿ ಅವರು ಡ್ಯಾನ್ಸರ್ಸ್ಗಳಿದ್ದಾರಾ, ಡ್ಯಾನ್ಸ್ ಮಾಸ್ಟರ್ಗಳಿದ್ದಾರಾ? ನೀವು ಪ್ರೂವ್ ಮಾಡಿದ್ರಲ್ಲ ಸರ್? ಮಾಡಿದ್ದೆ, ಬಟ್ ಒಂದು ಅವಾಗ ತಾನೇ ಮೊದಲನೇ ಹೆಜ್ಜೆ ಪ್ರೂವ್ ಆಗಿತ್ತು ಅಷ್ಟೇ. ದಟ್ ವಾಸ್ ದ ಫಸ್ಟ್ ಸ್ಟೆಪ್. ಸೊ ಹೀಗಾಗಿ ಇನ್ನೂ ಮಾಡಬೇಕಾಗಿತ್ತು. ಹೀಗಾಗಿ ನಾನು ಅದನ್ನು ತಡ್ಕೊಂಡೆ, ಸಮಸ್ಯೆ ಏನಿರಲಿಲ್ಲ. ಆ್ಯಂಡ್ ಅದಾದಮೇಲೆ ಅದಾಗ್ತಿದ್ದಂಗೆ ಒಂದು ಸರಿ ಒಂದು ಕರೆ ಬರುತ್ತೆ ನನಗೆ ಆಫೀಸಿಂದ, ಅರ್ಜೆಂಟಾಗಿ ಉಪೇಂದ್ರ ಸರ್ನ ಕಾಂಟ್ಯಾಕ್ಟ್ ಮಾಡಬೇಕಂತೆ ಅಂತ. ಮತ್ತೆ ನಾನು ಮಾಡಿದೆ. ಆಮೇಲೆ ಸರ್ ಹಿಂಗೆ ಇಮ್ಮಿಡಿಯೇಟಾಗಿ ನೀವು ಐಲ್ಯಾಂಡ್ ಹೋಟ್ಲಿಗೆ ಹೋಗಬೇಕು, ರಾಜಾರಾಮ್ ಅಂತ ಹೇಳ್ಬಿಟ್ಟು ಅವರು ಐಲ್ಯಾಂಡ್ ಹೋಟ್ಲಿಗೆ ಬರಬೇಕು ಮಾಸ್ಟ್ರೇ, ನೀವು ಬನ್ನಿ ಅಂತ. ಯಾಕೆ ಸರ್? ಬನ್ನಿ, ನೀವು ಹೇಳ್ತೀವಿ, ಶೂಟಿಂಗ್ ನಡೀತಾ ಇದೆ ಅಂತ. ಸರಿ ಅಂದ್ಬಿಟ್ಟು ನಾನು ಹೋದ್ರೆ ಅಲ್ಲಿ ಸ್ವಸ್ತಿಕ್ ಫಿಲಮ್ ಶೂಟಿಂಗ್ ನಡೀತಾ ಇದೆ, ರಾಘವೇಂದ್ರ ರಾಜ್ಕುಮಾರ್ ರಾಘಣ್ಣ ಅವ್ರದ್ದು. ಅಲ್ಲಿ ನೋಡಿದ್ರೆ ಅಮ್ಮ ಅವ್ರು ಕೂತಿದ್ದಾರೆ,
ಭರತಮ್ಮ ಅವರು. ಹ್ಞೂ, ನಾನು ಸ್ವಲ್ಪ ಹೊತ್ತು ಹಿಂಗೆ ಎಲ್ಲ ಅಷ್ಟರಲ್ಲಿ ನಾನು ಎಲ್ಲ ಪರಿಚಯ ಆಗಿದ್ವಲ್ಲ, ನಮ್ಮದೇ ಯೂನಿಟ್ ಸೇಮ್. ಅವಾಗ ರೇಣುಕಾಂಬ ಇದ್ದಿದ್ದು. ರೇಣುಕಾಂಬ ಅಂದರೆ ಅದೊಂದು ಇದಿತ್ತು. ಆ ಉಪೇಂದ್ರ ಸರ್ಗೆ ಅದು ಸೆಟ್ ಆಗಿತ್ತು. ಸೊ ಹೀಗಾಗಿ ಎಲ್ಲರೂ ನೋಡಿದ ತಕ್ಷಣ ಮಾಸ್ಟರ್ಜಿ ಇತ್ತು ಎಲ್ಲ ನಮಸ್ತೆ. ತುಂಬ ಒಂದು ಟೀಮ್ ವರ್ಕ್ ಥರ ಇತ್ತು. ಉಷ್ ಆಗಲಿ ಮತ್ತು ಪಿಕ್ಚರಲ್ಲಿ ಮಾಡಿದ್ದು ಒಂದು ಬಾಂಧವ್ಯ ಇತ್ತು. ಅದರಿಂದ ಎಲ್ಲ ಬಂದು ತುಂಬ ಗೌರವ ಕೊಡ್ತಾಯಿದ್ರು. ನನಗೆ ಒಂಥರ ಮೈ ಜುಮ್ ಅಂತ ಇತ್ತು. ಅಯ್ಯಪ್ಪ ಏನಪ್ಪ ಇದು ಇಷ್ಟೊಂದು ಗೌರವ ಸಿಗುತ್ತಲ್ಲ ಅಂತೇಳ್ಬಿಟ್ಟು. ಆಗ ಇಡೀ ನಾನು ಹಿಂಗೆ ಬರೇಳಿದ್ದಾರೆ ಅಂತ ನಾನು ಸುಮ್ಮನೆ ಆ ಕಡೆ ಈ ಕಡೆ ತಪ್ಪಿಸ್ಕೊಂಡೇ ಓಡಾಡ್ತಾ ಇದ್ದೆ. ಹೆಂಗೆ ಮೀಟ್ ಮಾಡಲಿ ನಾನು ಹೋಗ್ಬಿಟ್ಟು ಪಾರ್ವತಮ್ಮ ಅವ್ರನ್ನೇ ಆಗಲಿ ರಾಘಣ್ಣ ಅವ್ರನ್ನೇ ಹೇಗೆ ಮೀಟ್ ಮಾಡೋದು ಅಂತ. ಅಷ್ಟು ಜನ ಶೂಟಿಂಗ್ ನಡೀತಾ ಇದೆ. ಆಮೇಲೆ ಕೊನೆಗೆ ಯಾರೋ ಹೋಗಿ ಹೇಳ್ಬಿಟ್ಟಿದ್ರು ಅನ್ಸುತ್ತೆ. ಆಮೇಲೆ ಓಡಿ ಬಂದರು ರಾಜಾರಾಮ ಮತ್ತು ಇವರೆಲ್ಲ ಓಡಿ ಬಂದು, ಬನ್ನಿರಿ ಮಾಸ್ಟರ್ ಯಾಕೆ ಇಲ್ಲಿ ನಿಂತಿದ್ದೀರ, ಅವಾಗಲಿಂದ ಕಾಯ್ತಾ ಇದ್ದಾರೆ ಹಂಗೆ ಹೇಗೆ ಅಂತ. ಹೋಗಿ ಉಪೇಂದ್ರ ಸರ್ನ ಮೀಟ್ ಮಾಡಿ, ಸರ್ ನಮಸ್ತೆ ಅಂತ. ಬನ್ನಿರಿ ಇಷ್ಟೊತ್ತಿಗೆ ಕಾಯೋದು ನಿಮ್ಮನ್ನು. ಇಲ್ಲ ಸರ್ ಬಂದೆ ಹೇಳಿ, ಆವಾಗಲೇ ಬಂದಿದ್ದೆ, ಅವ್ರು ಮೀಟ್ ಮಾಡೋಕೆ ಏನು ಇಷ್ಟೊತ್ತು ಮಾಡಿಬಿಟ್ರಿ ಅಂತ. ಸರಿ. ಆಮೇಲೆ ಅಮ್ಮ ಅವ್ರಿಗೆ ಇಂಟ್ರೊಡ್ಯೂಸ್ ಮಾಡಿಕೊಟ್ರು. ನಾನು ಹೋಗಿ ನಮಸ್ಕಾರ ಮಾಡಿದೆ ಅಮ್ಮ ಅಂತ. ನನ್ನ ಕೈಯೆಲ್ಲ ಗಡ ನಡಕ್ತಾ ಇತ್ತು. ಅದು ಯಾವುದೋ ಹೇಳ್ತಾರಲ್ಲ, ಕೃಷ್ಣನ ಮುಂದೆ ಕುಚೇಲ ನಿಂತಂಗೆ ಅಂತ ನನ್ನ ಪರಿಸ್ಥಿತಿನೂ ಹಂಗೆ ಆಗ್ಬಿಟ್ಟಿತ್ತು. ಸೊ ಯಾಕಪ್ಪ ಹೆದರ್ಕೋತಾ ಇದೆಯಾ, ಬಾ ಕೂತ್ಕೊಂಡ್ರು. ಇಲ್ಲಮ್ಮ ಹೇಳಿ ಅಂತ. ನೀನಾ ಮಾರಿಕಂಡು ಮಾಡಿದ್ದು? ಹ್ಞೂ ಅಮ್ಮ ಅವರೇ ನಾನೇ ಮಾಡಿದ್ದು. ತುಂಬ ಚೆನ್ನಾಗಿ ಮಾಡಿದ್ಯಪ್ಪ, ತುಂಬ ಚೆನ್ನಾಗಿ ಮಾಡಿದ್ಯಾ. ಇಲ್ಲಿದ್ದಾರೆ ಅಂತ ನಂಬಕ್ಕೆ ಆಗ್ತಾರೆ. ನಾನೆಲ್ಲೋ ಡ್ಯಾನ್ಸ್ ಮಾಸ್ಟರ್ ಹೋದ ತಕ್ಷಣ ನೀನು 45 ವರ್ಷ ಇರಬೇಕು ಅಂದ್ಕೊಂಡಿದ್ದೀನಿ, ಇನ್ನೂ ಚಿಕ್ಕ ಹುಡುಗನಲ್ಲಪ್ಪ ಅಂದರು. ಎಷ್ಟು ವರ್ಷ ನಿಮ್ಗೆ ಅವಾಗ? ನಾನು ಅವಾಗ ಐ ವಾಸ್ 23. ಸೊ ಆಯ್ತಮ್ಮ ಥ್ಯಾಂಕ್ಸ್ ಹೇಳಿದೆ. ತುಂಬ ಚೆನ್ನಾಗಿ ಮಾಡಿದೆ ಕಣಪ್ಪ, ಒಳ್ಳೇದಾಗಲಿ. ನಾವು ಯಾವಾಗ ನಮ್ಗೆ ಹೇಳಿ ಕಳಿಸ್ದಾಗ ಬಂದು ಮಾಡಿಕೊಡು ನಮ್ಮ ಫಿಲಮ್ಗೆ ಅಂತ. ರಾಘಣ್ಣ ಅಂತೂ ಓಡ್ ಬಂದುಬಿಟ್ರು. ರಾಘಣ್ಣ ಓಡ್ ಬಂದು ತಪ್ಕೊಳ್ತಾ ಇದ್ದಾರೆ. ನನಗೆ ವೈಬ್ರೇಷನ್ನು, ಅಯ್ಯೋ ಹಿಂಗೆ ಅಂತ ರಿಯಾಕ್ಟ್ ಮಾಡಲಿ ನಾನು, ಹೇಗೆ ಅಂತ ರಿಯಾಕ್ಟ್ ಮಾಡಲಿ. ಸೊ ರಾಘಣ್ಣ, ವೆಲ್ ಡನ್, ಯು ಹ್ಯಾವ್ ಡನ್ ವೆರಿ ವಂಡರ್ಫುಲ್ ಜಾಬ್. ನಾವೆಲ್ಲೋ ಮೆಡ್ರಾಸ್ ಅವ್ರು ಮಾಡಿದ್ರೇನೋ ಅಂದ್ಕೊಂಡ್ಬಿಟ್ಟಿದ್ವಿ. ಇದನ್ನು ಉಪೇಂದ್ರ ಸರ್ ಹೇಳಿದ್ರು, ನಮ್ಮ ಉಪ್ಪಿ ಹೇಳಿದಾಗ ನಾವು ನಂಬಕ್ಕೆ ರೆಡಿ ಇಲ್ಲ, ಇದು ನೀವು ಮಾಡಿದ್ದು ಅಂತ ಹೇಳ್ಬಿಟ್ಟು. ಇಲ್ಲೂ ಇದ್ದಾರಲ್ಲ, ಭಾಳ ಖುಷಿ ಆಯಿತು. ವಿ ಆಲ್ ಸಪೋರ್ಟ್ ಯು, ಮಾಡಿ ಹಂಗೆ ನಮ್ಮದು ಈ ಪಿಕ್ಚರ್ಗೊಂದು ಇದಿರುತ್ತೆ ಮಾಡಿ, ಇದರಲ್ಲೂ ಆಯಿತಾ, ಎಲ್ಲ ನಮ್ಮವ್ರು ಬರಬೇಕು, ನಮ್ಮ ಕನ್ನಡದವ್ರು ಬರಬೇಕು. ನಾವು ಒಂದು ಉತ್ತೇಜನಕಾರಿಯಾದಂಥ ಮಾತುಗಳು ಕೇಳ್ಪಟ್ಟೆ ಅವತ್ತಿನ ದಿವಸ ನಾನು. ಸೊ ಅವತ್ತು ಉಪೇಂದ್ರ ಸರ್ ನಿಂತು ಎಲ್ಲರಿಗೂ ಪಾಪ ಪರಿಚಯ ಮಾಡಿಕೊಟ್ರು ಅಲ್ಲಿದ್ದವ್ರಿಗೆಲ್ಲ. ಯಾವ ಹಾಡು ಮಾಡಿದ್ರಿ ಅದರಲ್ಲಿ? ಅದರಲ್ಲಿ ಆಲ್ರೆಡಿ ಇದಾಗ್ಬಿಟ್ಟಿತ್ತು, ಸಣ್ಣ ಪುಟ್ಟದಿತ್ತು. ಬಟ್ ಸಣ್ಣ ಪುಟ್ಟದ್ದು ಮಾಡೋಕ್ಕಾಗಲಿಲ್ಲ. ಅದ್ರ ಬದಲಾಗಿ ಇವರು ನಮ್ಮ ದಿಲ್ ಸತ್ಯ ಅವರು ಒಂದು ಯಾವುದೊಂದು ಕಾನ್ಸೆಪ್ಟ್ ಮಾಡಿದರು. ಅದಾದ ನಂತರದಲ್ಲಿ ನನಗೆ ಶಿವಣ್ಣ ಅವ್ರ ಕಡೆಯಿಂದ ಬಲಾವ್ ಬಂತು. ಯಾವ ಸಿನಿಮಾಗೆ? ಹೃದಯಗೆ ಶಿವಣ್ಣ ಮತ್ತು ಅನುಪ್ರಭಾಕರ್ ಅದಕ್ಕೊಂದು ಬಂತು. ಹೋಗಿ ಅಣ್ಣ ಶಿವಣ್ಣನೇ ಸ್ಮಾರ್ಟ್ ಕರೆಸಿದ್ರು. ತುಂಬಾ ಖುಷಿ ಪಟ್ಟರು ಶಿವಣ್ಣ ಅವತ್ತೊಂದು ದಿವಸ ನೋಡಿ. ಉಪೇಂದ್ರ ಅವ್ರದೇ 6 ಸಿನಿಮಾ ಕಂಟಿನ್ಯೂಸ್ ಬಂತು. ಬರೀ ಓಳಲ್ಲ ತಾನಿದು? ಬರೀ ಓಳಕ್ಕೆ ಬರ್ತೀನಿ, ಬಟ್ ಬರೀ ಓಳಲ್ಲ. ರಿಯಲ್ ಸ್ಟಾರ್ ಉಪೇಂದ್ರ ಅವರು ರಿಯಲ್ ಆಗಿ ನನಗೊಂದು 6 ಚಿತ್ರ ಕಂಟಿನ್ಯೂಸ್ ಆಗಿ ಅವಕಾಶ ಕೊಟ್ಟರು. 1-2 ಅಲ್ಲ. ಅದಾದ ನಂತರ ಉಪೇಂದ್ರ ಬಂತು. ಹೌದು, ಉಪೇಂದ್ರದಲ್ಲಿ ಎಲ್ಲ ಸಾಂಗ್ಸು ನಾನೇ ಕೊರಿಯೋಗ್ರಫಿ ಮಾಡಿ ಡ್ಯಾನ್ಸ್ ಡೈರೆಕ್ಷನ್ ಮಾಡಿದೆ. ಈಸ್ ದ ಮ್ಯಾನ್. ಬರೀ ಓಳು ಇವರೇ ಅದಕ್ಕೆ ಕಾರಣಕರ್ತರು. ಬರೀ ಓಳು ನೆನೆಸ್ಕೊಂಡ್ರೆ ಇವಾಗಲೂ ಮೈಯೆಲ್ಲ ಜುಮ್. ಸರ್, ಎಲ್ಲ ಸಾಂಗು ಯುನಿಕ್ ಆಗಿದೆ. ಒಂದು ಸಿನಿಮಾದಲ್ಲಿ ಒಂದು ಹಾಡು ಫೇಮಸ್ ಮಾಡೋದೇ ಕಷ್ಟ, ಇಡೀ ಆಲ್ಬಮ್ ಫೇಮಸ್ ಆಗೋದಿದೆಯಲ್ಲ, ದಟ್ಸ್ ಗ್ರೇಟ್ ಸರ್. ಅದು ಹೌದು. ಕಾರಣ ಏನು ಅಂತ ಹೇಳಿದ್ರೆ ಇನ್ನೊಂದು ಹೇಳ್ತೀನಿ. ಅವರು ರಾ ಮೆಟೀರಿಯಲ್ ಬಗ್ಗೆ ತುಂಬ ಆಸಕ್ತಿ ಕೊಡ್ತಾರೆ ಉಪೇಂದ್ರ ಸರ್ ಅವರು. ಕೆಲಸದ ವಿಷಯದಲ್ಲಿ ರಾಕ್ಷಸ, ಅದು ಮಾತಾಡಂಗೆ ಇಲ್ಲ. ಹೌದು. ಬಟ್ ಬೇರೆ ಬೇರೆ ಹಲವಾರು ಸಣ್ಣ ಪುಟ್ಟ ಸೂಕ್ಷ್ಮವಾದ ವಿಷಯಗಳ ಬಗ್ಗೆ ಅವ್ರ ಹತ್ರ ತಿಳ್ಕೊಳ್ಳೋದು ಹೆಂಗೆ ಅಂತ ಹೇಳಿದ್ರೆ, ತುಂಬ ಫಿಲಮಿಟಿಕ್ ಆಗಕ್ಕೆ ಬೇಡ ಅನ್ನೋದನ್ನ ಅವರು ಇದು ಮಾಡ್ತಾರೆ. ಸಹಜವಾಗಿ ವಾಸ್ತವಕ್ಕೆ ಹತ್ತವಾಗಿರಲಿ, ವಾಸ್ತವಕತೆಗೆ ಹತ್ತಿರವಾಗಿರಲಿ ಅನ್ನೋದು ಇದು ಮಾಡ್ತಾರೆ. ಹೌದು. ಈಗ ಪಿಕ್ಚರಲ್ಲೂ ಅಷ್ಟೇ ನಾವು ಗಮನ ಮಾಡ್ಕೊಂಬನ್ನಿ. ಈ ಚಾಂದಿನಿ ಚಲಿಗೆ ಈ ಚಾಂದಿನಿ ಸಾಂಗಲ್ಲಿ ನೋಡಿ, ಅದ್ರ ಇನ್ ಬಿಟ್ವೀನ್ ಒಂದು ಬಿಸ್ನೆಸ್ ನಡೀತಿರುತ್ತೆ ಸಾಂಗಲ್ಲಿ. ಅದೆಲ್ಲ ಇಟ್ ವಾಸ್ ಎ ನ್ಯೂ ಕ್ರಿಯೇಷನ್. ಓಕೆ, ಹೇಳ್ಕೊಳಕ್ಕೊಂದ್ರೂ ಅಷ್ಟೇ. ಇದರಲ್ಲಿ ಉಪೇಂದ್ರದಲ್ಲಿ ಮಸ್ತ್ ಹುಡುಗಿ ಬಂದು ನಾನು ನಿನ್ನ ದೋಸ್ತು ಬಂದು ಅದರಲ್ಲೆಲ್ಲ ನೋಡಿ ಅಬ್ಸರ್ವ್ ಮಾಡ್ಕೊಂಬಂದ್ರೆ ಆ ಕೈ ಆಕ್ಷನ್ಗಳು ಇರ್ಬೋದು, ಹಿಂಗನ್ನೋದಿರ್ಬೋದು. ಒಂದೇನು ಅಂತ ಹೇಳಿದ್ರೆ ಅವರು ಫಾರ್ ಎಕ್ಸಾಂಪಲ್ ಮಸ್ತ್ ಹುಡುಗಿ ಬಂದು ಅದು ಎಲ್ಲ ನಿಂತ್ಕೊಂಡು ಒಂದೇ ಥರ ಮಾಡೋದು ಹೆಂಗಿರುತ್ತೆ, ಅದು ಬಿಟ್ಟು ಬೇರೆ ಫಾರ್ಮ್ಯಾಟಲ್ಲಿ ಮಾಡೋಣ ಅನ್ನೋದನ್ನ ಯೋಚನೆ ಮಾಡ್ತಾ ಇದ್ದಾರೆ ಯಾವಾಗಲೂ ಅವರು. ಸೊ ಅದನ್ನು ಆ ಫಾರ್ಮ್ಯಾಟಲ್ಲಿ ಮಾಡಬೇಕಾದ್ರೆ
ನ್ಯಾಚುರಲಿಸ್ಟಿಕ್ ಏನಿರುತ್ತೆ ಅದನ್ನು ಸ್ವಲ್ಪ ಟಚ್ ಕೊಡಬೇಕು ಅಂದಾಗ ಅದನ್ನು ನೋಡ್ತಾ ಇದ್ದಾರೆ ಮುಂಚೆನೇ ಅವರು ಹೆಂಗೆ ಮಾಡಿದ್ರೆ ಏನು ಮಾಡ್ತೀರಾ ರೀ ತೋರಿಸ್ರಿ ಅನ್ನೋರು ಮಾಸ್ಟರ್ ಬಂದು ತೋರಿಸ್ರಿ ಮಾಡೋದು ಇದು ಬೇಡ ಇದು ಚೆನ್ನಾಗಿದೆ ಇದು ಮಾಡೋಣ ಅನ್ನೋರು. ಸೊ ನೀವು ಪ್ರತಿ ಸರಿನೂ ಒಂದು ಯೂನಿಕ್ ಸ್ಟೆಪ್ ಹುಡುಕ್ಲೇಬೇಕು. ಹುಡುಕ್ಬೇಕಾಗಿತ್ತು. ಅವರು ಯೂನಿಕಾಗೇ ಇರ್ತಿದ್ರು ಯಾವಾಗಲೂ. ಬರೀ ಓಳು ಅಯ್ಯಯ್ಯೋ ಅದಂತೂ ಆ ಫಿಲಮ್ ಶೂಟಿಂಗ್ ಎಲ್ಲ ಮುಗ್ದೋಗಿತ್ತು. ಆ ಸಾಂಗ್ ಒಂದೇ ಬ್ಯಾಲೆನ್ಸ್ ಇದ್ದಿದ್ದು. ಓಕೆ. ಸೊ ಆ ಸಾಂಗ್ಗೆ ಒಂದು ಏನಾದರೂ ವಿಶೇಷತೆ ಇರಬೇಕು, ರೆಗ್ಯುಲರ್ ಆಗಿ ಡ್ಯಾನ್ಸ್ ಮಾಡ್ಸೋದು ಬೇಡ ಅಂದ್ಬಿಟ್ಟು ಕಾಯ್ತಿದ್ರು. ಏನಾದ್ರು ಒಂದು ಪರ್ಟಿಕ್ಯುಲರ್ ಸಿಗ್ನೇಚರ್ ಸ್ಟೆಪ್ಪು ಸಿಗೋ ತನಕ ಬೇಡ ಅಂತ ನಾವೆಲ್ಲ ಆಲ್ಮೋಸ್ಟ್ ಒಂದು ವಾರ ಇದು ಹನುಮನಗರದಲ್ಲಿ ನಾರಾಯಣ ಸ್ವಾಮಿ ಸರ್ಕಲ್ ಅಂತಿದೆ, ಅಲ್ಲಿದ್ದಿದ್ದು ಆಫೀಸು. ಅಲ್ಲಿ ಒಂದು 7 ದಿನ ಅಲ್ಲೇ ಇದ್ವಿ, ಮನೆಗೆ ಹೋಗಿರಲಿಲ್ಲ ನಾವು. ಅಂದರೆ ಆ ಸ್ಟೆಪ್ ಕಂಡುಹಿಡಿಬೇಕು, ಅದಕ್ಕೇನೋ ಒಂದು ಸ್ಟೆಪ್ ಕಂಡುಹಿಡಿಬೇಕು. ಏನು ಅಂತ ಗೊತ್ತಿಲ್ಲ, ಇನ್ನೂ ಗೊತ್ತಿಲ್ಲ ಮಾಡಿ ತೋರಿಸ್ತಿದ್ದು. ಅವ್ರಿಗೆ ಯಾವುದು ಇಷ್ಟ ಆಗ್ತಿರ್ಲಿಲ್ಲ. ಓಕೆ ಅನ್ನೋರು. ಅವರು ಸೇಮ್ ಟೀಮು, ಏನಾರು ಮಾಡಿ ಚಂದ್ರು ಅಂತ. ಏನು ಮಾಡೋದು, ಯಾವ ಸ್ಟೆಪ್ ತೋರಿಸಿದ್ರು ನನಗೂ ತಲೆ ಓಡ್ತಾ ಇಲ್ಲ. ಯಾಕೆಂದ್ರೆ ನಮಗೊಂದು ಎವ್ರಿ ಡೇ ಇದಾಗ್ತಾಯಿತ್ತು, ಇನ್ನೇನು ಮಾಡಬೇಕು ಇವತ್ತು. ಈ ಸ್ಟೆಪ್ಪು ಬರೀ ಸ್ಟೆಪ್ ಕಾರ್ಡ್ ನೀಡ್ತಿದ್ದೆ ಮಧ್ಯರಾತ್ರಿ 2 ಗಂಟೆಯಲ್ಲಿ. ಹೌದಾ? ಹೌದು, ಮಧ್ಯರಾತ್ರಿ 2 ಗಂಟೆಯಲ್ಲಿ. ಆ್ಯಕ್ಚುಲಿ ನಾವು ಅವ್ರು ಮಲಗಿರ್ತಾರೆ ಅನ್ಕೋತಾ ಇದ್ದು. ಮಲಗಿರ್ತಿರಲ್ಲ, ನಾವು ಮಲಗಿರ್ತಾರೆ ಅನ್ಕೊಂಡು ರಿಲ್ಯಾಕ್ಸ್ ಮಾಡಿದ ತಕ್ಷಣ ಎದ್ದು ಓಡ್ ಬಂದ್ಬಿಡೋರು. ಏನು ಮಾಡ್ತಾ ಇದ್ದೀರಿ ನೀವೆಲ್ಲ, ಏನು ಅದು ಟೈಮ್ ಹೋಗ್ತಾ ಇದೆ, ಡೇಸ್ಗಳಿಲ್ಲ, ಇನ್ನೂ ಸ್ಟೆಪ್ ಕಂಡಿದ್ದೀರಾ ಅನ್ನೋರು. ಮಾಡ್ತೀನಿ ಸರ್ ಎದ್ದು ಮಾಡ್ರಿ ಹಂಗೆ ಅಂದ್ಬಿಟ್ಟು ಹೋಗೋರು ಪಾಪ. ಆಮೇಲಿಂದ ಒಂದ್ಸತಿ ನಮ್ಮ ಅಸೋಸಿಯೇಟ್ಗೆಲ್ಲ ಮಾಡಿ ತೋರಿಸ್ದೆ. ರಾಜಾರಾಮ್ ಜೋಶಿ ಗೋಪಾಲ್ ಇದೇಳಿ ಏನೋ ಮಾಡಿದ್ದೀನಿ ನೋಡಿ ಮಧ್ಯರಾತ್ರಿ. ಇನ್ನು ನಮಗೆ ಮಾಡಬೇಕಲ್ಲ ಏನಾದರೂ. ಆಯಿತು. ಸೊ ಅವರು ಏನು ಮಾಡಿದ್ದೀರಾ ಚಂದ್ರು ಅಂತ ನಾನು ಒಂದು ಇದರಲ್ಲಿ ಒಂದು ಬಾಡಿ ಲ್ಯಾಂಗ್ವೇಜಲ್ಲಿ ನೋಡಿದೆ. ಬರೀ ಬೆರಳು ಹಿಂಗೆ ಇದು ಹಿಂಗೆ ಬರೀ ಓಳು ಮಾಡಿ ತೋರಿಸ್ದೆ. ಬಾಡಿ ಲ್ಯಾಂಗ್ವೇಜ್ ಎಲ್ಲ ಸೇರಿಸ್ಬಿಡ್ತೆ. ಅವರು ಜೋಶಿ ಇದ್ದವ್ರು ಎಂತೆಂಥ ಸ್ಟೆಪ್ಗಳು ತೋರಿಸ್ರಿ ಬೇಡ ಅಂದ್ಬಿಟ್ರು ಬಾಸು, ಇದನ್ನೇನಾರು ತೋರಿಸ್ಬಿಟ್ರೆ ತಲೆ ಮೇಲೆ ಹೊಡೆದ್ಬಿಡ್ತಾರೆ ರೀ, ನೀವು ಒಳ್ಳೆ ಚಂದ್ರು, ನಿಮ್ಮ ಕತೆ ಏನು ರೀ ನೀವು ರೀ ಅಂತ. ನಾನು ಇಲ್ಲ ಜೋಶಿ ನೋಡಿ ಅಂತ. ಗೋಪಾಲು ಮಾಡಿ ಇನ್ನೊಂದ್ಸತಿ ಮಾಡಿ ಚಂದ್ರು ಇನ್ನೊಂದ್ಸತಿ ಮಾಡಿ ಅಂತ. ನಾನು ಸ್ವಲ್ಪ ಫ್ರೀಯಾಗಿ ಮಾಡೋಕ್ಕೆ ಶುರು ಮಾಡಿದೆ. 7 ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ಅಂತ ಒಂದು ಸುಮಾರು ವೆರೈಟಿನಲ್ಲಿ ಮಾಡಿ ತೋರಿಸ್ತೀನಿ. ಬಟ್ ಲೆಗ್ ಮೂಮೆಂಟು ಹಾಗೆ ಇತ್ತು ಸರ್ ಅವಾಗ ಫಸ್ಟ್ ಮಾಡಿದ್ದಂಗೆ? ಅಲ್ಲ ಕೇಳಿ. ಓಕೆ. ಸೊ ಆಯಿತು, ಒಂದು ಕೆಲಸ ಅವರವಲ್ಲೇ ಜಗಳ, ನೀನೇ ಹೋಗಿ ಹೇಳ ಅಂತ. ಉಪೇಂದ್ರ ಸರ್ಗೆ ಹೋಗಿ ಹೇಳ್ಬೇಕಲ್ಲ, ನೀವು ಹೋಗಿ ಹೇಳೋದು. ಕೊನೆಗೆ ಹೋಗಿ ಜೋಶಿ ಚಂದ್ರ ಏನೋ ಮಾಡಿದ್ದಾನೆ ಒಂಚೂರು ನೋಡು, ಕರ್ಕೊಂಬ ತೋರಿಸು ಅಂತ. ಇದು ನಡೆದಿದ್ದು ಮಧ್ಯರಾತ್ರಿ? ಮಧ್ಯರಾತ್ರಿಯಲ್ಲೇ. ಸೊ ಸರ್ ಹಿಂಗಿದೆ ಸರ್, ಏನು ರೀ ಎಲ್ಲಿಂದ ಹಿಡ್ಕೊಂಬಂದ್ರಿ ನಿಮ್ಮನ್ನೇ ಅಲ್ಲ. ನೀವು ಸ್ಟೆಪ್ ತೋರಿಸಿದ್ದಕ್ಕೆ ಏನಂದ್ರು? ಏನು ಸ್ಟೆಪ್ ರೀ ಇದು. ಆಮೇಲೆ ಇನ್ನೊಂದ್ಸತಿ ನೋಡಿ ಅಂತ ಮಾಡಿದ್ರು. ಸುಮ್ಮನೆ ಕೂತಿವ್ರು, ಮಾಡ್ರಿ ಇನ್ನೊಂದ್ಸತಿ ಅಂದರು. ಮಾಡಿದೆ. ಆಮೇಲೆ ಅಲ್ಲಿ ಹಿಂದಕ್ಕೆ ಹೋಗೋದು ಮುಂದಕ್ಕೆ ಬರೋದಿತ್ತು, ಕಾಲು ಬರೀ ಓಳು ಅಂದ್ಕೊಂಡು. ಇನ್ನೊಂದು ಏನಾರು ಮಾಡಿ ಇದಕ್ಕೆ ನೋಡೋಣ ಅಂದರು. ಸರ್ ಕಾಲು ಎತ್ಕೊಂಡು ಮಾಡಿದ್ರೆ ಹಿಂಗಿರುತ್ತೆ ಸರ್ ಅಂತ ಒಂದೊಂದು ಕಡೆನೇನು ತೋರಿಸ್ದೆ. ಬೇರೆ ಏನಾರು ಮಾಡ್ಬೋದೇನ್ರಿ ಅಂದರು. ಸರ್ ಇದನ್ನು ಹಿಂಗೆ ಮಾಡ್ಬೋದು ಸರ್ ನೋಡಿ, ಈ ಕಡೆಯಿಂದ ಬರೀ ಓಳು MTV ಸುಬ್ಬಲಕ್ಷ್ಮಿಗೆ ಬರೀ ಓಳು ಏನೇನೋ ಮಾಡಿ ಎಲ್ಲ ಮಾಡಿ ತೋರಿಸ್ದೆ. ಫಿಕ್ಸು ನೋಡು, ಫೋನ್ ಮಾಡ್ಬಿಟ್ಟು ಅವ್ರಿಗೆ ಹೇಳ್ಬಿಡು ಪ್ರೊಡ್ಯೂಸರ್ಗೆ. ಅದು ಫಿಕ್ಸ್ ಆಗಿದ್ದು 3ನೇ ದಿನಕ್ಕೆ ಶೂಟಿಂಗ್ ಶುರು ಆಯ್ತು. ಇದನ್ನು ಅಷ್ಟೇ 3 ದಿನದಲ್ಲಿ ಸೂಪರಾಗಿ ಮಾಡಿ. ಬಟ್ ಇದನ್ನ ಮಾಡೋಕ್ಕಿಂತ ಮುಂಚೆನೇ ಇನ್ ಬಿಟ್ವೀನ್ ಕಾನ್ಸೆಪ್ಟ್ಗಳು ಬರುತ್ತೆ, TV ಒಳಗಡೆ ಬರೋ ಅಡ್ವರ್ಟೈಸ್ಮೆಂಟ್ಗಳು ಇರ್ಬೋದು, ಅದನ್ನೆಲ್ಲನೂ ಕೂಡ ನಾವು ಮುಂಚೆನೇ ಎಲ್ಲ ಪ್ಲಾನ್ ಮಾಡಿ ಇಟ್ಕೊಂಡಿದ್ವಿ ಎಲ್ಲ. ಅಂದರೆ ನಮ್ಮ ಟೀಮ್ ಅಸೋಸಿಯೇಟ್ ಅವ್ರದ್ದು ಟೀಮ್ ಸ್ಟೆಪ್ ವೆಯ್ಟ್ ಮಾಡ್ತಿದ್ರಿ. ಅದೆಲ್ಲ ಆಗ್ಬಿಟ್ಟಿತ್ತು. ಇದೊಂದು ನಡೀತಾ ಇತ್ತು ಕತೆ, ಯುದ್ಧ ನಡೀತಾನೆ ಇತ್ತು. ಸೊ ಮಾಡಿದ್ರು ಅಂದರೆ ಸಖತ್ತ ಮಾಡಿಬಿಟ್ರು. ನೋಡಿದಿರಲ್ಲ ಸಾಂಗ್, ನೋಡಿದಿರಲ್ಲ ಜೋಶ್ ಹೆಂಗಿದೆ ಅಂತ ಹೇಳ್ಬಿಟ್ಟು. ಎಕ್ಸ್ಟ್ರಾರ್ಡಿನರಿ ಅದು ಬಹುಶಃ ಅದು ಹಿಸ್ಟ್ರಿ ಆಗೋಯ್ತು. ಅದು ಹೆಣ್ಮಕ್ಳಾಗ್ಲಿ ಗಂಡ್ಮಕ್ಳಾಗ್ಲಿ ಉಪೇಂದ್ರ ಸರ್ ಎಲ್ಲಿ ಸಿಕ್ಕರು ಬರೀ ಓಳು, ಅದೊಂದು ಸಿಗ್ನೇಚರ್ ಮತ್ತು ಹಾಡಿನ ಹುಕ್ ಹೆಂಗಿತ್ತು ಅಂದರೆ ಎಲ್ಲ ಕಡೆ ಅದು ಜನ ಇಷ್ಟಪಡೋಕೆ ಶುರು ಮಾಡಿದ್ರು ಅಲ್ಲ. ಏಜ್ ಗ್ರೂಪ್ ಇತಿಹಾಸ ಆಗೋಯ್ತು, ಅದು ಇತಿಹಾಸನೇ ಆಗೋಯ್ತು. ಬಟ್ ಹೇಳೋರು ಎಲ್ಲ ಕಡೆ ಹೇಳೋರು ಪಾಪ. ಇವತ್ತಿಗೂ ಅಷ್ಟೇ. ಇನ್ನು ರೀಸೆಂಟಾಗಿ ಒಂದು ಸತಿ
KCC ನಡೀತಾ ಇತ್ತು. ಹೌದು, ನಮ್ಮ ಕರ್ನಾಟಕ ಚಲನಚಿತ್ರ ಕಪ್. ನನ್ನ ಕಿಚ್ಚ ಸುದೀಪ್ ಸರ್ ಅವ್ರು ನಡೆಸುವಂಥ ಕಪ್ ಅದು. ಆವಾಗ ಗ್ರೌಂಡಲ್ಲಿ ಸುಮ್ಮನೆ ಬರ್ತಾಯಿದ್ರು, ನಾನು ಅವ್ರ ಜೊತೆಲೇ ಇದ್ದೆ. ಆವಾಗ ಹೇಳಿದ್ರು, ಇನ್ಫ್ಯಾಕ್ಟ್ ನೀವು ನನ್ನ ಮೊದಲನೇ ಗುರು ಅಂದರು. ಕಿಚ್ಚ ಸುದೀಪ್ ಅವರು ಅಲ್ಲ, ರಿಯಲ್ ಸ್ಟಾರ್ ಉಪೇಂದ್ರ ಅವರು ಹೇಳಿದ್ರು, ನೀವು ನನ್ನ ಮೊದಲನೇ ಗುರು ರೀ ಚಂದ್ರು ಅಂದರು. ನಾನು ಹೇಳಿದೆ, ಸರ್ ನನ್ನಂಥ ಎಷ್ಟೋ ಗುರುಗಳನ್ನ ಸೃಷ್ಟಿ ಮಾಡಿರೋ ದೇವ್ರು ನೀವು, ನಮ್ಮ ಪಾಲಕ್ ದೇವರು ನೀವು ಅಂತ. ಸೊ ಐ ವಾಸ್ ವೆರಿ ಮಚ್ ಹ್ಯಾಪಿ. ಆ್ಯಂಡ್ ಅದಾದ ನಂತರದಲ್ಲಿ ಸುಮಾರು ಪಿಕ್ಚರ್ಗಳು ನಡೀತಾ ಅವ್ರದ್ದೇನೆ. ಯಾವ ಗೂಗಲಲ್ಲೂ ಸಿಗದೇ ಇರೋ ಇನ್ಫಾರ್ಮೇಶನ್ ಇವತ್ತು ಚಂದ್ರ ಮಯೂರ್ ಕೊಟ್ಟಿದ್ದಾರೆ. ನಾವು ಬರೀ ಓಳು ಓಳು ಅಂದ್ಬಿಡ್ತೀವಿ, ಅದರ ಹಿಂದೆ ಇರುವಂಥ ಕ್ರಿಯೇಟರ್ ಈಸ್ ಡ್ಯಾನ್ಸ್ ಡೈರೆಕ್ಟರ್ ಚಂದ್ರ ಮಯೂರ್ ಸರ್. ಒಂದೊಂದು ಸಾಂಗ್ನ ಜನಕ್ಕೆ ಮುಟ್ಟೋ ಹಾಗೆ, ಮತ್ತೆ ಮತ್ತೆ ನೋಡಬೇಕು ಅನ್ಸೋ ಹಾಗೆ ಒಂದು ನೃತ್ಯವನ್ನು ಸಂಯೋಜನೆ ಮಾಡೋದು ನಾಟ್ ಎನ್ ಈಸಿ ಟಾಸ್ಕ್. ಎಕ್ಸಾಕ್ಟ್ಲಿ. ಅಂದರೆ ಸಣ್ಣ ಸಣ್ಣ ವರ್ಕ್ ಹೇಳಿದ್ರಲ್ಲ, ಮಧ್ಯರಾತ್ರಿ 2 ಗಂಟೆಗೆ, ಅಂದರೆ ಹಸಿವು ಹಂಗಿರುತ್ತೆ ಸರ್. ಮಾಡಲೇಬೇಕು, ಇದನ್ನು ಜನಕ್ಕೆ ತಲುಪಿಸ್ಲೇಬೇಕು ಅನ್ನುವ ಹಸಿವಿದ್ರೆ ಆತ ಹುಡುಕ್ತಾನೆ ಅಂತ. ಖಂಡಿತ ಅಲ್ವಾ, ಕ್ರಿಯೇಟಿವ್ ಹುಡುಕ್ತಾನೆ ಅಂತ. ಖಂಡಿತ. ಅಲ್ಲಿಂದ ಅಟ್ಲೀಸ್ಟ್ ನಿಮ್ಗೆ ರೆಡ್ ಕಾರ್ಪೆಟಾ ಸರ್? ಒಬ್ಬಳಪ್ಪ 2-3 ಪ್ರೂವ್ ಮಾಡಾಯ್ತು, 5-6 ಪ್ರೂವ್ ಮಾಡಾಯ್ತು, ಇನ್ನೇನು ಮಾಡಿದ್ರು ಸೂಪರು ಅನ್ನೋ ಥರ ಆಯ್ತಾ ಸರ್ ಹೋಗ್ಲಿ? ಅಲ್ಲಿಂದ ಅವಕಾಶಗಳು ಸಿಗೋಕ್ಕೆ ಶುರು ಆಯಿತು. ಓಕೆ, ಅವಕಾಶಗಳು ಸಿಗೋಕ್ಕೆ ಶುರು ಆಯಿತು. ಅದಾದ ನಂತರದಲ್ಲಿ ಅವರು ಏನು ಹೆಸಿಟೇಟ್ ಮಾಡ್ತಾ ಇರಲಿಲ್ಲ, ಹೇಳೋದಕ್ಕೆ ಹೆಸಿಟೇಟ್ ಮಾಡ್ತಾ ಇರಲಿಲ್ಲ. ಅವ್ರನ್ನೋಗಿ ಮೀಟ್ ಮಾಡಿ, ಇವ್ರನ್ನೋಗಿ ಮೀಟ್ ಮಾಡಿ ಅನ್ನೋದರಲ್ಲೇ ಆಗಲಿ, ಯಾವುದೇ ಒಂದು ಎಂಕರೇಜ್ ಮಾಡೋದ್ರಲ್ಲಾಗಲಿ, ಬೇರೆ ರೆಕಮೆಂಡ್ ಮಾಡೋ ವಿಷಯದಲ್ಲಾಗಲಿ ಇದು ಮಾಡ್ತಾ ಇರಲಿಲ್ಲ ಅವರು. ಯಾಕೆಂದ್ರೆ ನಾವು ಆಲ್ರೆಡಿ ಸಾಂಗ್ಗಳೆಲ್ಲ ಸೂಪರ್ ಹಿಟ್ ಆಗಿಬಿಟ್ಟಿತ್ತು. ಪ್ರಿಯಾಂಕಾ ಉಪೇಂದ್ರ ಅವ್ರನ್ನ ಇಡೀ ಕನ್ನಡದ ಜನತೆ ನೋಡಿ ಕಣ್ತುಂಬಿಕೊಂಡಂಥ ಮತ್ತು ಹೊಗಳಿದಂಥ, ಪ್ರಶಂಸೆಗೆ ಅರ್ಹವಾದಂಥ ಒಂದು ಹಾಡು ಸರ್ ಅದು. ಹೌದು, ಅದನ್ನು ಅಷ್ಟೇ ಡಿಫ್ರೆಂಟು. ಹೌದು, ಎಲ್ಲೆಲ್ಲಿ ಲೊಕೇಶನ್ನು ಈ H2O ಶಿಫ್ಟ್ ಆಗ್ತಾ ಇತ್ತು ಅಲ್ಲೆಲ್ಲ ಒಂದೊಂದು ಶಾಟ್ ಮಾಡ್ತಾನೇ ಇದ್ವಿ. ಓ ಹಂಗ? ಇನ್ನೂ ಅದನ್ನ ಇವತ್ತಿಗೂ ರೀಲ್ ತೆಗೆದು ಹುಡುಕಿದ್ರೆ ಹೂವೇನೆ ಇನ್ನೂ 4 ಜೋಡಣೆಗಳು ಮಾಡ್ಬೋದು, ಅಷ್ಟು ಎಡಿಟ್ ಮಾಡಿ ಸಾಂಗ್ ರಿಲೀಸ್ ಮಾಡ್ಬೋದು. ಮತ್ತೆ ಇಟ್ಸ್ ಎ ಮಾಂಟೇಜ್ ಸಾಂಗ್. ಹಂಗೆ ನೋಡಕ್ ಹೋದ್ರೆ ಮಾಂಟೇಜಸ್ಸು ಇನ್ ಬಿಟ್ವೀನ್ ಲಿರಿಕ್ಸ್ ಅಲ್ಲಿ ನಾವು ಕಾಂಪ್ರಮೈಸ್ ಮಾಡ್ಕೊಂಡೇ ಇಲ್ಲ. ಕರೆಕ್ಟ್. ಆಮೇಲೆ ಅದ್ರದ್ದೊಂದು ವಿಶೇಷ, ಹಿ ವಾಸ್ ಇನ್ ಉಪೇಂದ್ರ ಸಾರು ಮತ್ತು ಅವರೆಲ್ಲ ಸ್ಟೇ ಆಗಿದ್ದು ಸದರ್ನ್ ಸ್ಟಾರ್ ಹೋಟೆಲ್, ನಾವು ಕಿಂಗ್ಸ್ ಕೋರ್ಟಲ್ಲಿ ಇದ್ವಿ, ಮೈಸೂರು. ಎಸ್, ಇನ್ಫ್ಯಾಕ್ಟ್ ನಾನು ಹುಟ್ಟಿದೂರದು ನನ್ನೂರು ಸರ್, ನಮ್ಮೂರು. ಮತ್ತೆ ನಾವೆಲ್ಲ ಮೈಸೂರು ಕಡೆ, ಚಾಮರಾಜನಗರದ ಕಡೆ. ಓಕೆ. ಸೊ ಆ ಸಾಂಗ್ ಮುಗ್ದೋಗಿತ್ತು ಫುಲ್ಲು. ಆವಾಗ ನಾನು ಇನ್ನೇನು ಬೆಂಗಳೂರು ಹೊರಡ್ಬೇಕು ನಾವು. ಫೋನ್ ಬರುತ್ತೆ ರೂಮ್ಗೆ, ರೀ ಎಲ್ಲಿದ್ದೀರಿ ಅಂತ. ಅದೇ ಸ್ನಾನ ಮಾಡ್ತಾ ಇದ್ದೀನಿ. ಏನು ಮಾಡ್ತೀನಿ, ಬೆಂಗಳೂರಿಗೆ ಹೋಗ್ಬೇಕು ಅಂತ. ಏನು ಬೆಂಗಳೂರಿಗೆ ಹೋಗೋದು, ಬನ್ನಿ ಇವತ್ತು ಪೂಜೆ ಇದೆ ನಿಮಗೆ, ಬಾಸ್ ಫುಲ್ಲು ಅಪ್ಸೆಟ್ ಆಗ್ಬಿಟ್ಟಿದ್ದಾರೆ. ಯಾಕೆ ಸರ್, ಏನಾಯಿತು ಅಂತ. ಬನ್ನಿರಿ ಇಲ್ಲಿ ಹೇಳ್ತೀವಿ, ಎಲ್ಲಿ ಹೋಗ್ಬೇಡಿ ನೀವು, ಫಸ್ಟ್ ಇಲ್ಲಿಗೆ ಡೈರೆಕ್ಟಾಗಿ ಇಲ್ಲಿಗೆ ಬಂದ್ಬಿಟ್ಟು ಹೋಗ್ರಿ, ಕಾಯ್ತಾ ಇದ್ದೀವಲ್ಲ ನಾವು. ಐ ಜಸ್ಟ್ ವೆಂಟ್, ಭಯ ಮನಸ್ಸಲ್ಲಿ. ಯಾಕೆಂದರೆ ಅದು ಆಲ್ವೇಸ್, ಅದು ಉಪೇಂದ್ರ ಅನ್ನೋ ಒಂದು ಕ್ಯಾರೆಕ್ಟರ್ ಇಸ್ ಆಲ್ವೇಸ್ ಲೈಕ್ ಎ ಫೈರ್, ಅಗಾಧವಾದ ಭಂಡಾರ ಅದು. ಆನ್ ಶೂಟಿಂಗಲ್ಲಂತೂ ದೊಡ್ಡ ಫೈರ್. ಅಯ್ಯೋ ದೇವ್ರೆ, ಯಾಕೆಂದರೆ ಅದು 24 ಗಂಟೆ ನಿದ್ದೆನೇ ಮಾಡ್ತಿರಲ್ಲ ಅದರ ಜೀವ ಅದು. ಹೋದ್ವಿ, ನಾನು ಹೋದೆ ರೂಮಲ್ಲಿ ಎಲ್ಲ ಕೂತ್ಕೊಂಡಿದ್ದಾರೆ, ಎಲ್ಲ ಅವ್ರ ಟೀಮ್ ಫುಲ್ಲು ಕೂತಿದ್ದಾರೆ, ಎಲ್ಲ ಸೈಲೆಂಟಾಗಿ ಕೂತಿದ್ದಾರೆ. ಆ್ಯಂಡ್ ಪ್ರಿಯಾಂಕಾ ಮೇಡಮ್ ಇಲ್ಲಿ ಕೂತಿದ್ದಾರೆ. ನಾನು ಹೋದೆ, ಸರ್ ಅಂದೆ. ಏನು ಸರ್, ಏನ್ರಿ ಸಾರು, ಏನ್ರಿ ನಿಮಗೆ ಡ್ಯಾನ್ಸ್ ಡೈರೆಕ್ಟ್ರು ಅಂತ ಮಾಡಿ ನಾನು ಏನ್ರಿ ನಮ್ಮ ಮರ್ಯಾದೆ ಉಳಿಸ್ಲಿಲ್ಲ, ನೀವು ಏನು ಮಾಡ್ತೀರಾ ನೀವು ಡ್ಯಾನ್ಸ್ನ, ಮಾನ ಮರ್ಯಾದೆ ಹೋಗುತ್ತೆ ನಿಮ್ಮಿಂದಾಗಿ, ಹಾಗೆ ಹಿಂಗೆ ಅಂತ ಹೇಳ್ದೆ. ಯಾಕೆ ಸರ್, ಏನಾಯ್ತು ಸರ್, ನಾನೇನು ಮಾಡಿದೆ ಸರ್? ಆ ಸಾಂಗ್ ಮುಗೀತಲ್ಲ ಸರ್, ಏನು ಹಂಗ ಮುಗಿಸೋದು, ಅಷ್ಟು ಕೆಟ್ಟದಾಗೇನ್ರಿ ಮುಗಿಸೋದು, ಭಾಳ ಅಪ್ಸೆಟ್ ಆಗ್ಬಿಟ್ಟಿದೆ ನಮಗೆ. ನನಗಂತೂ ಯಾಕೆ ನಿಮ್ಮನ್ನು ಇಂಡಸ್ಟ್ರಿ ಕರ್ಕೊಂಬನ್ನು ಅನಿಸ್ಬಿಟ್ಟಿದೆ. ನಾನು ಏನು ಮಾಡ್ತೀರಾ, ಇನ್ನೇನು ತಲೆ ಸುಮ್ಮನೆ ಬಗ್ಗಿಸ್ಕೊಂಡು ನಿಂತ್ಕೊಂಡಿದ್ದೆ. ಏನಾಗಿದೆ ಹೇಳಿ ಸರ್, ಏನು ಆಗೋದೇನು ಆಯ್ತಲ್ಲ, ಶೂಟಿಂಗೆಲ್ಲ ಆದಮೇಲೆ ಆಗೋದೇನು ಅಂತ ಹೇಳಿದ್ರೆ ಇನ್ನೇನು ರೀಶೂಟ್ ಮಾಡೋಕ್ಕಾಗತ್ತಾ ನಮ್ಮ ಕೈಲಿ, ಅಷ್ಟೊಂದು ಇದು ಮಾಡಿಬಿಟ್ಟು. ಎಲ್ಲರೂ ನೋಡ್ತಾ ಇದ್ದೀನಿ, ಯಾರೂ ತಲೆ ಎತ್ತುತ್ತಾ ಇಲ್ಲ, ಸುಮ್ಮನೆ ಕೂತಿದ್ದಾರೆ ಎಲ್ಲರೂ. ನನ್ನ ಕಣ್ಣಲ್ಲಿ ನೀರು, ಏನಪ್ಪ ಹಿಂಗಾಗೋಯ್ತು ಅಂತ. ನನ್ನ ಪಕ್ಕದಲ್ಲಿ ಸಿದ್ದೇಶಣ್ಣ ನಿಂತಿದ್ರು, ಮೇಕಪ್ ಮ್ಯಾನ್, ಅವ್ರಿಗೆ ಪರ್ಸ್ನಲ್ ಮೇಕಪ್ ಅಲ್ಲ, ಅವರು ಸಮಾಧಾನ ಮಾಡ್ಕೊಳ್ಳಿ. ಓಕೆ ಸರ್, ಸಾರಿ. ಏನು ಸಾರಿ ರೀ, ಯಾಕ್ರಿ ಬರ್ಬೇಕು ನೀವು ಇಂಡಸ್ಟ್ರಿಗೆ? ಹಂಗೆ ನಾನು ತಲೆ ಮೇಲೆ ಆಕಾಶ ಬಿದ್ದಂಗೆ ಆಗೋಯ್ತು. ಇನ್ನೇನು ಮಾಡಿ, ಸುಮ್ಮನೆ ನಿಂತ್ಕೊಂಬಿಟ್ಟೆ ಅತ್ಲಾಗೆ, ಸುಮ್ಮನೆ ನಿಂತ್ಕೊಂಡೇ ಇದ್ದೆ. ತಲೆ ಎತ್ತರಿ ಅಂದರು, ನಾನು ಕಣ್ಣಲ್ಲಿ ನೀರು. ತಲೆ ಎತ್ತರಿಂದ ಆಗ್ತಿರಲಿಲ್ಲ. ಕೊನೆಗೆ ಎಲ್ಲ ಚಪ್ಪಾಳೆ ತಟ್ಟಕ್ಕೆ ಶುರು ಮಾಡಿದ್ರು ಸರ್. ಎಂಟೈರ್ ಟೀಮ್ ಕೂತಿದ್ದವರೆಲ್ಲ ಚಪ್ಪಾಳೆ ತಟ್ಟಕ್ಕೆ ಶುರು ಮಾಡಿದ್ರು. ನಾನು ಏನಕ್ಕೆ ಚಪ್ಪಾಳೆ ತಟ್ತಾ ಇದ್ದಾರೆ ಅಂತೆಲ್ಲ ನೋಡ್ತಾ ಇದ್ದೆ. ಏನಕ್ಕೆ ರೀ, ಏಯ್ ನಗರಿ ಅಂತ. ಅವಾಗ ನೀವು ಸರ್ಪ್ರೈಸ್, ಇದು ಸರ್ಪ್ರೈಸ್.
ಓ ನೈಸ್. ತುಂಬ ಸರ್ಪ್ರೈಸ್ ಇದು. ಅಣ್ಣ ನಾನು ಆಲ್ಮೋಸ್ಟು ಇದಾಗ್ಬಿಟ್ಟಿದ್ದೆ ಅವತ್ತು, ಸ್ಕ್ವೀಸ್ಡ್. ಅಯ್ಯೋ ಸಾಕಪ್ಪ, ಇನ್ನು ನಮ್ಮ ದೇವರೇ ಹಿಂಗೆ ಹೇಳ್ಬಿಟ್ಮೇಲೆ ನಮ್ಗೆ ಯಾಕೆ ಬೇಕು ಇಂಡಸ್ಟ್ರಿ ಅನಿಸ್ಬಿಟ್ಟಿದ್ದು ನನಗೆ ಅವತ್ತು. ಎಲ್ಲ ಚಪ್ಪಾಳೆ ತಟ್ಟಕ್ಕೆ ಶುರು ಮಾಡಿದ್ರು. ಯಾಕೆ ನನಗೆ ಅವಾಗ ಒಂದು ಚೂರು ಇದಾಯ್ತು, ನಗರಿ ತಮಾಷೆ ಮಾಡ್ತಾ ಇದ್ದೀವಿ ಅಂತ. ಯಾಕೆ ಸರ್ ಅಂತ. ಪ್ರಿಯಾಂಕಾ ಮೇಡಮ್ ಅವ್ರು ಅವತ್ತೇ ಶಿ ಸೆಡ್, ನಾನು ಬೆಂಗಾಲಿ ಮೂವೀಸಲ್ಲಿ ಅಷ್ಟು ಫಿಲಮ್ ಮಾಡಿದ್ದೀನಿ, ಈವನ್ ಮೈ ಓನ್ ಲ್ಯಾಂಗ್ವೇಜ್, ನನಗೆ ಅಷ್ಟು ಎಕ್ಸ್ಪ್ರೆಷನ್ ಎಲ್ಲ ಡಿಸ್ಕ್ರೈಬ್ ಮಾಡಿ ಒಂದೊಂದು ಅಕ್ಷರಗಳನ್ನ ಎಕ್ಸ್ಪ್ಲೈನ್ ಮಾಡಿ ಅರ್ಥ ಹೇಳಿ ನನಗೆ ಯಾರೂ ಮಾಡಿಸಿರಲಿಲ್ಲ. ಇವರು ಚಂದ್ರು ತುಂಬ ಚೆನ್ನಾಗಿ ನನಗೆ ಮಾಡಿಸ್ಕೊಟ್ರು, ಚೆನ್ನಾಗಿ ಮಾಡಿದ್ರು ಡ್ಯಾನ್ಸ್ ಡೈರೆಕ್ಷನ್ನು. ಐ ಆಮ್ ರಿಯಲಿ ಹ್ಯಾಪಿ, ವೆರಿ ಹ್ಯಾಪಿ ಅಂತ ಅವತ್ತು ಶಿ ಅಪ್ರಿಷಿಯೇಟ್ ಮೀ. ಅದರ ಹಾಡು, ಅದರ ಟ್ಯೂನು ಮತ್ತು ಅದರ ವಿಜುವಲೈಸೇಷನ್. ಒಂದು ಮ್ಯೂಸಿಕಲ್ ರಿಯಾಲಿಟಿ ಶೋ ಬಂದರೆ, ಸಿಂಗಿಂಗ್ ರಿಯಾಲಿಟಿ ಶೋ ಬಂದರೆ, ಈ ಹಾಡಿಲ್ಲದೆ ಆ ರಿಯಾಲಿಟಿ ಶೋ ಹೋಗಿಲ್ಲ ಸರ್. ಇಲ್ಲ, ಅವತ್ತು ಫೀಮೇಲ್ ಸಿಂಗರ್ಗೆ ಒಂದು ಚಾಲೆಂಜಿಂಗ್ ಸಾಂಗ್ ಇದೆ ಅವಾಗಲೂ. ಹೌದು, ಅಂದರೆ ಅವರು ಪ್ರಿಯಾಂಕಾ ಮೇಡಮ್ ಅಷ್ಟೇ ತುಂಬ ಯಾವುದು ಬಿಡ್ತಾ ಇರಲಿಲ್ಲ, ತುಂಬ ಚಾಲೆಂಜಿಂಗ್ ತಗೊಳ್ಳೋ. ಅದ್ರಲ್ಲಿ ನೋಡಿ, ನವಿಲೆ ಮುಗಿಲೆ ಓ ಮುಗಿಲೆ ಕೆನ್ನೆ ಕೆಂಪು ಏಕೆ ಅದಿದೆ ನೋಡಿ. ಅದರಲ್ಲಿ ಅವರ ಒಂದು ಎಕ್ಸ್ಪ್ರೆಷನ್ ನೋಡ್ಬೇಕು ನೀವು. ತೋರಿಸ್ಕೊಂಡು ಮತ್ತೆ ವಾಪಸ್ ಬರೋದು, ಡಿಸ್ಕ್ರೈಬ್ ಮಾಡ್ಕೊಳ್ಳೋದು ತನ್ನಂತಾನೋ, ಪ್ರತಿಯೊಂದೂ ಅಷ್ಟೇ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿ ಮಾಡಿಸ್ತಾ ಇದ್ವಿ. ಇವನ್ ಹೂವು ನೋಡಬೇಕಾದ್ರೂ ಅಷ್ಟೇ, ಆ ನಗೋದು, ಎಲ್ಲಿ ರಿಲ್ಯಾಕ್ಸ್ ಆಗಬೇಕು, ಆ ಇರುವೆಗಳು, ಗಡಿಬಿಡಿಯ ಇರುವೆಗಳೇ ಸಾಲಾಗಿ, ಅದೆಲ್ಲನೂ ತುಂಬಾ ಆ ಇರುವೆಗಳೇ ಇರ್ತಾ ಇರಲಿಲ್ಲ ಅಲ್ಲಿ ಗಿಡದಲ್ಲಿ, ಆ ಗೊಂಚು ತಂದು ಹಾಕೋರು ಪಾಪ. ಆಮೇಲೆ ಗಿಳಿ ಇದು ಮಾಡಬೇಕು, ಕೈಗೆ ಕಚ್ಬಿಟ್ಟಿತ್ತು ಅವ್ರಿಗೆ, ಸ್ಟಿಲ್ ಶೆಡಿಡ್. ಆ ಜಿಂಕೆ ತಿವಿದ್ಬಿಟ್ಟಿತ್ತವಲ್ಲ ಅವ್ರಿಗೆ. ಯಾಕೆಂದರೆ ಜಿಂಕೆಗಳು ಮನುಷ್ಯನ ಜೊತೆ ಸೇರಲ್ಲ. ಈವನ್ ಮೈಸೂರು ಇದರಲ್ಲಿ ಝೂನಲ್ಲಿ ಮಾಡಿದ್ರು ಕೂಡ ಅವ್ರನ್ನ ಪಾಪ 2 ದಿನ ಅಲ್ಲೇ ನಿಲ್ಲಿಸಿದ್ರು. ಅದ್ರ ಜೊತೆ ಫ್ರೆಂಡ್ ಹುಲ್ಲೆಲ್ಲ ಕೊಟ್ಕೊಂಡೋದಕ್ಕೆ, ಅದು ಅಟ್ಲೀಸ್ಟ್ ಅದನ್ನ ಮೈ ಸವರೋದಕ್ಕೆ ಅದೊಂದು ಶಾಟ್ ಬೇಕಿತ್ತು. ಅದು ತಿವಿದ್ಬಿಟ್ಟಿತ್ತು ಪಾಪ ಅವ್ರಿಗೆ, ಅಷ್ಟು ಇಲ್ಗಡೆ ಚುಚ್ಬಿಟ್ಟು. ಅವ್ರು ಅದನ್ನ ತಲೆನೇ ಕೆಡಿಸ್ಕೊತಾ ಇಲ್ಲ ಅವರು. ಬಟ್ ಫೈನಲಿ ಎಲ್ಲಿ ಮಾಡಿದ್ರು ಆಮೇಲೆ ಜಿಂಕೆದು? ಅಲ್ಲೇ ಮಾಡಿದ್ವಿ ನಾವು, ಮೈಸೂರು ಝೂನಲ್ಲೇ ಮಾಡಿದ್ದು ಅಲ್ಲೇ. ಸೊ ಅದು ನೋಡಿ ಅವರು ಎಷ್ಟು ಇನ್ವಾಲ್ವ್ಮೆಂಟ್ ಇತ್ತು ಅಂದರೆ, ಅದಕ್ಕೋಸ್ಕರ ವೆಯ್ಟ್ ಮಾಡ್ಕೊಂಡು ನಿಂತಿದ್ವಿ. ಆ ಜಿಂಕೆ ಹುಲ್ ತಿನ್ನಕ್ಕೆ ಬರುತ್ತಾ, ಅದನ್ನು ಇವ್ರ ಫ್ರೆಂಡ್ ಮಾಡ್ಕೋಬೇಕು, ಅದು ಪರ್ಟಿಕ್ಯುಲರ್ ಜಿಂಕೆನೇ ಬೇಕು. ಇನ್ನೊಂದು ಯಾವ್ದಾದ್ರು ಇದು ಮಿಸ್ ಆಗಿ ಇನ್ನೊಂದು ಬಂದರೆ ಅದು ಫ್ರೆಂಡ್ ಆಗಲ್ಲ. ಸೊ ಹಿಂಗಾಗಿ ಅದನ್ನೆಲ್ಲ ಪಾಪ ಫ್ರೆಂಡ್ ಮಾಡಿಕೊಂಡು, ಕೈಗೆ ಪಾಪ ಕಾಲಿಗೆಲ್ಲ ಇರುವೆ ಎಲ್ಲ ಕಚ್ಕೊಂಡು ಅವ್ರಿಗೆ. ಬಟ್ ತುಂಬ ಒಂದೊಂದು ಸಾಂಗಲ್ಲೂ ಅಷ್ಟೇ ಭಾಳ ಅವರು ಪ್ರಿಯಾಂಕಾ ಮೇಡಮ್ ಇವಾಗಲೂ ಅಷ್ಟೇ ಎಲ್ಲಿ ಸಿಕ್ಕರು ಶಿ ಈಸ್ ವೆರಿ ಮಚ್ ಹ್ಯಾಪಿ. ಅಂದರೆ ಅದೊಂದು ಸರ್ಪ್ರೈಸ್ ನನಗೆ ಅವತ್ತು, ಆ ಮೂಮೆಂಟ್. ಅವರು ಚೆನ್ನಾಗಿ ಇದೇನೋ ಕ್ಲಾಪ್ ಮಾಡಿ ನನ್ನ ಅಪ್ರಿಷಿಯೇಟ್ ಮಾಡಿದ್ದು, ತುಂಬ ಚೆನ್ನಾಗಿ ಮಾಡ್ಸಾರಂತೆ. ಚೆನ್ನಾಗಿ ಆ ಕಾರ್ ಮೇಲೆ ನಿಂತ್ಕೊಂಡು ಡ್ಯಾನ್ಸ್ ಇದೆಯಲ್ಲ ಸರ್, ಅದು ಹೌದು. ಅಂತೂ ಎಲ್ಲದಕ್ಕಿಂತ ನಮಗೆ ತಲೆ ತಿನ್ಬಿಡ್ತದೆ. ಹೊರದೇಶದಲ್ಲಿದ್ವಿ. ಇನ್ಫ್ಯಾಕ್ಟ್ ದಟ್ ಈಸ್ ಮೈ ಫಸ್ಟ್ ಟೂರ್. ನಾಗತಿಹಳ್ಳಿ ಮೇಷ್ಟ್ರ ಸಿನಿಮಾ ಇದು. ಹೌದು, ಮೇಷ್ಟ್ರ ಸಿನಿಮಾ. ಅವರ ಡೈರೆಕ್ಟ್ರು, ಮತ್ತೆ ಅದು ಕ್ಯಾಮ್ರಾಮನ್ ಬಂದು ಕೆ ಕೃಷ್ಣಕುಮಾರ್, ವೆರಿ ನೈಸ್ ಜೆಂಟಲ್ಮನ್. ಹಂಟ್ ಮಾಡಬೇಕಾದ್ರೆ ನನ್ನ ಫಸ್ಟ್ ಫಾರಿನ್ ಟೂರ್ ಅದು ಉಪೇಂದ್ರ ಸರ್ ಇಂದಾನೆ ಆಗಿದ್ದು. ಎಲ್ಲಿ ಅದು? ಥಾಯ್ಲೆಂಡ್. ಓಕೆ. ಅಲ್ಲಿ ಅಂಟ್ ಮಾಡ್ಬೇಕು, ಯಾವಾಗಲೂ ಅಂಟ್ಕೊಂಡಿರ್ಬೇಕು ಇವರು. ಹೀರೋಯಿನ್ಗೆ ಅಂಟ್ಕೊಂಡಿರ್ಬೇಕು. ಅಂಟ್ಕೊಂಡು ಇದ್ದಂಗೆನೆ ಸಾಂಗ್ ಪೂರ್ತಿ ಅಂಟ್ಕೊಂಡಿರೋ ರೀತಿನಲ್ಲೇ ಸಾಂಗ್ ಫುಲ್ ಮಾಡಿ ತೋರಿಸಿದ್ವಿ. ಬಟ್ ಈ ಒಂದೊಂದಕ್ಕೂ ಎಲ್ಲೂ ಸ್ಟೆಪ್ ರಿಪೀಟ್ ಆಗಂಗಿರ್ಲಿಲ್ಲ. ಹೌದು. ಎಲ್ಲಾದ್ರೂ ಹೋಗ್ಲಿ ಇವರು ಅಂಟ್ಕೊಂಡಿರ್ಬೇಕು, ಸ್ಟೆಪ್ ರಿಪೀಟ್ ಆಗಬಾರ್ದು. ಅದೊಂದಾಯ್ತು. ಅದಾದ್ಮೇಲೆ ಅದು ಡೋಂಟ್ ವರಿ ಮಾಡಬೇಡ, ಅದು ಅಷ್ಟೇ ಸಾಲಿಡ್. ಅಂದರೆ ನೋಡಿ ಅವ್ರದ್ದು ಎಲ್ಲ ಫಿಲಮ್ಸು ಅಪ್ ಟು ಡೈರೆಕ್ಷನ್ ಬಿಟ್ಟು ಅವರು ಹೀರೋ ಆಗಿ ಇದಾದ್ರಲ್ಲ, ಪ್ರಮೋಟ್ ಆಗ್ತಿರೋ ತನಕನೂ ಅವರು ಕೆಲಸ ಮಾಡಿದ್ದು ಒಂದೊಂದು ಫಿಲಮ್ಮು ಕೂಡ, ಒಂದೊಂದು ಸಾಂಗು ಕೂಡ ಎಲ್ಲನೂ ಡಿಫ್ರೆಂಟ್ ಆಗಿದೆ, ಎಲ್ಲ ಡಿಫ್ರೆಂಟ್ ಆಗಿತ್ತು ಸರ್. ಎಲ್ಲವೂ ಮೈಲ್ ಸ್ಟೋನ್ ಸರ್. ಉಪೇಂದ್ರ ಅವ್ರ ಸಿನಿಮಾ ಅಂದಾಗ ಅಲ್ಲಿ ವೆರೈಟಿ ಹುಡುಕ್ತೀವಿ, ಅಲ್ಲಿ ಕ್ರಿಯೇಟಿವಿಟಿ ಹುಡುಕ್ತೀವಿ, ಅಲ್ಲೊಂದು ಬೇರೆ ಸಿನಿಮಾಗಿಂತ ವಿಭಿನ್ನತೆ ಹುಡುಕ್ತೀವಿ. ಆ ವಿಭಿನ್ನತೆಯಲ್ಲಿ ನಿಮ್ಮದೇ ಆದ ಕ್ಷೇತ್ರದಲ್ಲಿ ನೀವು ನಿಮ್ಮ ಸೀಲ್ ಅಂತೀವಲ್ಲ, ಇದು ನಂದು ಅಂತ ಆ ಸೀಲ್ ಒತ್ತಿದ್ದೀರಾ ಸರ್? ಚೆನ್ನಾಗಿತ್ತು. ದಟ್ ಟೈಮ್ ವಾಸ್ ವೆರಿ ನೈಸ್. ಯಾಕಂದರೆ ಒಬ್ಬ ನಿರ್ಮಾಪಕ, ನಿರ್ದೇಶಕ ಆಗಲಿ, ಒಬ್ಬರಿಗೆ ಒಂದು ಅವಕಾಶ ಕೊಡ್ಬೋದು, ಒಂದು ಸಾಂಗ್ ಕೊಡ್ಬೋದು. ಬಟ್ ಐ ಆಮ್ ವೆರಿ ಲಕ್ಕಿ. ನನಗೊಂದು 6 ಫಿಲಮ್ ಕಂಟಿನ್ಯೂಸ್ ಆಗಿ ಅವ್ರ ಜೊತೆ ಇಟ್ಕೊಂಡು, ಈವನ್ ನಿಮ್ಗೆ ಗೊತ್ತಿರಲ್ಲ ನನಗೆ ಈ ಲೈನ್ ಬರೆಯೋದಿರೋ, ಲೈನ್ ಡಿಸ್ಕ್ರಿಪ್ಷನ್ನು, ಶಾರ್ಟ್ ಡಿವಿಷನ್ಸು, ಇದೇನು ಲೈನ್ ಡಿವೈಡಿಂಗ್ ಮಾಡೋದು, ಪ್ರತಿಯೊಂದು ನನಗೆ ಅವ್ರು ಹೇಳ್ಕೊಟ್ಟಿದ್ದು. ಸೊ ಅದಾದ ನಂತರದಲ್ಲಿ ನಮಗೆ ಇದು ಆಪ್ರೇಷನ್ ಅಂತ
ಬಂತು. ಆಪರೇಷನ್ ಅಂತ ಶೂಟಿಂಗಲ್ಲಿ ನನಗೆ ಲೆಜೆಂಡ್ರಿ ಉಡುಪಿ ಜಯರಾಮ್ ಮಾಸ್ಟರ್ನ ಇಂಟ್ರೊಡ್ಯೂಸ್ ಮಾಡಿಕೊಟ್ರು. ನಾನು ಅವ್ರ ಸಂಪರ್ಕದಲ್ಲಿ ಇರ್ತಾ ಇದ್ದೆ ಯಾವಾಗಲೂ. ಇಂಡಸ್ಟ್ರಿಗೆ ದೊಡ್ಡ ಅಯ್ಯೋ ದೇವರು ಅವರು, ಆಫ್ಕೋರ್ಸ್ ಉಡುಪಿ ಜಯರಾಮ್. ಅವರು ಸಾಂಗ್ಗಳು ಇವತ್ತಿಗೂ ಕೂಡ ಯಾರ ಕೈಲೂ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. 70-80ರ ದಶಕದಲ್ಲಿ ಅಲ್ಲಿ ದೊಡ್ಡ ಹೆಸರು. ಅಪ್ಪಾಜಿ ಅವ್ರ ಜೊತೆ ಎಲ್ಲ ಸಾಂಗ್ಗಳು ಅವರೇ ತಾನೇ ಮಾಡ್ತಾ ಇದ್ರು. ಅವ್ರ ಹಳೆಯ ಫಿಲಮ್ಗಳೆಲ್ಲ ಅವ್ರದ್ದೇನೆ. ಉಡುಪಿ ಜಯರಾಮ್ ಮತ್ತು ತಾರಾ. ಉಡುಪಿ ಜಯರಾಮ್ ದೇವಿ ದೇವಿಮಾ ಅವ್ರ ಸಂಪರ್ಕದಲ್ಲಿ ಇರ್ತಾ ಇದ್ದೆ. ಅವಾಗ ಭೇಟಿ ಆಗ್ತಿದ್ದೆ. ಟೆಕ್ನಿಕಲ್ ಆಗಿ ಅವ್ರು ಸ್ವಲ್ಪ ವಿಷಯಗಳು ಹೇಳ್ತಾ ಇದ್ರು, ಐಡಿಯಾಸ್ಗಳು ಕೊಡ್ತಾ ಇದ್ರು. ನಾವು ಅವ್ರು ಹೇಳ್ತಾ ಇದ್ವಿ ಯಾವಾಗಲೂ ಅಷ್ಟೇ, ನೀನು ಭಾಳ ಲಿರಿಕ್ಸ್ ಬಂದಾಗ ಯಾವಾಗಲೂ ನೀನು ಎಕ್ಸ್ಪ್ರೆಷನ್ನಲ್ಲಿ ಭಾಳ ತಿಳ್ಕೊ, ಎಕ್ಸ್ಪ್ರೆಷನ್ ಮೇಲೆ ಆಟ ಆಡೋ, ಪಕ್ಕದ ಭಾವನೆಗಳು ತುಂಬ ಇಂಪಾರ್ಟೆಂಟು ಅನ್ನೋರು. ಸೊ ಅದನ್ನು ನಾನು ಭಾಳವಾಗಿ ಅದನ್ನು ತುಂಬ ಅದ್ರ ಬಗ್ಗೆ ಗಮನ ಹರಿಸ್ತಿದ್ದೆ ನಾನು. ಸೊ ಅದೇ ಅವರು ಕೊಟ್ಟಿದ್ದು, ಅವ್ರ ಜೊತೆಯಲ್ಲಿ ಆದಂಥ ಅನುಭವ, ಅವರು ನೀಡಿದಂಥ ಒಂದು ಸಲಹೆಗಳು ನನಗೆ ಭಾಳ ಹೆಲ್ಪ್ ಆಯಿತು. ಸರ್, ಬ್ಯಾಕ್ ಟು ಬ್ಯಾಕ್ ಸೂಪರ್ ಡೂಪರ್ ಹಿಟ್ ಸಿನಿಮಾಗಳು, ಹಾಡುಗಳು ಮತ್ತು ನಿಮಗೆ ಹೆಸರು, ರೆಮ್ಯುನರೇಷನ್ ಚೆನ್ನಾಗಿ ಬಂತಾ ಸರ್? ರೆಮ್ಯುನರೇಷನ್ನು ಅವಾಗ ನಾವು ಆ ಫೋರ್ಸಲ್ಲಿ ಅದ್ರ ಬಗ್ಗೆ ಗಮನ ಕೊಡಲಿಲ್ಲ. ಹೋಗೋ ಫೋರ್ಸ್ ಇತ್ತಲ್ಲ. ಸೊ ದುಡ್ಡು ಇಷ್ಟು ಬೇಕು ಡಿಮ್ಯಾಂಡಿಂಗ್ಲೂ ಇಲ್ಲ ನೀವು? ಇಲ್ಲ. ಎಷ್ಟೋ ಪಿಕ್ಚರಲ್ಲಿ ನಾವು ದುಡ್ಡು ಬಗ್ಗೆ ಇಡಿಸ್ಕೋದೆ. ನನ್ನ ಫ್ಯಾಕ್ಟ್ ಏನು ಅಂತ ಹೇಳಿದ್ರೆ, ಈ ಮುಚ್ಚುಮರೆ ಏನು ವಿಷಯಗಳೆಲ್ಲ ಇವೆಲ್ಲ ಕಟು ಸತ್ಯಗಳು. ಉಪೇಂದ್ರ ಅವರೇ ಬೈಯೋರು ನಮಗೆ, ಏನಂತ? ಹೋಗ್ರಿ ದುಡ್ಡು ಇಸ್ಕೊಂಡ್ರಿ, ಫಸ್ಟ್ ಹೋಗಿ ಇಸ್ಕೊಳ್ರಿ ಅನ್ನೋರು. ಸೊ ನೀವು ಅವ್ರಿಗೆ ತಲೆನೇ ಕೆಡಿಸ್ಕೊಂಡಿಲ್ಲ? ತಲೆನೇ ಕೆಡಿಸ್ಕೊತಾ ಇರಲಿಲ್ಲ ನಾವು. ನಿಮ್ಮನ್ನು ಆಮೇಲೆ ಗುರುತು ಹಿಡಿದು ಕರೆದಂಥ ನಟ ಅಥವಾ ನಿರ್ದೇಶಕರು ಅಥವಾ ನಿರ್ಮಾಪಕರು ಯಾರು ಸರ್? ನನಗೆ ಅದಾದ ನಂತರದಲ್ಲಿ ಸುಮಾರು ಅವಕಾಶಗಳು ಬಂತು, ಮಾಡಿದ್ವಿ. ಆ್ಯಂಡ್ ಇನ್ಫ್ಯಾಕ್ಟ್ ನಮ್ಮ ಗ್ರೇಟ್ ಜೆಂಟ್ಲ್ಮೆನ್ ಆ್ಯಕ್ಟರ್ ರಮೇಶ್ ಅರವಿಂದ್ ಸರ್ ಜೊತೆನೂ ಕೆಲಸ ಮಾಡಿದೆ. ಅವ್ರ ಜೊತೆ ಶ್ರೀರಸ್ತು ಶುಭಮಸ್ತು ಚಿತ್ರದಲ್ಲಿ ಸೀತಾರಾಮ್ ಅವರು, ನಮ್ಮ ಖ್ಯಾತ ನಿರ್ದೇಶಕರಾದಂಥ ಸುನಿಲ್ ಕುಮಾರ್ ದೇಸಾಯಿ, ಆ ಫಿಲಮ್, ಆ ಚಿತ್ರ 4 ಸಾಂಗ್ ಮಾಡಿದೆ ನಾನು. ಆಮೇಲೆ ಇವರು ನಮ್ಮ ನವೀನ್ ಕೃಷ್ಣ ಇದಾರಲ್ಲ, ನಮ್ಮ ಸ್ನೇಹಿತರು ಅವರು, ಶ್ರೀನಿವಾಸ್ ಮೂರ್ತಿ ಸರ್ ಮಗ ಅವರು, ಅವ್ರದ್ದು ಒಂದು ಸಾಂಗ್ ಇದೆ ಅದರಲ್ಲಿ, ದೀಮ್ 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 ದೀನಕ ದೀನ. ಆ ಕೋಲಾಟ ನೋಡಿ ನೀವು, ಫುಲ್ಲು ಬರೀ ಡಾಂಡಿಯಾನೆ. ಅದು ನನ್ನ ಒನ್ ಆಫ್ ದ ಬೆಸ್ಟ್ ಸಾಂಗ್, ಬ್ಯೂಟಿಫುಲ್ ಸಾಂಗ್ ಅದು. ಸೀತಾರಾಮ್ ಸರ್ದು ಅವ್ರದ್ದೊಂದು ಅವರು ಕರೆದ ಅವಕಾಶ ಕೊಟ್ಟಿದ್ರು. ಅದಾದ ನಂತರ ಅನುರಾಗ ಸಂಗಮನೂ ಅಷ್ಟೇ, ನಮ್ಮ ಗ್ರೇಟ್ ಕ್ಯಾಮ್ರಾಮನ್ ಫಾರ್ ಎವರ್ ಸುಂದರನ ಸುವರ್ಣ ಸರ್ ಅವರು ಕೂಡ ಭಾಳ ಸಪೋರ್ಟ್ ಮಾಡಿದರು. ಎಚ್ ಸಿ ವೇಣು ಇದಾಯಿತು. ಅದಾದ ನಂತರದಲ್ಲಿ ನನಗೆ ಮೊನಾಲಿಸಾ, ನಮ್ಮ ಖ್ಯಾತ ನಿರ್ದೇಶಕರು ನಿರ್ಮಾಪಕರು ಇಂದ್ರಜಿತ್ ಲಂಕೇಶ್ ಸರ್, ನಿಮ್ದು ಅವರೆಲ್ಲ ಅವ್ರದೊಂಥರ, ನಿಮ್ಮ ಸಾಂಗ್ಗಳೆಲ್ಲ ನೋಡಿದ್ದೀನಿ ರೀ ನಾನು, ಬನ್ನಿ ನಮ್ಮ ಪಿಕ್ಚರಲ್ಲಿ ಕೆಲಸ ಮಾಡಿರಿ ಅಂತ. ಅವ್ರದ್ರಲ್ಲೂ ಚೆನ್ನಾಗಾಯ್ತು ಸಾಂಗ್. ತೆಲುಗು ಹೀರೋಯಿನ್ ಸದಾ ಮಾಡಿದ್ದು, ಸದಾ ವೆರಿ ಪ್ರೊಫೆಷನಲ್. ಆಮೇಲೆ ನಮ್ಮ ಧ್ಯಾನ್ ಸಮೀರ್ ದತ್ತಾನಿ, ಅವರು 3 ಸಾಂಗ್ ಮಾಡಿದೆ ಫಿಲಮಲ್ಲಿ. 3 ಸಾಂಗು ಚೆನ್ನಾಗಾಯ್ತು. ಪಾರ್ಟಿ ಸಾಂಗ್ ಇತ್ತು, ಅದು ಫೇಮಸ್ ಆಯ್ತಲ್ಲ ಸರ್? ಹೌದು, ಕರೆಕ್ಟ್, ಐ ರಿಮೆಂಬರ್ ದಟ್. ನೃತ್ಯ ಅನ್ನೋದು ನನಗೆ ಜಾಸ್ತಿ ಮನಸ್ಸಿಗೆ ನಾಟಿದ್ದು ಅಂತ ಹೇಳಿದ್ರೆ ಡಿಸ್ಕೋ ಡ್ಯಾನ್ಸರ್ ನೋಡಿದೆ ನಾನು. 22 ಸತಿ ನೋಡಿದ್ದೆ ನಾನು. ಏನ ಡಿಸ್ಕೋ ಡ್ಯಾನ್ಸರ್ ಪಿಕ್ಚರ್ನ? ಹೌದಾ? ಮಿಥುನ್ ಚಕ್ರವರ್ತಿ ಸರ್, ಅಷ್ಟು ಚಿಡಿದ್ಬಿಟ್ಟಿತ್ತು ನನಗೆ. 22 ಸರಿ ಹೆಂಗಾರು ಕಾಸು ಹೊಂಚಿಸ್ಬಿಟ್ಟು ಅದಕ್ಕೆ ಇದಕ್ಕೆ ಅನ್ಬಿಟ್ಟು ಪ್ರದೀಪ್ ಥಿಯೇಟ್ರ್ ಇತ್ತಲ್ಲ ಮಾರ್ಕೆಟಲ್ಲಿ, ಅಲ್ಲೋಗಿ ಸುಮ್ಮನೆ ನೋಡ್ಕೊಂಬರೋದು ಪಿಕ್ಚರ್ನ. ಅಷ್ಟು ಚಿಡಿದ್ಬಿಟ್ಟಿತ್ತು. ಅದು ನೋಡಿನೇ ನನಗೆ ಡ್ಯಾನ್ಸ್ ಕಡೆ ವಾಲ್ಬಿಟ್ಟೆ. ಎಲ್ಲ ಆ್ಯಕ್ಟರ್ಸ್ಗಳಿಗೂ ಕೊರಿಯೋಗ್ರಾಫ್ ಮಾಡಿದ್ದೀರಾ ಸರ್? ಎಲ್ಲರಿಗೂ ಮಾಡಿಲ್ಲ. ನಾನು ಉಪೇಂದ್ರ ಸರ್ಗೆ ಮಾಡಿದ್ದೀನಿ, ಆಮೇಲೆ ಶಿವಣ್ಣಿಗೆ ಮಾಡಿದ್ದೀನಿ. ಭಾರತೀಯ ಚಿತ್ರರಂಗ ಕಂಡಂಥ ಸ್ಫುರದ್ರೂಪಿ ನಟರು, ಅವರಲ್ಲಿ ಒಬ್ಬರಾದಂತಹ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಸರ್ ಅವರಿಗೆ ಕೊರಿಯೋಗ್ರಫಿ ಮಾಡಬೇಕು ಅಂದರೆ, ಡ್ಯಾನ್ಸ್ ಡೈರೆಕ್ಷನ್ ಮಾಡಬೇಕು ಅಂತ ಕರೆ ಬಂದಾಗ, ಯಾವತ್ತು ಯಾವಾಗ? ಚಂದ್ರು ಎಲ್ಲಿದ್ದೀರಾ? ಹಿಂಗೆ ಆಫೀಸಲ್ಲಿದ್ದೆ, ಹೇಳಿ ಅರ್ಜೆಂಟ್ ಬನ್ನಿ, ಡೈರೆಕ್ಟ್ರು ಮೀಟ್ ಮಾಡಿ. ಯಾರು ಡೈರೆಕ್ಟ್ರು? ಸುನಿಲ್ ಕುಮಾರ್ ದೇಸಾಯಿ ಅದು. ನನಗೆ ತಲೆ, ಅಯ್ಯೋ ದೇವ್ರಿ, ಸುನಿಲ್ ಕುಮಾರ್ ದೇಸಾಯಿ ಬೇಡ ನಾನು ನಿಮ್ಮ ಕೆಲಸ ಐತೆ ಆಮೇಲೆ ಬರ್ತೀನಿ. ಇಲ್ಲ ಬರ್ತಿರೋ ಇಲ್ವೋ, ನನ್ನ ಮೇಲೆ ಇದು ಗೌರವ ಇಲ್ವೋ ನಿಮಗೆ? ಆಯಿತು ಬರ್ತೀನಿ ಬಿಡಿ ಅಂತ ಹೋದೆ. ಅವರು ಗೊತ್ತಲ್ಲ ನಿಮಗೆ, ಅಗಾಧವಾದ ಒಂದು ಜ್ಞಾನ ಭಂಡಾರ ಅದು. ಇದು ಪರ್ವನಾ? ಪರ್ವ ಎಕ್ಸಾಕ್ಟ್ಲಿ ಪರ್ವ. ಸರ್ ಭೇಟಿಯಾಗಿಲ್ಲ, ಏನು ಮಾಡಿದ್ವಿ? ಏನಿಲ್ಲ, ಹೆದರ್ಕೋಬೇಡಿ, ನಾನಿರ್ತೀನಿ ಜೊತೆಲಿ ಅಂತ. ಅದಕ್ಕೆ ಇನ್ನೊಂದು ಧೈರ್ಯ ಏನು ಅಂತ ಹೇಳಿದ್ರೆ, ಆ ಫಿಲಮ್ಗೆ ನನ್ನ ಒಳ್ಳೆ ಸ್ನೇಹಿತ ಎಚ್ ಸಿ ವೇಣು, ಕ್ಯಾಮ್ರಾಮನ್, DOP, ಛಾಯಾಗ್ರಾಹಕ. ಅದೊಂದು ಸ್ವಲ್ಪ ಯಾರು ಕ್ಯಾಮ್ರಾಮನ್, ನಿಮ್ಮ ವೇಣುನೇ ಮಾಡ್ತಿರೋದು ಬನ್ನಿ ಅಂತ. ನಾನು 1-2 ದಿನ ಸೆಟ್ಗೆ ಹೋದೆ. ಸುಮ್ಮನೆ ನನ್ನ ಬಗ್ಗೆ ಎಲ್ಲ ಹಿಂಗೆ ನೋಡೋರು, ಅವ್ರು ಹಿಂಗೆಲ್ಲ ಬಗ್ಗೆ ನೋಡೋರು.
ಸುಮ್ಮನೆ ದೇಸಾಯ್ ಹೂಯಿಸ್ ದಟ್ ಬಾಯ್ ಸಿಟಿಂಗ್ ಓವರ್ ದೇರ್ ಅಂತ ಅವ್ರೇನಿಲ್ಲ ಸುಮ್ಮನೆ ಅನ್ನೋರು. ಒಂದು ದಿನ ಸೆಟ್ಟು ಕಂಠೀರವದಲ್ಲಿ ರೋಜಾ ಅವರು, ಹೀರೋಯಿನ್ ರೋಜಾ. ಪ್ರೇಮನೂ ಇದ್ರು ಆ ಸಿನಿಮಾದಲ್ಲಿ. ಪ್ರೇಮನೂ ಇದ್ದಾರೆ, ಕರೆಕ್ಟು, ಎಕ್ಸಾಕ್ಟ್ಲಿ, ಪ್ರೇಮನೂ ಇದ್ದಾರೆ. ಆವಾಗ ದೇಸಾಯಿ ಅವರು ನೋಡಪ್ಪ ಮಯೂರ್ ಈ ಥರ ಇದೆ ಕಾನ್ಸೆಪ್ಟು, ಮಧ್ಯಾಹ್ನದ ಮೇಲೆ ಶುರು ಆಗುತ್ತೆ, ನೀವು ಪ್ರಿಪೇರ್ ಆಗಿಬಿಡಿ ಅಂತ. ನಾನು ಗ್ರೂಪ್ ಎಲ್ಲ ಕಟ್ಕೊಂಡು ಇದು ಮಾಡ್ತೀನಿ. ಯಾಕೆಂದರೆ ಒಂದು ಶಾರ್ಟ್ ಟಕ್ ಅಂತ ಮುಗಿದ ತಕ್ಷಣ ವಿಷ್ಣು ಸರ್ ಸ್ಪಾಟಲ್ಲಿ ಇರೋಲ್ಲ, ಹೊಟ್ಟೋಗ್ತಾರೆ ಚಕ್ ಅಂತ. ಅದು ಏನೋ ಬಂದು ನಿಂತ್ಕೊಂಡೆ ಸರ್, ಅದು ಇದರೇ ಬೇರೆ. ನಾನೆಲ್ಲ ರೆಡಿಯಾಗಿದ್ದೆ, ಹೋಗ್ಬಿಟ್ಟು ಕರ್ಕೊಂಬನ್ನಿ ಸರ್, ಬರ್ತಾ ಇದ್ದಾರೆ ಅವರು ಸ್ಟೈಲು, ಇದು ನನಗೆ ಮೈ ಬೇವ್ರು ಕಿತ್ಕೊಂಡು ಹರಿತಾ ಇದೆ, ಏನು ಮಾಡೋದು ಅಂತ. ಅದೃಷ್ಟಕ್ಕಿಂತ ಅವ್ರು ಬಂದು ಅಲ್ಲಿ ನಿಂತ್ಕೊಂಡು ಡ್ಯಾನ್ಸ್ ಮಾಡೋದು ಏನೂ ಇಲ್ಲ. ಬರ್ತಾರೆ, ನೋಡ್ತಾರೆ, ಅಲ್ಲಿ ಡ್ರಮ್ ಸೆಟ್ ಇರುತ್ತೆ, ಹೋಗಿ ಕೂತ್ಕೋತಾರೆ, ಬಾರಿಸ್ತಾ ಇರ್ತಾರೆ ನೋಡ್ಕೊಂಡು. ಓ ಡೋಲು ಡೋಲು ಡಂಗೂರ ಆ ಸಾಂಗು ಅದಲ್ಲ ನನ್ನ ಕಾನ್ಸೆಪ್ಟ್, ಹೌ ಐ ಇಂಟ್ರೊಡ್ಯೂಸ್ ವಿತ್ ಹಿಮ್. ಓಕೆ. ಸೊ ಬಂದರು, ನೋಡಿದ್ರು, ಹಿಂಗೆ ನೋಡ್ತಾನೆ ಇದ್ರು, ಅಂದರು, ಕೂತ್ಕೊಂಡ್ರಲ್ಲಿ ಹೋಗಿ ಡ್ರಮ್ಸ್ ಪಡೆಯಕ್ಕೆ ಶುರು ಮಾಡಿದ್ರು. ನಾನು ಎಲ್ಲರಿಗೂ ಮಧ್ಯದಲ್ಲಿ ಸ್ವಲ್ಪ ಗೈಡ್ ಮಾಡ್ತಾ ಇದ್ದೆ. ಗ್ರೂಪು ಅದು ಇದೆಲ್ಲ ಬರೋದು. ರೋಜಾ ಬರ್ತಾರೆ, ನೋಡ್ತಾರೆ, ಆ ಕಡೆಯಿಂದ ಕಡೆ ಓಡಾಡ್ತಿರ್ತಾರೆ, ಇದೆಲ್ಲ ಮಾಡ್ತಾರೆ. ಅವ್ರು ಯಾವಾಗಲೂ ನನ್ನ ಈಗ ಒಂಥರ ಹಿಂಗೆ ನೋಡ್ತಾಯಿದ್ರು, ವಿಷ್ಣು ಸರ್ ಹಿಂಗೆ ನೋಡ್ತಾಯಿದ್ರು. 2 ದಿನ ಹಿಂಗೆ ಆಯಿತು ಸರ್, ಜುಗಲ್ಬಂದಿ, ಮಾತಾಡಿಲ್ಲ, ಏನಿಲ್ಲ. 3ನೇ ದಿನ ಅವ್ರು ಬರಬೇಕು, ಸಟ್ ಹಂಗೆ ಡ್ರಮ್ ಬಾರಿಸ್ತಿರ್ತಾರೆ, ಅದು ಬಿಟ್ಟು ಇದ್ರೊಳಗಡೆ ಬರ್ತಾರೆ, ಫ್ಲೋರ್ಗೆ ಬರಬೇಕು. ಮೈ ನೇಮ್ ಇಸ್ ವಿಷ್ಣುವರ್ಧನ್ ಅಂದರು. ಅಯ್ಯೋ ಪರಮಾತ್ಮ ರಾಮ, ನಾನು ಏನಪ್ಪ ಸರಿ ಚಕ್ ಅಂತ ಹಿಂಗೆ ಕೈ ಕೊಟ್ಬಿಟ್ಟು, ಇಷ್ಟು ಅಗಲ ಇದೆ ಸರ್ ಕೈ. ಅದು ನಿಜ, ಅವ್ರು ಪರಿಚಯ ಮಾಡ್ಕೊಂಡ್ರ? ಎಸ್, ಅಂದರೆ ಅದು ಪರಿಚಯ ಅಂದರೆ ಆ ಥರ ಅಲ್ಲ ಅದು. ಸೊ ನನ್ನ ಕೈ ಗಡಗಡ ನಡುಕ್ತಾ ಇದೆ, ಕೈ ಹಿಂಗೆ ಅಲ್ಲ, ಅವ್ರದ್ದು ಕೈ ಅಗಲ ಈ ಪಾಸ್ ಹಿಂಗೆ ಹಿಡಿದ್ರು ಸರ್, ಅದು ಯಾವುದೋ ಇದರಲ್ಲಿ ಸಿಕ್ಕಾಕೊಂಡಂಗೆ ಆಗೋಯ್ತು ನನಗೆ. ಗಡಗಡ ನಾನು ನಡುಕ್ತಾ ಇದ್ದೀನಿ. ಬಾಯ್, ಐ ಆಮ್ ಸೀಯಿಂಗ್ ಯು ಸಿನ್ಸ್ 3 days. Such a beautiful gesture you have, the style, that body language and the expression, beautiful you are. Bloody thing, you are going to happen, man. Anyway, nice meeting you. ನನಗೆ ಗಡ ಅಂತ ಶುರು ಆಗಿ ಅಪ್ಪಾಜಿ ಅಂತೆಲ್ಲ ಕಾಲೆಲ್ಲ ನಮಸ್ಕಾರ ಮಾಡಿ, ಅಜ್ಜಿ ಐ ಆಮ್ ಸೋ ಅಂಡ್ ಸೋ ಈ ಥರ ಎಲ್ಲ ಮಾಡಿದ್ದೀನಿ. ಸೊ ಐ ನೆವರ್ ಎಕ್ಸ್ಪೆಕ್ಟ್, ನೋ ಯಂಗ್ ಯೂತ್ಸ್ ಹ್ಯಾಸ್ ಟು ಕಮ್ ಅಪ್. Beautiful you are. Okay, keep it up. I'm with you. Okay. Next is yours. Okay. I saw that all moments of mine. Okay, I'll show you. When you come, I'll show you. ಪಶಿ ಓಡ್ ಬರ್ತೀನಿ 2 ನಿಮಿಷ ಅಂತ ಬಂದರು ಸರ್. ಆಮೇಲೆ ಸುಮ್ಮನೆ ಅವ್ರಿಗೆಲ್ಲ ಮಾಡಿ ತೋರಿಸ್ತಾ ಇದ್ದೆ ನಾನು, ಹಿಂಗೆ ಮಾಡಿ ತೋರಿಸ್ತಿದ್ರೆ ಓಕೆ 1 2 3 ಮೋರ್ಸ್ ಎಗೈನ್ ಆ್ಯಂಡ್ ಎಗೈನ್ ಅನ್ನೋರು. ಅವರು ದೇಸಾಯಿ ಸರ್ ಬಂದ್ಬಿಟ್ಟು, ಯಾಕೆ ಸರ್ ಏನು ಬದಲಾಯಿಸ್ಲಾ? ಬದಲಾಯಿಸ್ಬೇಡ ರೀ, ಅವ್ರು ಮಾಡ್ತಿರೋ ಸ್ಟೈಲ್ ನೋಡ್ರಿ ಎಷ್ಟು ಚೆನ್ನಾಗಿದೆ, ಅದು ನೋಡ್ತಿರ್ಬೇಕು ಅನ್ಸುತ್ತೆ ಅನ್ನೋರು. ಅಯ್ಯೋ, ಅದಕ್ಕೆ ಮಾತ್ರ ಮಾಡಿಸ್ತಾ ಇದ್ರಾ? ಸೊ ಹಾಗೆ ಆಯಿತು, ತುಂಬ ಫ್ರೆಂಡ್ ಆಗೋದ್ವಿ. ವಿಷ್ಣುವರ್ಧನ್ ಅವರ ಜೊತೆ ನಿಮ್ಮ ಫ್ರೆಂಡ್ಶಿಪ್? ವಿಷ್ಣು ಸರ್ ಜೊತೆ ಡಾಕ್ಟರ್ ಸಾಹಸ ಸಿಂಹ ವಿಷ್ಣು ಸರ್ ಜೊತೆ ನನ್ನ ಸ್ನೇಹ ಆಗೋಯ್ತು. ಹೆಂಗೆ ಅಂದರೆ ಸಾಂಗ್ ಒಂದು ಬಿಟ್ಟಿಲ್ಲ ಅಂದರೆ ಒಂದಿನ ಗ್ಯಾಪ್ ಕೊಟ್ಬಿಟ್ಟು ದೇಸಾಯಿ ಚಂದ್ರನ್ ಕರ್ಸಿ ಅನ್ನೋರು, ವೇರ್ ಆರ್ ಯು ಬಾಯ್ ಪಜಿ ಅಂತ ಇಲ್ಲಿ ಕೂತಿರ್ಬೇಕಷ್ಟೇ ನನ್ನ ಕಣ್ಣೆದುರುಗಡೆ. ಓ ಹಂಗೆ, ಯು ಹ್ಯಾವ್ ಟು ಬಿ ಇನ್ ಫ್ರಂಟ್ ಆಫ್ ಮೀ. ಆಮೇಲೆ ಆ ಶಾರ್ಟ್ಗಳು ಏನಾದ್ರು ಮಾಡೋ ಹಿಂಗೆ ಸಡನ್ಲಿ ತಿರ್ಬಿಟ್ಟು ಅನ್ನೋರು, ನನಗೆ ರಿಯಾಕ್ಷನು ಓ ಹೆಂಗಿತ್ತು ಅನ್ನೋರು. ಅಯ್ಯೋ ದೇವ್ರೆ, ನಾನು ಯಾವ ಒಂದು ಇದ್ರಲ್ಲಿ ಬಂದು ಈ ಒಂದು ಮಹಾನ್ ಕಲಾವಿದರಿಗೆ ಇಷ್ಟೊಂದು ಪರಿಚಯ ಆಗ್ಬಿಟ್ನಲ್ಲ ಅಂತ. ದೆನ್ ಒಂದು ಸಾಂಗ್ ಬಂತು, ಯಾವುದು, ಓ ನನ್ನ ಸ್ಫೂರ್ತಿಯೇ ಬಾಬಾ, ಆ ಥರದ್ದು 2 ಸಾಂಗ್ ಇತ್ತು, ಅದೊಂದು ಮಾಡಿದೆ. ಆಮೇಲೆ ಆ ಫಿಲಮಲ್ಲಿ ಆ ಸೆಟ್ಟಲ್ಲಿ ಬರುತ್ತಲ್ಲ ಒಳಗಡೆ, ಆ ಡ್ಯಾನ್ಸ್ ಕಾನ್ಸೆಪ್ಟು, ಸ್ಟೇಜ್ ಮೇಲೆ ಬರೋ ಕಾನ್ಸೆಪ್ಟ್ಸ್ ಎಲ್ಲ ನಾನೇ ಮಾಡಿಸ್ದೆ. ಬಟ್ ಯಾವುದಾದ್ರೂ ಸ್ಟೆಪ್ ಅವ್ರಿಗೆ ಇಷ್ಟ ಆಗಿಲ್ಲ ಅನ್ನೋರು. ಇಷ್ಟ ಆಗದೆ ಹೋದರೆ ಇದು ವಿಷ್ಣು ಸರ್ ಕೊಡ್ತಿದ್ದ ಸಿಗ್ನಲ್ ನನಗೆ, ಅಂದರೆ ನಂದು ಅವ್ರದ್ದು ಕೆಮಿಸ್ಟ್ರಿ. ಹಂಗಂದ ತಕ್ಷಣ ನೀವು ಚೇಂಜ್ ಮಾಡಬೇಕು. ಹಂಗಂದ ತಕ್ಷಣ ಸುಮ್ಮನೆ ಹಿಂಗೆ ನೋಡ್ತಾ ಇದ್ದೆ ಅವರು ಅನ್ನೋರು ಹಿಂಗೆ
ಅಂದರೆ ಹಿಂಗೆ ಅಂತ ಇರಲಿಲ್ಲ, ಬೇಡ ಅಂತ ಇರಲಿಲ್ಲ. ನಾನು ಹಿಂಗೆ ಅವ್ರನ್ನ ನೋಡ್ತಾ ಇದ್ದೆ, ಯಾವುದೋ ಒಂದು ರೀತಿಯಲ್ಲಿ ಹಿಂಗೋ ನೋಡಬೇಕು ಅಂತ ನೋಡ್ತಾ ಇದ್ದೆ. ಆ ಸೌಂಡ್ ಬಂದ ಕಡೆ ಅವರು ಹಿಂಗೆ ಕೂತಿದ್ದವರು ಹಂಗನ್ನೋರು, ಇಲ್ಲ ಹಿಂಗನ್ನೋರು, ಚೈನ್ ಮಾಡು ಇಷ್ಟ ಇಲ್ಲ ಅಂತ ಸಿಗ್ನಲ್ಲು. ಓ, ಇದೆಲ್ಲ ಯಾರಿಗೂ ಗೊತ್ತಿರಲಿಲ್ಲಪ್ಪ, ಇಲ್ಲೇ ಗೊತ್ತಾಗಿದ್ದೀಗ. ಸೊ ಅದಾದ ನಂತರದಲ್ಲಿ ತುಂಬ ಅವರು ಅವ್ರ ಲೈಫಲ್ಲಿ ಆಗಿದ್ದ ಘಟನೆಗಳನ್ನೆಲ್ಲ ಹೇಳಕ್ಕೆ ಶುರು ಮಾಡ್ಬಿಡ್ತಾಯಿದ್ರು ನನ್ನ ಜೊತೆ. ಇಲ್ಲ, ನನಗೂ ಫೀಲ್ ಆಗಿದೆ. ಅವ್ರ ಮನೆಯಲ್ಲಿ ವಿಷ್ಣು ಸರ್ ಜೊತೆ ಕೂತು ನಾನೊಂದು ಶೋ ಮಾಡಬೇಕಾದ್ರೂ ನಾನು ಅವಾಗ FM ರೇಡಿಯೋದಲ್ಲಿದ್ದೆ. ನನಗೆ ಈಗಲೂ ವೈಬ್ರೇಷನ್ ಹಾಗೆ ಇದೆ. ಈಗ ಮನೆ ನೋಡಿ, ಗೂಸ್ ಬಂಪ್ಸ್. ದೊಡ್ಡ ಮಟ್ಟದಲ್ಲಿ ವಲ್ಮಿಕಾ ಮನೆ ಹೆಸರೀಗ. ವಲ್ಮಿಕಾ ಅಂದ್ರೆ ಹುತ್ತ. ದೊಡ್ಡ ಮನೆ ಕಟ್ಟಿದ್ದಾರೆ. ಆದರೆ ಮುಂದ್ಗಡೆ ಅವ್ರು ಕೂತ್ ಜಾಗ ಇವಾಗಲೂ ಕಣ್ಮುಂದೆ ಹಂಗೆ ಓಡಾಡುತ್ತೆ ನನಗೆ. ಹೌದು, ನನಗೆ ಅವ್ರಿಗೆ ತುಂಬ ಇಷ್ಟ ಆಗ್ತಿದ್ದಿದ್ದೇನು ಅಂದರೆ, ಏನಾದರೂ ಯು ಡೋಂಟ್ ಬಿಲೀವ್, ಮಹಾನ್ ಚಿತ್ರರಂಗ ಕಂಡಂಥ ಮಹಾನ್ ಕಲಾವಿದರು, ಪುಣ್ಯಾತ್ಮರು ಏನಾದ್ರು ಕೇಳಿದ್ರೆ ಮಗು ಥರ ಕೇಳಿಸ್ಕೊಳ್ಳೋರು. ಏನಾದರೂ ಹೇಳಿದ್ರೆ ಅನ್ನೋರು. ಆಮೇಲೆ ಅವ್ರದ್ದು ಸಿಗ್ನಲ್ಗಳಿತ್ತಲ್ಲ, ಸಮ್ ಆಫ್ ದ ಸ್ಟೈಲ್ಸ್, ಆ ಬೆರಳುಗಳ ಜೊತೆ ಮಾತಾಡೋದು, ಹಿಂಗನ್ನೋದು, ಕಣ್ಗಳ ಜೊತೆ ಮಾತಾಡೋದು, ಎಕ್ಸ್ಪ್ರೆಷನಲ್ಲಿ ಮಾತಾಡೋದು, ಅದೆಲ್ಲ ನನಗೆ ಇವತ್ತಿಗೂ ಕೂಡ ಹಾಗೇ. ನಾನು ಅನಿರುದ್ಧ್ ಸರ್ ಸಿಗ್ತಾ ಇರ್ತಾರೆ ನನಗೆ ಅವಾಗ. ಅವ್ರ ಹತ್ರ ಹೇಳ್ತಾನೆ ಇರ್ತೀನಿ ಇದನ್ನೆಲ್ಲ. ಅಯ್ಯೋ, ಅವ್ರು ಹೇಳ್ತಿರ್ತಾರೆ, ನೀವು ಹೇಳೋ ಅನುಭವಗಳೆಲ್ಲ ನಮ್ಗೆ ಕೇಳ್ತೀರಿ, ಮತ್ತೆ ಕೇಳಬೇಕು ಅನ್ನಿಸ್ತೇ ಮಾಸ್ಟರ್ ಅಂತಿರ್ತಾರೆ ಅವರು. ಸರ್, ದಕ್ಷಿಣ ಭಾರತವೇ ನಿಮ್ಮನ್ನು ತಿರುಗಿ ನೋಡಬೇಕಿತ್ತಲ್ಲ ಸರ್? ತೆಲುಗು, ತಮಿಳು, ಮಲಯಾಳಂ, ಬಾಲಿವುಡ್ ಎಲ್ಲರೂ. ಬಿಕಾಸ್ ಯಾವುದೋ ಇಂಡಸ್ಟ್ರಿಲಿ ಯಾರೋ ದೊಡ್ಡ ಕೆಲಸ ಮಾಡ್ತಿದ್ದಾರೆ, ಒಂದು ಯೂನಿಕ್ ಕೆಲಸ ಮಾಡ್ತಿದ್ದಾರೆ ಅಂದರೆ, ಹಿಟ್ ಕೆಲಸ ಕೊಡ್ತಾ ಇದ್ದಾರೆ ಅಂದರೆ ನಿಮ್ಮನ್ನು ನೋಡಬೇಕಲ್ಲ ಸರ್? ನೋಡಬೇಕಾಗಿತ್ತು. ಬಟ್ ಮೇ ಬಿ ಟು ಯುಟಿಲೈಸ್ ಆಲ್ ದೋಸ್ ಥಿಂಗ್ಸ್ ಆ್ಯಂಡ್ ಇನ್ ದ ಸೆನ್ಸ್ ದ ಮೊಮೆಂಟ್ ಆ್ಯಂಡ್ ದ ಸಕ್ಸಸ್, ಟು ಯುಟಿಲೈಸ್ ಆಲ್ ದೀಸ್ ಥಿಂಗ್ಸ್, ಮೇ ಬಿ ಐ ಆಮ್ ಬಿಕಮ್ ಎ ಫೇಲ್ಯೂರ್ ಆರ್ ದಟ್ ವಾಸ್ ಮೈ ವೀಕ್ನೆಸ್ ಆರ್ ಎನಿಥಿಂಗ್, ಐ ಡೋಂಟ್ ನೋ. ಬಟ್ ಅದೇ ನನ್ನ ಇದರಲ್ಲಿ ನಡೆದಂಥ ಸ್ವಲ್ಪ ಕೆಲವು ಘಟನೆಗಳು ನಾನು ಇನ್ನೂ ಸುಧಾರಿಸ್ಕೊಳಕ್ಕಾಗಿಲ್ಲ. ಅದರಿಂದ ಇನ್ನೂ ಯೋಚನೆಗಳಿದೆ ಅದ್ರ ಬಗ್ಗೆನೇ. ದುರದೃಷ್ಟ ಏನು ಅಂತ ಹೇಳಿದ್ರೆ, ನನ್ನ ತಮ್ಮ, ನನ್ನ ತಂದೆ ಗ್ರಾಮೀಣ ಪ್ರದೇಶದವರು, ಚನ್ನಪಟ್ಟದ ಕಡೆಯವರು, ನಮ್ಮ ತಾಯಿ ಮಂಡ್ಯ ಜಿಲ್ಲೆಯವರು, ಮಳವಳ್ಳಿ ಅನ್ನೋದ್ರಿಂದ 6 ಜನ ಮಕ್ಕಳು. ನಮ್ಮದು ಹಸು ಸಾಕಾಣಿಕೆ, ಹಸು, ಹಾಲು, ಸಗಣಿ, ಗಂಧಲ, ಇಷ್ಟೇ ನಮ್ಮ ಜೀವನ ಗೊತ್ತಿದ್ದು. ನಮಗೇನು ಗೊತ್ತೇ ಇಲ್ಲ. ಹೈನುಗಾರಿಕೆ ಮನೆಯಲ್ಲಿ ಯಾವಾಗಲೂ ಒಂದು 8-10 ಹಸು ಇರ್ತಾನೆ ಇತ್ತು. ಇಲ್ಲೇ ಬೆಂಗಳೂರಲ್ಲೇ, ಬಸವನಗುಡಿಲೇ. ನಮಗೇನು ಅಂತ ಹೇಳಿದ್ರೆ, ಅದು ನನಗೆ ನಮ್ಮ ಅಕ್ಕಂಗೆ ಕಾಂಪಿಟೇಷನ್. ಬೆಳಗ್ಗೆ 4:30-5 ಗಂಟೆಗೆ ಎದ್ದು ಯಾರು ಫಸ್ಟು ಹಸು ತೊಳಿತಾರೆ ಅಂತ, ಯಾರು ಫಸ್ಟ್ ಸಗಣಿ ಎತ್ತಾಕ್ತಾರೆ ಅಂತ. ನಮ್ಮ ತಂದೆ ಮುಗ್ಧರು, ಅವ್ರಿಗೇನು ಆ ಹಸು, ಹಾಲು, ಆ ಪ್ರಪಂಚ ಬಿಟ್ಟರೆ ಏನೂ ಗೊತ್ತೇ ಇಲ್ಲ ಅವ್ರಿಗೆ. ಅಷ್ಟು ಓದಿರಲಿಲ್ಲ ಬೇರೆ ಅವರು. ಅವ್ರಿಗೆ ಯಾವ ಚಟಗಳು ಇರಲಿಲ್ಲ. ನಮ್ಮ ಮಕ್ಕಳನ್ನೆಲ್ಲ ಆರಾಮಾಗಿ, ಏನು ರಿಸ್ಟ್ರಿಕ್ಷನ್ಸ್ ಇರಲ್ಲ. ನಾವು ಅಷ್ಟೇ ಯಾವ ದುಶ್ಚಟಗೂ ಬಲಿ ಆಗಲಿಲ್ಲ. 3 ಜನ ಹೆಣ್ಮಕ್ಳು, 3 ಜನ ಗಂಡ್ಮಕ್ಳು. ಸೊ ಚೆನ್ನಾಗೇ ಇತ್ತು ಎಲ್ಲ. ಬಟ್ ಏನೋ ದುರದೃಷ್ಟವಶಾತ್, ವೆನ್ ಟೈಮ್ ಕಮ್ಸ್ ನೋಬಡಿ ಕ್ಯಾನ್ ಸ್ಟಾಪ್ ಅಂತಾರಲ್ಲ, ಹಂಗೆ ನನ್ನ ತಮ್ಮ ಅವನು 6.2 ಇದ್ದಾನೆ ಹೈಟು. ತುಂಬ ಚೆನ್ನಾಗಿದ್ದಾನೆ, ಸ್ಮಾರ್ಟಾಗಿದ್ದಾನೆ ನೋಡೋಕ್ಕೆ. ನೀವು ಇವನು ನೋಡಿರ್ಬೋದಲ್ಲ, ವಸೀಂ ಅಕ್ರಮ್, ಆ ಥರ ಒಂದು ಗೆಸ್ಚರು. ಫಾಸ್ಟೆಸ್ಟ್ ಬೌಲರ್ ನನ್ನ ಲೈಫಲ್ಲಿ. ನಾನು ಟಿ ವಿಲಿ ನೋಡಿದ್ದೀನಿ ಫಾಸ್ಟ್ ಬೌಲಿಂಗ್ ಹಾಕೋದು. ಇವನ್ ಥರ ನಾನು ನೋಡಿಲ್ಲ ಆ್ಯಕ್ಚುಲಿ. ಅವನು ಬೌಲಿಂಗ್ ಮಾಡ್ತಿದ್ರೆ ಎಲ್ಲ ಭಯ ಪಡೋರು ಅಂತ. ಲೆದರ್ ಬಾಲ್ ಫಾಸ್ಟ್ ಬೌಲರು ನನ್ನ ತಮ್ಮ. ಅಷ್ಟು ಫಾಸ್ಟ್. ಬಹುಶಃ ಅವನು ಚೆನ್ನಾಗಿದ್ದಿದ್ರೆ ಇಷ್ಟೊತ್ತಿಗೆ ಇಂಡಿಯನ್ ಕ್ರಿಕೆಟ್ ಟೀಮ್ಗೆ ಆಡಿ ರಿಟೈರ್ಡ್ ಆಗ್ತಿದ್ನೇನೋ. ಭಾಳ ಒಳ್ಳೆ ಬೌಲರು. ದುರದೃಷ್ಟವಶಾತ್ ಅವನ ಕಣ್ಣಿಗೆ ಬಾಲ್ ಬಿದ್ದುಬಿಟ್ಟು ಅವ್ನು 2 ಕಣ್ಣು ಬ್ಲೈಂಡ್ ಆಗೋಯ್ತು. 2 ಕಣ್ಣು ದೃಷ್ಟಿ ಹೊಟ್ಟೋಯ್ತು ಅವನಿಗೆ. ಅದು ಅಂದರೆ ಅವನು ಬಾಲ್ ಬ್ಯಾಡ್ಮಿಂಟನ್ ಆಡ್ತಾ ಇದ್ದ. ಬಾಲ್ ಬ್ಯಾಡ್ಮಿಂಟನ್ ಆಡಬೇಕಾದ್ರೆ ಒಂದು ಬಾಲು ಕಣ್ಣಿಗೆ ಏಟು ಬಿದ್ದುಬಿಟ್ಟು ಒಂದಕ್ಕೆ ದೃಷ್ಟಿ ಹೋಯ್ತು. ಅದನ್ನು ಸರಿ ಮಾಡಬೇಕು ಅಂತ ಇದಕ್ಕೆ ಆಪ್ರೇಟ್ ಮಾಡಿಸಿದ್ರು. ಸೊ ಎಂಟೈರ್ ಆ ಗ್ಲೋಕೋಮಲ್ ಪ್ರೆಷರ್ ಒಂದರಲ್ಲಿ ಇದ್ದಿದ್ದೆಲ್ಲ ಇನ್ನೊಂದಕ್ಕೆ ಶಿಫ್ಟ್ ಆಗಿ 2 ಕಣ್ಣು ದೃಷ್ಟಿ ಹೊಟ್ಟೋಯ್ತು. ಆ ಟೈಮಲ್ಲೇ ಬಿಸ್ನೆಸ್ ಲಾಸ್ ಆಯಿತು. ವಿ ಲಾಸ್ಟ್ ಅವರ್ ಹೌಸ್. ಆ ಟ್ರೀಟ್ಮೆಂಟ್ಗೋಸ್ಕರ. ಟ್ರೀಟ್ಮೆಂಟ್ ಅಂದರೆ ಅದ ಗಳಿಗೆಗಳಂಗಿತ್ತು, ಗಳಿಗೆಗಳೆಲ್ಲ ಹಂಗಿತ್ತು. ಹಂಗಂಗೆ ಎಲ್ಲ ನಡೆದೋಯ್ತು. ಸೊ ಅದು ಒಂಥರ ಇದಾಗ್ಬಿಟ್ವಿ ನಾವು, ಡೆಸ್ಪ್ರೇಟ್ ಆಗ್ಬಿಟ್ವಿ. ಆ ಟೈಮಲ್ಲೇ ಇದೆಲ್ಲ ನನಗೆ ಪೀಕಲ್ಲಿ ಇದ್ದಿದ್ದು. ನಾನು ತುಂಬ ಪೀಕಲ್ಲಿದ್ದೆ ನಾನು ಆ ಟೈಮಲ್ಲಿ. ಇದೆಲ್ಲ ಸ್ವಲ್ಪ ಡಿಸ್ಟರ್ಬ್ ಆಯಿತು.
ನಿಮ್ಮ ಮತ್ತು ಕಿಚ್ಚ ಸುದೀಪ್ ಅವರ ಒಡನಾಟ ಚೆನ್ನಾಗಿದೆ. ಅಯ್ಯೋ ಎಲ್ಲಿಗೆ ಬಂದ್ಬಿಟ್ರಿ ಒಂದಷ್ಟೇ. ಡೈರೆಕ್ಟ್ ಬರ್ತಾ ಇದೆ ಬಿಕಾಸ್ ನಾವು ನೋಡಿದ್ದು ನನ್ನ ಕಣ್ಮುಂದೆ ಇದೆಯಲ್ಲ. ಸರ್ ದಟ್ಸ್ ಟ್ರೂ. ಎಷ್ಟು ಹೌದು, ನೀವು ಎಷ್ಟೊತ್ತಿ ಮನೆಗೆ ಬಂದಿದ್ರಿ, ನಾನು ರಿಸೀವ್ ಮಾಡ್ಕೊಂಡಿದ್ದೆ. ಎಕ್ಸಾಕ್ಟ್ಲಿ. ಓ ಮೈ ಗಾಡ್. ಹೌದು, ಅದು ಒಡನಾಟ ಅನ್ನೋದಕ್ಕಿಂತ ಸುಮಾರು 27-28 ವರ್ಷಗಳಿಂದ ಕಲಾ ಸೇವೆ ಮಾಡ್ತಿರೋಂಥ ಒಬ್ಬ ಕಲಾ ಸಾಧಕನ ಸ್ನೇಹ ಸಿಕ್ಕಿದ್ದು, ಮತ್ತು ಆ ಒಂದು ದೊಡ್ಡ ವ್ಯಕ್ತಿತ್ವದ, ದೊಡ್ಡ ಒಂದು ಶರೀರದ ಸಾನ್ನಿಧ್ಯ, ಅಂದರೆ ಅವ್ರ ಜೊತೆ ಕೆಲಸ ಮಾಡೋದು ಅವಕಾಶ ಸಿಕ್ಕಿದ್ದು ನನ್ನ ಯಾವುದೋ ಜನ್ಮದ ಪುಣ್ಯ ಅಂತ ಹೇಳ್ಕೊತೀನಿ. ಭಾಳ ಹತ್ತಿರದಿಂದ ನೋಡಿದೆ ಅವ್ರನ್ನ. 24 ವರ್ಷ 25 ವರ್ಷದಿಂದನೂ ಅವ್ರ ಪರಿಚಯ ಇತ್ತು. ಆವಾಗಿಂದನೂ ಅದೇ ಪ್ರೀತಿ, ಇವಾಗಲೂ ಅದೇ ಪ್ರೀತಿ. ಆ್ಯಂಡ್ ರೆಸ್ಟ್ಲೆಸ್ ಪರ್ಸನ್. ಈಗಲೂ ಕೂಡ ಅಷ್ಟೇ ಅವಿಶ್ರಾಂತವಾಗಿ, ವಿಶ್ರಾಂತಿ ಇಲ್ಲದೆ ದುಡಿತಾನೆ ಇದ್ದಾರೆ ಕನ್ನಡ ಚಿತ್ರರಂಗಕ್ಕೋಸ್ಕರ. ಅವರು ಒಡನಾಟ ಸಿಕ್ಕಿದ್ದು ನನ್ನ ಅದೃಷ್ಟ. ಏನಂತ ಕರೀತಾರೆ ಸುದೀಪ್ ಅವ್ರ ನಿಮ್ಮನ್ನ? ಮಾಸ್ಟರ್. ಅಯ್ಯೋ ದೇವ್ರೆ. ಅದಕ್ಕಿಂತ ಹೆಚ್ಚಾಗಿ ಅಮ್ಮ. ಅಮ್ಮ ನನಗೆ ಅವರು ಆ ಧ್ವನಿ ಇವತ್ತಿಗೂ ನಾನು ಮರೀಲಿಕ್ಕೆ ಆಗೋದಿಲ್ಲ. ಮಾಸ್ಟರ್ ಅನ್ನೋರು. ಅದೇ ಯಾವಾಗಲೂ ಅದು ಎಷ್ಟೇ ಕೋಪ ಇರಲಿ, ಎಷ್ಟೇ ಟೆನ್ಷನ್ ಇರಲಿ, ಮಾಸ್ಟರ್ ಅನ್ನೋರು. ನಾನು ಸುಮ್ಮನೆ ಹೇಳ್ತೀನಿ, ಅಮ್ಮ ಯಾಕಮ್ಮ ನನ್ನನ್ನು ಯಾಕೆ ನೀವು ಮಾಸ್ಟರ್ ಅಂತ ಕರಿತೀರಾ ಅಂತ. ಅಯ್ಯೋ ನಿಮ್ಮ ಅಣ್ಣ ಯಾರಪ್ಪ? ಸೂಪರ್ ಸ್ಟಾರು. ನನ್ನ ಮಗ ಸೂಪರ್ ಸ್ಟಾರು, ಲಕ್ಷಾಂತರ ಜನ ಅಭಿಮಾನಿಗಳು ಅಂತ ಸೂಪರ್ ಸ್ಟಾರೇ ನಿಮ್ಮನ್ನು ಮಾಸ್ಟರ್ ಅನ್ಬೇಕಾದ್ರೆ ನಾನು ಯಾಕೆ ಮಾಸ್ಟರ್ ಅನ್ಬಾರ್ದು ನಿಮ್ಮನ್ನು ಮಾಸ್ಟರ್ ಅಂತ. ಅಯ್ಯೋ ಸುಮ್ಮನಿರಿ ಅಮ್ಮ ಅಂತ ಇದ್ದೆ. ಬಟ್ ಅವರು ಈವನ್ ನನ್ನ ನಂಬಲ್ಲ ನೀವು, ನನಗೆ ಕರೋನಾ ಆದಮೇಲೆ ಅಂದರೆ ಎಂಟೈರ್ ವರ್ಲ್ಡ್ಸ್ ಲೈಫ್ ಈಸ್ ಬಿಕಮ್ ವೆರಿ ಸ್ಲೋ. ಮಾಸ್ಟರ್ ನಿಮ್ಮನ್ನು ನೋಡಿದ ತಕ್ಷಣ ಯಾರೋ ಆಟೋಗ್ರಾಫ್ ಕೇಳಬೇಕು, ಆ ಥರದ ಸಾಧನೆ ಮಾಡಿದ್ದೀರಾ. ಹೌದು, ನಿಮ್ಮ ಪ್ರೊಫೈಲ್ ಹಾಗಿದೆ. ನಾವು ಯಾವಾಗಲೂ ಬಳಸ್ಬೇಕಾದ್ರೆ ಎಲೆಮರೆಕಾಯಿ ಅಂತ ಬಳಸ್ಬಿಡ್ತೀವಿ. ಹೌದು. ನಂಗೆ ಗೊತ್ತಿಲ್ಲ ಎಲೆಮರೆಕಾಯಿಯಾಗಿ ನೀವಿದ್ರೋ ಅಥವಾ ನಿಮ್ಮ ಮೇಲೆ ಎಲೆಗಳು ಮುಚ್ಕೊಂಡ್ಬಿಟ್ಟಿತ್ತೋ ನಮ್ಗೆ ಗೊತ್ತಿಲ್ಲ. ಬಟ್ ನೀವು ನಮ್ಗೆ ಕಾಣಿಸಿಲ್ಲ ಹಂಗೆ ನೋಡೋಕೆ ಹೋದರೆ, ಅಂದರೆ ಜಗತ್ತಿಗೆ ಕಾಣಿಸಿಲ್ಲ. ಈ ಮೂಲಕ ಈಗ ತೆರೆದುಕೊಳ್ಬೇಕು, ಜಗತ್ತಿಗೆ ನೀವು ಯಾರು ಅಂತ ಗೊತ್ತಾಗಬೇಕು. ಎಲ್ಲೋದ್ರೂ ಚಂದ್ರಮಯೂರ್ ಸರ್ ಅಥವಾ ಚಂದ್ರ ಮಾಸ್ಟರ್ ಅನ್ಬೇಕು ನಿಮಗೆ. ಸರ್ ಅದು ಇಷ್ಟಪಡ್ತೀವಿ ಅದನ್ನು. ಥ್ಯಾಂಕ್ ಯು ಸರ್. ಬಟ್ ನಾನೇ ಮುಚ್ಕೊಂಡಿದ್ದೆ ಅನಿಸುತ್ತೆ. ಅದು ನಾನು ಯಾವುದನ್ನು ಐ ಡೋಂಟ್ ಡಿನೇ ಎನಿಥಿಂಗ್. ಇನ್ನು ಅದೆಲ್ಲ ಸಾಧ್ಯ ಇಲ್ಲ. ನೋ, ಇಟ್ ಇಸ್ ನಾಟ್ ಪಾಸಿಬಲ್. ಬಟ್ ಯಾರೋ ಮಸ್ಲತ್ ಮಾಡಿದ್ರು ನಿಮ್ಮನ್ನು ಸಪ್ರೆಸ್ ಮಾಡೋಕ್ಕೆ ಆ ಥರದ್ದೇನು ನಡೆದಿಲ್ಲ. ಒಂದು ಈಗಂತೂ ನಿಮಗೆ ಗೊತ್ತು, ನಮ್ಮ ಕರ್ನಾಟಕದಿಂದನೇ ಅತ್ಯಂತ ಪ್ರತಿಭೆಗಳು, ಒಳ್ಳೊಳ್ಳೆ ಪ್ರತಿಭೆಗಳು ಡ್ಯಾನ್ಸ್ ಡೈರೆಕ್ಟರ್ಗಳಾಗಿದ್ದಾರೆ, ಚೆನ್ನಾಗಿ ಕೆಲಸನೂ ಕೂಡ ಮಾಡ್ತಿದ್ದಾರೆ. ಸೊ ಅವಾಗೆಲ್ಲ ಅವರು ತುಂಬ ಕಷ್ಟಪಟ್ಟಿದ್ದಾರೆ. ನನ್ನ ಗ್ರೂಪ್ಗಳಲ್ಲೇ ನಾನು ಮಾಡೋ ಸಾಂಗ್ಗಳಲ್ಲಿ ಎಷ್ಟೋ ಜನ ಗ್ರೂಪ್ಗಳು ಆಡಿದ್ದಾರೆ. ಇವತ್ತಿನ ಅವರು ಸುಮಾರು ಜನ ಮಾಸ್ಟರ್ಗಳಾಗಿದ್ದಾರೆ. ಹೌದು, ತುಂಬ ಸಂತೋಷ ಪಡೋ ವಿಚಾರ ಅದು. ಯಾಕೆಂದರೆ ಎಷ್ಟು ಒಳ್ಳೊಳ್ಳೆ ಸಾಂಗ್ಗಳು ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ ಅವರೆಲ್ಲ. ಒಬ್ಬರಲ್ಲ ಇಬ್ಬರಲ್ಲ, ಯಾಕೆಂದರೆ ಹೆಸರು ತಗೊಂಡ್ರೆ ಹೋಗ್ತಾನೆ ಇರುತ್ತೆ. ಸೊ ಕರ್ನಾಟಕ ನೃತ್ಯ ನಿರ್ದೇಶಕರ ಮತ್ತು ನೃತ್ಯ ಕಲಾವಿದರ ಸಂಘದಲ್ಲಿ ಅವಾಗ ನಾವು ಬಂದದ್ದು ಒಂದು ಗುಡಿಸ್ಲಾಗಿತ್ತು, ಮನೆ ಆಯಿತು, ಈಗ ಅರಮನೆ ಆಗಿದೆ, ಮಹಲ್ ಆಗಿದೆ. ಆ ಮಹಲ್ನಲ್ಲಿ ಎಲ್ಲರೂ ಚೆನ್ನಾಗಿದ್ದಾರೆ ಇವತ್ತಿನ ದಿವಸ. ಬಟ್ ಅವ್ರನ್ನ ಆ ಸ್ಥಾನದಲ್ಲಿ ನೋಡೋಕ್ಕೆ ಭಾಳ ಖುಷಿ ಆಗುತ್ತೆ. ಎಷ್ಟು ಜನ ಡ್ಯಾನ್ಸರ್ಸ್ ಇದ್ದಾರೆ ಕನ್ನಡ ಸಿನಿಮಾ? ಇದು ಕರ್ನಾಟಕದಲ್ಲಿ ಆಲ್ಮೋಸ್ಟ್ ಒಂದು ಹತ್ತತ್ರ ಒಂದು 900 ಜನ ಡ್ಯಾನ್ಸರ್ಸ್ ಇರ್ಬೋದು. ಅಂದರೆ ಹಳೆ ತಲೆ. ಹೌದು, ಹಳೆ ತಲೆ ಅಂದರೆ ನನ್ನ ಇದಕ್ಕೆ ಅನ್ಕೊಳ್ಳಿ. ಅದು ನಾವು ಹಳೆ ತಲೆಗಳಂದ್ರೆ 89 ವರ್ಷದವರು ಅಲ್ಲ, ಆದ್ರೂ ನಮ್ಮ ಇದರಲ್ಲಿದ್ದವರು ಅವರು. ನೀವು 50 ವರ್ಷದ ಥರ ಕಾಣಲ್ಲ. ಎಸ್, ಯು ಡೋಂಟ್ ಲುಕ್ ಲೈಕ್. ನಾನು ಥಿಂಕಿಂಗ್ ನಿಮ್ಮನ್ನು ಯಾರು ಹೀರೋ ಕರೀಲಿಲ್ವಾ? ಮಾಡಿದ್ದೀನಿ ನಾನು ಆ್ಯಕ್ಟಿಂಗ್ ಸುಮಾರು ಪಿಕ್ಚರ್ ಮಾಡಿದ್ದೀನಿ. ನಟ ಫಿಲಮ್ ನೋಡಿದ್ದೀರಲ್ಲ? ಹೌದು, ತಾರ್ಕೇಶ್ ಪಟೇಲ್ ಅವರು. ಹೌದು, ಕರೆಕ್ಟ್, ಎಕ್ಸಾಕ್ಟ್ಲಿ ಹೇಳಕ್ ಬಂದೆ ನಾನೀಗ. ಅವ್ರ ಫಿಲಮಲ್ಲಿ ನಾನು 2ನೇ ನಾಯಕ ನಟನಾಗಿ ಕೆಲಸ ಮಾಡಿದ್ದೀನಿ. ಅವ್ರ ಜೊತೆಲಿ ಇನ್ನೊಬ್ರು ಇದ್ದಾರಲ್ಲ, ಅದು ನಾನೇನೆ. ಅದು ನೆಕ್ಸ್ಟ್ ಟೈಮ್ ನೋಡ್ಬೇಕಾದ್ರೆ ನೆನಪಿಸ್ಕೊಳ್ಳೋಣ. ಬಿಕಾಸ್ ಇವಾಗಲೇ ಸ್ಮಾರ್ಟ್ ಆಗಿದ್ದೀರಿ ನೀವು. ನಾನು ಜಾಸ್ತಿ ಆದರೆ ನಾವು ಸ್ಪೋರ್ಟ್ಸ್ ಮ್ಯಾನ್ ಅಲ್ವಾ? ಹೌದು. ಸೊ ಹಿಂಗಾಗಿ ನಮಗೆ ಏನಾರು ಒಂಚೂರು ಇಲ್ಲಿ ಮೈಯಲ್ಲಿ ಏನಾರು ಒಂಚೂರು ಜಾಸ್ತಿ ಚರ್ಬಿ ಗಿರ್ಬಿ ಸೇರ್ಕೊಂಡ್ರೆ ನಮಗೆ ಒಂಥರ ನೀನು ಹಿಂಗಾಗ್ಬಿಟ್ಟೇನೋ ಅಂತ. ಬೀಯಿಂಗ್ ಎ ಡ್ಯಾನ್ಸ್ ಮಾಸ್ಟರ್, ಸ್ಪೋರ್ಟ್ಸ್ ಪರ್ಸನ್. ಹೌದು, ನಾವೇ ಇನ್ನೊಬ್ರಿಗೆ ಮಾಡೆಲ್ ಥರ ಇರಬೇಕು. ನಾವೇ ಹಿಂಗೆ ಹೋದ್ರೆ ಹೌದು. ಸೊ ಹಿಂಗಾಗಿ ನಾನು ಈ ಜಾಗಿಂಗು, ವಾಕಿಂಗು ಇವೆಲ್ಲ ರೆಗ್ಯುಲರ್ ಆಗಿ ಇಟ್ಕೊಂಡಿದ್ದೀನಿ. ಬಟ್ ಅದು ಮೋರ್ ದೆನ್ ದ್ಯಾಟ್ ನಾನು ವಯಸ್ಸು ಬಗ್ಗೆ ಥಿಂಕ್ ಮಾಡಲ್ಲ. ನೀವು ವಯಸ್ಸು ಎಲ್ಲಾಗಿದೆ ಥಿಂಕ್ ಮಾಡಕ್ಕೆ? ಅಲ್ಲಲ್ಲ, ನೀವು ಹಂಗೆ ಇದ್ದೀರಿ. ನೀವು ಇನ್ಫ್ಯಾಕ್ಟ್ ಹೇಳಬೇಕು ಅಂತ ಹೇಳಿದ್ರೆ, ನೀವು ಚಾನಲಲ್ಲಿ ಮೊದಲೆಲ್ಲ ನೀವು ಬಂದಾಗ ನೋಡಿದ್ರೆ, ನೀವು ಮಾತುಕತೆ ಎಲ್ಲ ನೋಡಿದ್ರೆ, ನೀವು ಮಾತಾಡೋ ಶೈಲಿಗೆ ಯಾರು ಬೇಕಾದರೂ ಏನೋದು ಬಿದ್ದತ್ಲಾಗೆ ಮರಳೆಲ್ಲ ಓಡಾಡ್ಬಿಡ್ತಾರೆ, ಅಭಿಮಾನಿಗಳಾಗ್ಬಿಡ್ತಾರೆ ನಿಮಗೆ. ಬಟ್ ನೀವು ಹಂಗಿದ್ದವರು ನನ್ನ ಎದುರುಗಡೆ ಒಂದ್ಸತಿ ಭೇಟಿ ಆದಾಗ ನನಗೆ ಭಾಳ ಆಶ್ಚರ್ಯ ಆಗ್ಬಿಡ್ತು. ನೀವು ಸುದೀಪಣ್ಣನ ಮನೆಗೆ ಬಂದಾಗ
ಫುಲ್ ಸ್ಲಿಮ್ ಆಗಿಬಿಟ್ಟಿದ್ರಿ. ಭಾಳ ಖುಷಿಯಾಯಿತು. ಇದೇನು ಅಂತ ಹೇಳಿದ್ರೆ ನಾವು ಅದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು. ಅಷ್ಟೇ ಏನಾದ್ರು ನಿಮ್ಗೆ ಕಾಡೋದಾದ್ರೆ ಅಂದರೆ ನಾನು ಇಂಥವ್ರಿಗೆ ಡ್ಯಾನ್ಸ್ ಕೊರಿಯೋಗ್ರಫಿ ಮಾಡಲೇಬೇಕಪ್ಪ ನನ್ನ ಲೈಫಲ್ಲಿ, ಆ ಥರದ್ದು ಏನಾದರೂ ಇದೆಯಾ ಈಗ? ನೋ, ಅಂಥದ್ದು ಯಾವುದೂ ಇಲ್ಲ. ನನಗೆ ಮಾಡಬೇಕು ಅಂದ್ಕೊಂಡಿದ್ದು ಅಪ್ಪು ಸರ್ಗೆ ಮಾಡಬೇಕು ಅಂತಿತ್ತು. ಆಗಲಿಲ್ಲ. ಆ ಕಾನ್ಸೆಪ್ಟ್ ಹೇಳಲ್ಲ ನಾನು. ಆ ಕಾನ್ಸೆಪ್ಟ್ ಜಗತ್ತಿನಲ್ಲಿ ಯಾರೂ ಮಾಡೇ ಇರಲಿಲ್ಲ, ಯಾವ ಸಿನಿಮಾ ರಂಗದಲ್ಲೂ ಇರಲಿಲ್ಲ. ಓನ್ಲಿ ಎರಡೇ ಕ್ಯಾರೆಕ್ಟ್ರು, ಸಿಂಪಲ್ ಡ್ಯಾನ್ಸ್. ತುಂಬ ಅದು ಮನಸ್ಸಲ್ಲಿತ್ತು. ಒಂದು ಸತಿ ಎಕ್ಸ್ಪ್ರೆಸ್ ಮಾಡಿದ್ದೆ ಅವ್ರಿಗೆ, ಅಪ್ಪು ಸರ್ಗೆ ಹೇಳಿದ್ರಿ? ಅಪ್ಪು ಸರ್ಗೆ ಒಂದು ಸತಿ ಎಕ್ಸ್ಪ್ರೆಸ್ ಮಾಡಿದ್ದೆ, ಅಯ್ಯೋ ಟೈಮ್ ಬರಲಿ ಮಾಡೋಣ ಅಂತ. ಆ ಪುಣ್ಯಾತ್ಮ ಗೊತ್ತಲ್ಲ ನಿಮ್ಗೆ ಹೆಂಗೆ ಅಂತ. ಮಗು ಥರನೇ ಆಗ್ಬಿಡ್ತಾರೆ ಅವರು. ಆ ಥರ ಅವರು ತುಂಬ ನೋಟಿಸ್ ಮಾಡ್ತಾಯಿದ್ರು. ನನ್ನ ಬಗ್ಗೆ ಭಾಳ ಗೊತ್ತಿತ್ತು ಅವ್ರಿಗೆ. ಹೌದಾ? ಗೊತ್ತಿತ್ತು, ನನ್ನ ಬಗ್ಗೆ ಗೊತ್ತಿದ್ದು. ಎದ್ದು ನಿಂತ್ಕೊಂಬಿಡೋರು, ಒಂಥರ ಮುಜುಗರ ಆಗ್ತಾಯಿತ್ತು. ಶಿವಣ್ಣನಿಗೂ ನನಗೂ ಇವಾಗಲೂ ಜಟಿಪಟಿ ನಡೀತಾನೆ ಇರುತ್ತೆ. ಹೋದ ತಕ್ಷಣ ಕಾಲು ಮುಟ್ಟಕ್ಕೆ ಪ್ರಯತ್ನ ಮಾಡ್ತೀನಿ, ಮುಟ್ಟಿಸ್ಕೊಳ್ಳಲ್ಲ, ತಲೆ ಮೇಲೆ ಹೊಡೆದು ಬಿಡ್ತೀನಿ ನಿಂಗೆ ಅಂತಾರೆ. ಮುಟ್ಬೇಡ ಅಂತಾರೆ. ನಾನು ಹೇಳಿದೆ, ನಾನು ಅವ್ರನ್ನ ಯಾವಾಗಲೂ ಹೇಳ್ತಾ ಇರ್ತೀನಿ, ಅಪ್ಪಾಜಿ ಇಲ್ಲ ಅಂತ ಒಂದು ಮಾತು ಹೇಳಿ. ಇವಾಗ ಅಪ್ಪಾಜಿ ಇಲ್ಲವೇ ಇಲ್ಲ ಅಂತ ಒಂದು ಮಾತು ಹೇಳಿ. ಎಲ್ಲಿ ಯಾಕಿಲ್ಲ ಅಪ್ಪಾಜಿ ಇಲ್ಲೆಲ್ಲೋ ಇದರ ಪಕ್ಕದಲ್ಲಿದ್ದಾರೆ, ನನ್ನೊಳಗಡೆ ಇದ್ದಾರೆ, ನಿನ್ನೊಳಗಡೆ ಇದ್ದಾರೆ ಅಂತ ಮತ್ತೆ ಮುತ್ತಕ್ಕೆ ಬಿಡಿ ಕಾಲನ್ನ ಅಂತ. ಸೊ ಅವ್ರಿಗೆ ನಾನು ಒಂದು ಮಾತು ಹೇಳಿದ್ದೆ ಅಪ್ಪು ಸರ್ಗೆ, ಈ ಥರ ಮಾಡಬೇಕು, ಒಂದು ಕಾನ್ಸೆಪ್ಟ್ ಇದೆ ಸರ್ ಅಂತ, ಬಿಡು ಮಾಡ್ಕೊಂಡು ಬನ್ನಿ ಮಾಡೋಣ ಅಂತ. ಸೊ ಆಗಲಿಲ್ಲ ಅದು. ಬಟ್ ಅದು ಹಂಗೆ ಹಾಗೇನೆ ಹೊಟ್ಟೋಯ್ತದೆ. ಅಪ್ಡೇಟ್ ಆಗಲೇಬೇಕು. ಸೊ ಟ್ರೆಂಡಿಂಗಲ್ಲಿ ಇರಬೇಕು ಅಂದರೆ ಇವಾಗ ಆಪರ್ಚುನಿಟೀಸ್ ಕಡಿಮೆ ಆಯಿತಾ ಅಥವಾ ನೀವು ಆ ಥರದ ರೇಸಲ್ಲಿ ಇಲ್ವಾ? ನೋ, ಐ ಆಮ್ ನಾಟ್ ಹಂಟಿಂಗ್. ಓಕೆ. ಐ ಆಮ್ ನಾಟ್. ಯಾವ್ದಾದ್ರು ಬಂದರೆ ಐ ಆಮ್ ರೆಡಿ. ನಾನು ಇವಾಗ ಎಲ್ಲದಕ್ಕೂ ರೆಡಿ ಇದ್ದೀನಿ. ಐ ಡೋಂಟ್ ನೋ ವೈ, ಇವಾಗ ಹಂಗೆ ಅನಿಸ್ತಾ ಇದೆ ಅಷ್ಟೇ. ಬಟ್ ಇವಾಗ ತುಂಬ ಜೋಶ್ಫುಲ್ ಆಗಿದ್ದೀರಿ, ಬಿಕಾಸ್ ಸಂಘಟನೆಯಲ್ಲಿದ್ದೀರಿ. ಅದು ಆನ್ ಗ್ರೌಂಡ್ ಕ್ರಿಕೆಟಲ್ಲಿ ಆಗಿದ್ರು ಅಷ್ಟೇ, ಅಥವಾ ಇನ್ಯಾವುದೋ ಬ್ಯಾಡ್ಮಿಂಟನ್ ಆದರೂ ಅಷ್ಟೇ, ಅಥವಾ ಸಿನಿಮಾ ರಂಗದಲ್ಲಾದರೂ ಅಷ್ಟೇ, ಮತ್ತು ಬಳಗದಲ್ಲಾದರೂ ಅಷ್ಟೇ. ಹೌಸ್ ಲೈಫ್ ಹೇಗಿದೆ ಇವಾಗ ಚಂದ್ರಮಯೂರವರ ಬದುಕು? ಚೆನ್ನಾಗಿದೆ. ಏನೋ ಒಂಥರ ತುಂಬ ಉಲ್ಲಾಸ ಕಾಣಿಸ್ತಾ ಇದೆ, ಭಾಳ ಒಂಥರ ಉತ್ಸಾಹ ಇದೆ. ಸೊ ಐ ವಿಲ್ ಗಿವ್ ಯು ಗುಡ್ ನ್ಯೂಸ್ ಶಾರ್ಟ್ಲಿ. ರಿಯಲಿ? ಆಗುತ್ತೆ ಖಂಡಿತ. ಬ್ರೇಕಿಂಗ್ ನ್ಯೂಸ್ ಅಂದರೆ ಅಪ್ಡೇಷನ್ ಇದ್ದೇ ಇರುತ್ತೆ, ಬಟ್ ನಾನು ರೆಡಿ ಇದ್ದೀನಿ, ಅದಕ್ಕೂ ರೆಡಿ ಇದ್ದೀನಿ. ಈವನ್ ಆ್ಯಕ್ಟಿಂಗ್ ನೋಡಿ, ನೀವು ಡೊಳ್ಳು ನೋಡಿದ್ದೀರಾ? ಹೌದು. ಅದರಲ್ಲೊಂದು ಮೇಜರ್ ಕ್ಯಾರೆಕ್ಟರ್ ಇದೆ ನಂದು, ನ್ಯಾಷನಲ್ ಅವಾರ್ಡ್ಸ್ ವಿನ್ನಿಂಗ್ ಸಿನಿಮಾ. ಎಸ್, ಅದರಲ್ಲಿ ನಾನು ಡೊಳ್ಳುಕು ಬಾರಿಸಿರೋದು ನೋಡಿದ್ದೀರಿ ನೀವು. ಅದು ಬಹುಶಃ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಇನ್ ಮೈ ಲೈಫ್. ಸೊ ಅದಾದ ನಂತರದಲ್ಲಿ ಇದು ಮಾಡಿದೆ, ಅಧ್ಯಕ್ಷ ಮಾಡಿದೆ ಫಸ್ಟು ನಮ್ಮ ನಂದಕಿಶೋರ್ ಸರ್ ಡೈರೆಕ್ಷನಲ್ಲಿ. ಆಮೇಲೆ ಉಪಾಧ್ಯಕ್ಷ ಅದೇ ಕಂಟಿನ್ಯೂ ಆಯಿತು. ಸೊ ಅವ್ರದ್ದು ನಂದಕಿಶೋರ್ ಸರ್ ಅಷ್ಟೇ ನನಗೆ 3 ಫಿಲಮ್ ಒಂದು ಆ್ಯಕ್ಟಿಂಗ್ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ರು. ಸೊ ಈಗ ಗುಡ್ ನ್ಯೂಸ್ ಇರೋದು ಆ್ಯಕ್ಟಿಂಗ್ ಅಲ್ಲ, ಗುಡ್ ನ್ಯೂಸ್ ಇರೋದು ಕೊರಿಯೋಗ್ರಾಫ್ ಅಲ್ಲ, ಗುಡ್ ನ್ಯೂಸ್ ಇರೋದು ಬೇರೆ ಏನೋ ಸ್ಪೆಷಲ್ ಅಲ್ಲ, ಒಟ್ಟಿನಲ್ಲಿ ಫಿಲಮ್ ಲ್ಯಾಂಡಿಗೆ ಸಂಬಂಧಪಟ್ಟಿದ್ದೆ. ಕಾಯ್ತಿದ್ದೀವಿ ಸಿ ಎಂ. ಎಸ್, ಇಟ್ ವಾಸ್ ವಂಡರ್ಫುಲ್ ಟಾಕಿಂಗ್ ಟು ಯು. ಎಸ್, ನನಗೆ ಈ ಥರ ನಿಮ್ಮಿಂದ ನಿಮ್ಮ ಜೊತೆ ಮಾತಾಡಬೇಕು, ಅದೆಲ್ಲವನ್ನು ಕೇಳಿಸ್ಕೋಬೇಕು ಅಂತ ಭಾಳ ಆಸೆ ಇತ್ತು. ಬಿಕಾಸ್ ಇದೆಲ್ಲವೂ ಕೂಡ ಇಡೀ ಜಗತ್ತು ಗೊತ್ತಾಗಬೇಕು, ಸಿನಿಮಾ ಪ್ರೀತಿಸುವ ನನ್ನಂಥವ್ರಿಗೆ ಗೊತ್ತಾಗಬೇಕು. ಇದೆಲ್ಲೂ ಕೂಡ ಇನ್ಯಾರಿಂದನೂ ತಿಳ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಚಂದ್ರು ಸರ್, ವಿ ಆರ್ ಹ್ಯಾಪಿ ಟುಡೇ. ನಾನಂತೂ ಖುಷಿಯಾಗಿದ್ದೀನಿ. ಥ್ಯಾಂಕ್ ಯು. ಐ ಆಮ್ ಆಲ್ಸೋ ಹ್ಯಾಪಿ. ಯಾಕೆಂತ ಹೇಳಿದ್ರೆ ಒಂದು ಮುಕ್ತವಾದ ಮನಸ್ಸಿಂದ ಕರೆದು ಮುಕ್ತ ಮಾತುಕತೆ ನಡೆಸಿದ್ರಿ ಇವತ್ತು. ಯಾಕೆ ಇರೋ ವಿಷಯಗಳೆಲ್ಲೂ ಸತ್ಯವಾಗೇ ಇದೆ, ಅಲ್ಲಿ ಯಾವುದು ಉಪಕಾರ ಏನೂ ಬೆರೆಸಿರೋದಿಲ್ಲ. ಆಮೇಲೆ ಪೋಣಿಸಿ ಹೇಳಿರೋದು ಯಾವುದೂ ಇಲ್ಲ, ಎಲ್ಲ ನಡೆದಿರುವಂಥ ಸತ್ಯ ಘಟನೆಗಳೇ. ನಮ್ಮ ಚಾನೆಲ್ ಹೆಸರು ನ್ಯೂಸೋ. ಹೌದು, ಸಬ್ ಕ್ಯಾಪ್ಷನ್ ಇದೆ, ಅದೇ ಹೇಳಿದೆ ನಾನು. ಅದೇನೋ ಬಂದ್ಬಿಡ್ತು ಬಾಯಿಗೆ, ಗೊತ್ತಿಲ್ಲ ನನಗೆ. ಬಟ್ ಮೊನ್ನೆ ಹೇಳಿದ್ರಿ ನೀವು ಫೋನಲ್ಲಿ ಮಾತಾಡ್ಬೇಕಾರೆ, ಇದ್ದೀನಿ ಹೇಳಿದ್ದು ಅಂತ ಹೇಳ್ಬಿಟ್ಟು ಇವತ್ತು ಬಾಯಲ್ಲಿ ಬಂದ್ಬಿಡ್ತು ಅಷ್ಟೇ. ಬಟ್ ತುಂಬ ಮುಕ್ತವಾಗಿ ಮಾತಾಡಿದ್ದೀನಿ. ಯಾಕೆಂದರೆ ಅದು ಇರೋ ವಿಷಯಗಳೇ ಬರೋದಲ್ವ, ಎಲ್ಲ ಬಂದ್ಬಿಡ್ತು ಬಾಯಿಂದ ಆಚೆ. ಅದಕ್ಕೆ ನೀವೇ ಕಾರಣ ಅಷ್ಟೇ. ಯು ಬಿಕಮ್ ಎಮೋಷ್ನಲ್, ಯು ಬಿಕಮ್ ಹ್ಯಾಪಿ, ಯು ಬಿಕಮ್ ನಾಸ್ಟಾಲಜಿಕ್ ಫೀಲ್ ಎಲ್ಲ ನಮ್ಮ ಜೊತೆ ಶೇರ್ ಮಾಡಿದ್ರಿ. ಆ್ಯಂಡ್ ಹೋಪ್ ಈ ಹರಿಕತೆ ನಿಮಗೆ ಚೆನ್ನಾಗಿ ಅನಿಸಿದೆ. ಹೌದು, ಬಟ್ ಯಾಕೆಂತ ಹೇಳಿದ್ರೆ ನೀವು ಸಡನ್ನಲ್ಲಿ ನೀವು ಬ್ರೈನಿಗೆ ಕೈ ಹಾಕ್ಲಿಲ್ಲ, ಹೃದಯಕ್ಕೆ ಕೈ ಹಾಕ್ಬಿಟ್ರಲ್ಲ. ಸೊ ಹಿಂಗಾಗಿ ಅದೊಂದು ಸ್ವಲ್ಪ ಚುಚ್ಚಿದಂಗೆ ನನಗೆ ಅದು ಹೃದಯ ಬಡಿತ ಸ್ವಲ್ಪ ಎಮೋಷ್ನಲ್ ಆಯಿತು ಅನಿಸುತ್ತೆ. ಸೊ ಹಿಂಗಾಗಿ ಎಮೋಷ್ನಲ್ ಮೂಮೆಂಟ್ ಅದು. ಯಾಕೆಂದರೆ ಸಹಜವಾಗಿ ಮನುಷ್ಯನಲ್ಲಿರತಕ್ಕಂಥ ಗುಣಗಳು ಅದು ತಡ್ಕೊಳಕ್ಕಾಗಲಿಲ್ಲ ಅಷ್ಟೇ.
ಸರ್ ನೀವು ಮಠ ಸಿನಿಮಾ ನಾವು ಯಾರು ಮರೆಯಕ್ಕೆ ಸಾಧ್ಯ ಇಲ್ಲ. ಎದ್ದೇಳು ಮಂಜುನಾಥ ಅಂತೂ ಸಾಧ್ಯನೇ ಇಲ್ಲ ದೇವರನೆಗಳು ಮರೆಯೋಕ್ಕೋಸ್ಕರ. ಮಠ ಸಿನಿಮಾದ ಫೇಮಸ್ ಹಾಡು ಎದ್ದೇಳು ಮಂಜುನಾಥ ಫೇಮಸ್ ಹಾಡು ಅಂದರೆ ಅದು ಮಿಸ್ಟರ್ ಚಂದ್ರಮಯೂರ್. ಅದು ಹರೀಶ್ನ ಅದು ಹೇಳಬೇಕು ಅಂದರೆ ಗುರುಪ್ರಸಾದ್ ಅವರು ನಮ್ಮ ರಘು ಅಂತಿದ್ರು ರೈಟ್ರು. ನೆನಪಿಸ್ಕೋಬೇಕು ಸರ್, ಒಬ್ಬ ನಿರ್ದೇಶಕ ನಮ್ಮ ಜೊತೆ ಇಲ್ಲ. ಅವರು ಅಗಾಧವಾದ ಒಂದು ಟ್ಯಾಲೆಂಟೆಡ್ ಪರ್ಸನ್, ಬುದ್ಧಿಶಕ್ತಿ ಅಯ್ಯಪ್ಪನಿಗೆ. ಅಯ್ಯೋ ದೇವರೇ, ಅವ್ರ ಹತ್ರ ಮಾತಾಡ್ಕೊಂಡು ಕೂತ್ಕೊಂತಿದ್ರೆ ಅವ್ರು ಸುಮ್ಮನೆ ಮಾತಾಡ್ಕೊಂಡು ಹೋಗ್ಲಿ ನಾವು ಕೇಳ್ಕೊಂಡು ಕೂತ್ಕೊಳ್ಳೋಣ. ಹೌದು, ಅಷ್ಟು ಪಾಪ ಅದು ದುರದೃಷ್ಟ. ಅದ್ರ ಬಗ್ಗೆ ನಾನು ಜಾಸ್ತಿ ಹೇಳಲಿಕ್ಕೆ ಇಷ್ಟಪಡಲ್ಲ. ಬಟ್ ಅದನ್ನು ರಘು ನಿಡುವಳ್ಳಿ ಅಂತ ನಮ್ಮ ಅವರು ಪರಿಚಯ ಮಾಡಿಕೊಟ್ಟಿದ್ದು. ಕರೆದ್ರು ಮೊದಲನೇ ಇದರಲ್ಲೇ ಚಂದ್ರಮಯೂರ್ ಸೂಪರ್, ನಮ್ಮೊಂದು ಸಾಂಗ್ ಇದೆ ಮಾಡಿ ಅಷ್ಟೇ. ಅದು ಕನಕಪುರ ಶ್ರೀನಿವಾಸ್ ಮತ್ತು KP ಶ್ರೀಕಾಂತ್ ಸರ್, ನಮ್ಮ ಈಗಿನ ಯಶಸ್ವಿ ನಿರ್ಮಾಪಕರು, UI ನಿರ್ಮಾಪಕರು ಒಳ್ಳೊಳ್ಳೆ ಚಿತ್ರಗಳು ಮಾಡಿದ್ರು. ಅವರು ಮೇಲ್ವಿಚಾರಣೆ. ಅದು ಸಾಂಗು ಬಂತು. ಯಾರು ನನಗೆ ತಪ್ಪು ಮಾಡದವ್ರು ಯಾರವ್ರೇ, ತಪ್ಪೇ ಮಾಡದವ್ರು ಎಲ್ಲವ್ರೇ ಅಂದ್ಕೊಂಡು ನಾನು ಸಾಂಗ್ ಕೇಳಿದ ತಕ್ಷಣವೇ ಪಾಪ ಎಂಥ ಫೋಕ್ ಇದು ಸಾಂಗ್, ಇದು ಹಿಂಗೆಲ್ಲ ಮಾಡಿಸ್ಬೋದು. ಈ ಸಹಜವಾಗಿ ಬರುವಂಥ ನಮಗೆ ಭಾವನೆಗಳು, ಕರೆಕ್ಟ್ ಯೋಚನೆಗಳು, ಅದ್ಭುತವಾಗಿ ಮಾಡಿಸ್ಬಿಡೋಣ ಅಂತ ಹೋದ್ರಿ. ಸರ್ ಯಾರು ಆರ್ಟಿಸ್ಟು? ಒಳ್ಳೊಳ್ಳೆ ಆರ್ಟಿಸ್ಟ್ ಕೊಡ್ತೀನಿ, ಚಿಂದಿ ಉಡಾಯಿಸ್ಬಿಡಿ ನೀವು. ಯಾರು? ಜಗ್ಗೇಶ್ ಅಣ್ಣ ಬಿಡಿ ಮಾಡ್ತಾರೆ ಅವರು. ನಮ್ಮ ಮಂಡ್ಯ ರಮೇಶ, ಹೌದು, ನಾನು ಭಾಳ ಒಳ್ಳೆ ಸ್ನೇಹಿತರು, ಒಬ್ಬೊಬ್ಬರ ಸ್ನೇಹಿತರೆ. ಬಿರಾದಾರು, ಆಸಿಫಾ, ಭಟ್ರು, ನಮ್ಮ ಇವನು ನಾಗೇಂದ್ರ, ಆಮೇಲೆ ನಾಣಿ, ಎಲ್ಲರೂ ಒಂದೊಂದು ವೆರೈಟಿ ಡ್ಯಾನ್ಸರ್ಸು. ವೆರೈಟಿ ಅಲ್ಲ ಹರೀಶಣ್ಣ, ಅದು ಒಂದೊಂದು ದಿಕ್ಕುಗಳು. ವಿಚಿತ್ರ ಏನಂದ್ರೆ ಸಾಂಗ್ ಶುರು ಆಯಿತು, ಅದೇ ನಮ್ಮ ಜನಪದ ಲೋಕ, ಹೌದು, ರಾಮನಗರ. ಹಾಂ, ಹೌದು. ಏನು ಆಯ್ತಾನೆ ಇಲ್ಲ. ನಾನು ತೋರಿಸ್ತಾ ಇದ್ದೀನಿ, ಒಬ್ಬೊಬ್ಬರು ಒಂದೊಂದು ಕಡೆ ದಿಕ್ಕಲ್ಲಿ ಕಾಲು ಹಾಕ್ತಾವ್ರೆ, ಕೈ ಹಾಕ್ತಾವ್ರೆ, ಏನು ಮಾಡ್ಕೊಂಡು ಹೋಗೋದು ಅಂತ ಎಲ್ಲ ಟೆನ್ಷನ್. ಆ ಟೆನ್ಷನ್ ಜಗ್ಗಣ್ಣಂಗೆ ಟೆನ್ಷನ್ ಆಗೋಯ್ತು. ಆಡ್ಬಿಡು ಅಂತ ಕೂತ್ಕೊಂಡ್ಬಿಟ್ರು. ಅವ್ರಿಗೆ ಫಸ್ಟ್ ಆಫ್ ಆಲ್ ಇದೇ ಆಯ್ತಿಲ್ಲ, ಅರ್ಗಿಸ್ಕೊಳಕ್ಕೆ ಆಯ್ತಾನೆ ಇಲ್ಲ, ನನ್ನ ಕಡೆ ನೋಡ್ತಾನೆ ಇಲ್ಲ ಅವರು. ಏನು ಮಾಡೋದು, ಸಾಂಗ್ ಆಯ್ತಿಲ್ಲ. ಗುರುಪ್ರಸಾದ್ ಸರ್ ಕರೆದ್ಬಿಟ್ಟು, ಮಾಸ್ಟರ್ ಬನ್ನಿಲ್ಲಿ, ಹೋಗಿ ನೀವೇ ಮಾತಾಡಿ ಜಗ್ಗಣ್ಣ ಅಂತ ಹೋದೆ. ನಾನು ಜಗ್ಗಣ್ಣ ನಮ್ಮ ಕನ್ನಡ ಚಿತ್ರ ಕಂಡಂಥ ಒಂದು ಮಹಾನ್ ಪ್ರತಿಭೆ ಅದು. ಅಯ್ಯೋ ದೇವರೇ, ಏನಿಲ್ಲ ಯಪ್ಪನಲ್ಲಿ, ಹೌದು, ಕಲೆಗೆ ಸಂಬಂಧಪಟ್ಟಂಗೆ. ಯಾಕಂದ್ರೆ ನಾವು ಚಿಕ್ಕ ವಯಸ್ಸಿಂದ ನಾವು ನೋಡ್ಕೊ ಬಂದಿರೋರು. ನಾವು ಅವ್ರ ಪಿಕ್ಚರ್ ಬಂದರೆ ನಾವು ಅವ್ರ ಮಕ್ಕ ನೋಡೋ ನಗ್ತಾ ಇದ್ದು. ಯಾಕೆಂದರೆ ಆಗಿನ ಕಾಲದಲ್ಲಿ ನಿಮ್ಗೆ ಗೊತ್ತು, ಕರೆಕ್ಟು, ಇದು ಏನು ಹಾಸ್ಯ ಚಕ್ರವರ್ತಿ ನರಸಿಂಹರಾಜು ಅವ್ರು ನೋಡಿದ್ರೆ ಅವ್ರನ್ನ ಹೆಸರು ಕೇಳಿದ್ರೆ ಸಾಕು, ಅವ್ರು ಬಂದ್ಬಿಟ್ರೆ ಅವಾಗ ಬ್ಲ್ಯಾಕ್ ಆ್ಯಂಡ್ ವೈಟ್ ಪಿಕ್ಚರ್ ನೋಡ್ಕೊಂಡು ಕೂತಿದ್ದು. ರೋಡಲ್ಲೆಲ್ಲ ಆಗ್ತಿದ್ರಲ್ಲ ಆ ಹಬ್ಬ ಹರಿದಿನಗಳು ಬಂದರೆ ಲೈಟೆಲ್ಲ ಆಫ್ ಮಾಡಿಬಿಟ್ಟು, ಅವಾಗ ಅವ್ರ ಹೆಸರು ಬಂದರೆ ನಗ್ತಾ ಇದ್ದೋ ನಾವು. ಹಂಗೆ ಜಗ್ಗಣ್ಣ ನೋಡೋರು ನಗ್ತಾ ಇದ್ದು ಶುರು ಮಾಡಿದ್ವಿ ತಿರ್ಗ. ಅಂಥ ಮಹಾನ್ ಕಲಾವಿದನ ಮುಂದೆ ಹೋಗ್ಬಿಟ್ಟು ನಾನು ಕೈ ಮುಗಿದು ಕೂತ್ಕೊಂಡೆ. ಆಮೇಲೆ ಇನ್ನೊಂದೇನು ವಿಶೇಷ ಅಂದರೆ, ಯಾವುದೇ ಫಿಲಮಲ್ಲಿ ಏನೇ ಪ್ರಾಬ್ಲಮ್ ಆದರೂ ಡ್ಯಾನ್ಸ್ ಡೈರೆಕ್ಟ್ರ್ ಏನಾದ್ರು ತಪ್ಪು ಮಾಡಿದಾಗ ಅಥವಾ ಆರ್ಟಿಸ್ಟ್ಗಳು ತಪ್ಪು ಮಾಡಿದಾಗ ಡ್ಯಾನ್ಸ್ ಡೈರೆಕ್ಟ್ರ್ ಬೈತಾರೆ. ಹೌದು. ಟೆಕ್ನಿಕಲ್ ಪಾರ್ಟ್ ಆದಾಗ ಯಾರು ಚೀಫ್ ಆಫ್ ದ ಡಿಪಾರ್ಟ್ಮೆಂಟ್ ಬೈತಾರೆ. ಇಲ್ಲಿ ವಿಚಿತ್ರ ಏನು ಅಂದರೆ, ಈ ಹೇಳದ್ನಲ್ಲ ಎಲ್ಲ ಮಹಾನ್ ದಿಕ್ಕುಗಳು, ಇವ್ರ ಕೈಲಿ ನಾನು ಬೈಸ್ಕೊತಾ ಇದ್ದೆ. ಆಶ್ಚರ್ಯ ಆಗುತ್ತಾ ನಿಮಗೆ? ಹೌದು. ಅಂದರೆ ಈ ಜಗ್ಗೇ ಸರ್ ಒಬ್ಬನ್ಬಿಟ್ರು, ಇನ್ನು ಎಲ್ಲರೂ ನನಗೆ ಬೈಯೋರು, ಎಲ್ಲರೂ ಪರಿಚಯನೇ. ಹಾಳಾದವನು, ಯಾವ್ಯಾವುದೋ ತಗೊಂಬಂದು ಆಗ್ತಾವನು ಸ್ಟೆಪ್ಗಳನ್ನ, ಇನ್ನು ಯಾವನೋ ಡ್ಯಾನ್ಸ್ ಮಾಸ್ಟರ್ ಮಾಡಿದವನು ಹಾಳಾದವನು. ಇನ್ನು ಅವನು ಮಂಡ್ಯ ರಮೇಶ ಅಂತೂ ಬಾಯಿಗೆ ಬಂದಂಗೆ ಹಳ್ಳಿ ಭಾಷೆಯಲ್ಲಿ ಬೈತಾನೆ. ಅವ್ನು ಬಿರಾದರ್ ಅಂತ ಅವ್ರು ಉತ್ತರ ಕರ್ನಾಟಕದೊಳಗೆ ಆಡ್ಬೂಡಂತ ಬೈತಾವ್ರೆ. ನಮ್ಮ ತಬ್ಲಾ ನಾಣಿಗೆ ಬೇಡ ಲೂಸ್ ಮೋಷನ್ನು. ಕೊನೆಗೆ ಏನು ಮಾಡೋದು, ತಲೆ ಕೆಟ್ಟೋಗ್ಬಿಡ್ತು. ಗುರುಪ್ರಸಾದ್ ಸರ್ ಒಂದು ಕೆಲಸ ಮಾಡೋಣ, ಈಗ ಇಲ್ಲಿ ಯಾರು ಪರಿಣಿತರಲ್ಲ, ಓಕೆ, ನಾನೊಂದು ಸ್ಟೆಪ್ ಮಾಡಿ ತೋರಿಸ್ತೀನಿ, ಹಿಂಗೆ ಮಾಡಿ ತೋರಿಸ್ತೀನಿ, ಅವ್ರ ಸ್ಟೈಲಲ್ಲಿ ಮಾಡಲಿ ಅದನ್ನು. ಕೈ ಹಿಂಗೆ ಬರಬೇಕಷ್ಟೇ ನಮಗೆ. ಓಕೆ ಓಕೆ. ಎಲ್ಲರೂ ಕಷ್ಟಪಟ್ಟು ಆಲ್ರೆಡಿ ಒಂಚೂರು ಒಂದು ಲೈನಿಗೆ ಬಂದ್ಬಿಟ್ಟವ್ರೆ. ಸೊ ಅವ್ರು ಮಾಡಲಿ, ನಮ್ಮ ಸ್ಟೆಪ್ನೇ ಮಾಡಲಿ, ಅವ್ರ ಶೈಲಿಲಿ ಮಾಡಲಿ. ನಾವು ಈ ಕಡೆ ತಪ್ಪು ಮಾಡೋ ರೈಟ್ ಹ್ಯಾಂಡ್ ಎತ್ತಾರೆ, ಇನ್ನೊಬ್ರು ಲೆಫ್ಟ್ ಹ್ಯಾಂಡ್ ಎತ್ತವರು, ಒಬ್ಬರು ರೈಟ್ ಹ್ಯಾಂಡ್ ಬಲಗಡೆ ನೋಡೋರು, ಇನ್ನೊಬ್ಬರು ಎಡಗಡೆ ನೋಡೋರು. ಸೊ ಹಂಗೆ ಮಾಡ್ಕೊಂಡು ಹೋಗ್ಲಿ. ಯಾಕೆಂದ್ರೆ ಇದು ವಾಸ್ತವಕ್ಕೆ ತುಂಬಾ ಹತ್ರದಲ್ಲಿದೆ. ಅಂತ ಹಾಡು ಎಷ್ಟು ಫೇಮಸ್ ಆಗೋಯ್ತು ಮಾಸ್ಟ್ರೆ. ಹರೀಶಣ್ಣ, ಯಾಕೆ ಅಂತ ಹೇಳಿದ್ರೆ ಇದನ್ನೆಲ್ಲ ಥಿಂಕ್ ಮಾಡೋವನ್ನೇ ನೀವು ಮಾಸ್ಟರ್ ಮೈಂಡ್ ಅಂತ ಕರೆಯೋದು.
ಸುಮ್ಮನಾಗಲ್ಲ. ಇವಾಗ ನನಗೆ ಇವ್ರನ್ನೆಲ್ಲ ಇಟ್ಕೊಂಡು ನನಗೆ ಬರೋದನ್ನೇ ಬೇಕು ಅಂತ ಕೂತ್ಕೊಂಡಿದ್ದಾರೆ, ಸಾಂಗ್ ಮುಗಿತಾ ಇರಲಿಲ್ಲ. ಸೊ ಇದು ಕೂಡ ಟೆಕ್ನಿಕಲ್ ಪಾಯಿಂಟ್. ನಿಮ್ಮ ಜಾಣ್ಮೆ ಕೌಂಟ್ ಆಗುತ್ತೆ. ಅದನ್ನೇ ನಾನು ಹೇಳ್ತಿರೋದು ನಿಮಗೆ. ಕರೆಕ್ಟ್, ನೀವು ಹೇಳಿದ ವರ್ಡು. ನಮ್ಮ ಎಲ್ಲ ಯೋಚನೆಗಳು ನಮ್ಮಲ್ಲಿ ಇರಬೇಕು, ಅವಾಗಲೇ ನಾನು ಡ್ಯಾನ್ಸ್ ಡೈರೆಕ್ಟರ್ ಅಂತ. ಅದಾಯಿತು. ನೆಕ್ಸ್ಟ್ ಇನ್ನೊಂದು ಸಾಂಗ್ ಇದೆ, ಅದರಲ್ಲಿ ವಾಂಟೆಡ್ ಒಂದು ಒಳ್ಳೆ ಗಂಡು ವಾಂಟೆಡ್. ಅದು ಸ್ಟೈಲ್ ಆಗಿದೆ, ವಿತ್ ಸೂಟು ಬೂಟು ಎಲ್ಲ ಫುಲ್ಲು. ಹೆಂಗೆ ಮಾಡಿಸ್ದೆ ಅಂದರೆ ಅದರಲ್ಲಿ ನೋಡಿ, ದಟ್ ಕಮ್ಸ್ ಇನ್ಸೈಡ್ ದ ಕಾನ್ಸೆಪ್ಟ್. ಅದರಲ್ಲಿ ಪೂರಾಗಿದ್ರು ಪರವಾಗಿಲ್ಲ, ಪೂರ್ವ ಪರಾನೇ ಬೇಕಾಗಿಲ್ಲ ಅನ್ನೋದು ನೋಡಿದ್ರಲ್ಲ. ಇಲ್ಲಿ ಶಾರ್ಟ್ ನಡೀತಾ ಇರೋದು, ಹಿಂಗಡೆ ಶಾರ್ಟ್ನಲ್ಲಿ ಏನೋ ಬರ್ತಾ ಇರುತ್ತೆ. ಅದು ಎಲ್ಲ ಇಟ್ ಇಸ್ ಆಲ್ ಮಿಕ್ಸ್ ಐಡಿಯಾ ಆಫ್ ಗುರುಪ್ರಸಾದ್ ನಂದು. ನೈಸ್. ಸೊ ಅದರಲ್ಲೂ ಕೂಡ ಸೂಟು ಗಿಟೆಲ್ಲ ಹಾಕ್ಸ್ ಮಾಡಿಸಿದ್ದೀವಿ. ಗೋಣಿಚೀಲ ಕಾನ್ಸೆಪ್ಟ್ ಬಂದಿದ್ದೆ ಗುರುಪ್ರಸಾದ್ ಅವ್ರಿಗೆ. ಅದೆಲ್ಲೋ ಬಟ್ಟೆ ಹುಡ್ಕೋಣ ಅಂತ ಬಂದು ಹೋದ್ರು, ಅಲ್ಲೆಲ್ಲೋ ಗೋಣಿಚೀಲದ ಬಟ್ಟೆ ಇತ್ತು, ಗೋಣಿಚೀಲದ ತರನೇ ಬಟ್ಟೆ ಇತ್ತು. ಇದನ್ನೇ ಹಾಕ್ಬಿಟ್ಟು ಮಾಡೋಣ ಅಂತ ಅದನ್ನ ನಾವು ಪಾಪ ಐಡಿಯಾ ಮಾಡಿದ್ರು ಅವರು. ನೋಡಿ ಗೋಣಿಚೀಲದಲ್ಲಿ ಒಂದು ಇದು ಮಾಡಿದೀವಿ ನಾವು. ಹೌದು, ನೆನಪಾಗುತ್ತೆ ನನಗೆ. ಮಜಾ ಇದೆ ಆಕ್ಚುಲಿ. ಅದು ಇವ್ರುಗಳಿಗೆಲ್ಲ ಇವ್ರು ಹಾಳಾದವ್ರು, ಇವ್ರು ಅಷ್ಟನಕ್ಕೂ ಮಂಗಗಳಿದ್ದಾಗಿದ್ದವ್ರು ಅಷ್ಟನ ಅವ್ರಿಗೆ ಯಾವಾಗ ಸೂಟ್ ಹಾಕ್ದೋ ಏನು ಜೋಶ್ ಬಂದ್ಬಿಡ್ತು ಗೊತ್ತಾ ಅವ್ರಿಗೆ. ಅದು ನೋಡಿ ನೀವು ಅದನ್ನ ಸಾಂಗ್ ನೋಡಿ, ಸಿಂಪಲ್ ಮೂಮೆಂಟ್ಸ್, ಬರೀ ಕಾಲು, ಬರೀ ತಲೆ, ಬರೀ ಕಣ್ಣು ನೋಡೋದು, ಕೋಟಿಂಗ್ ಅನ್ನೋದು. ಆಮೇಲೆ ಅದನ್ನೆಲ್ಲ ಮಾಡಿಸ್ಬೇಕಾಗಿತ್ತು, ಕ್ಲೀನಾಗಿ ಮಾಡಿಸಿದ್ವಿ. ಆಮೇಲೆ ಎದ್ದೇಳು ಮಂಜುನಾಥದಲ್ಲೂ ಅಷ್ಟೇ, ಆರತಿ ಎತ್ತಿರೇ ಮಂಜಂಗೆ. ನನಗೆ ಅವರು ಮಿಷಿನ್ ಮಯೂರ್ ಅಂತ ಹೆಸರಿಟ್ಬಿಟ್ರು ಟೈಟಲ್ಲು. ಯಾರು? ಜಗ್ಗಣ್ಣ. ಲೇ ನೀನೇನಾದರೂ ಬಿಡಲ್ವಲ್ಲೋ ನೀನು ಮಯೂರ, ನಿನ್ನ ಮಗನೇ ನೀನು ಮಿಷಿನ್ ಥರ ಕೆಲಸ ಮಾಡ್ತೇಕೊಂಡು, ಅದಕ್ಕೆ ನಿನ್ಗೆ ಹೆಸರು ಬಂದಿಲ್ಲ ಮಿಷಿನ್ ಅಂತೀಗ. ಮಿಷಿನ್ ಮಯೂರ್, ಎಲ್ಲಾದ್ರೂ ಮಿಷಿನ್ ಬಾಯಲ್ಲಿ ಅನ್ನೋರು. ಏನಣ್ಣ ಜಗ್ಗಣ್ಣ ಅಂತಾರೆ ಮಗ. ಆಮೇಲೆ ಎದ್ದೇಳು ಮಂಜುನಾಥ ಸಾಹೇ ಗುರುಗೆ ಹೇಳ್ಬಿಟ್ಟು ಅವನು ಮಿಷಿನ್ನೇ ಕರೆಸಿ, ಈ ಸಾಂಗ್ ಮಾಡೋಕ್ಕೆ ಮಯೂರನೇ ಬರಲಿ, ನೀವೇ ಬೇಕು ಅಂತ. ನೈಸ್. ಆರತೀರೆ ಕಳ್ಮಂಜಂಗೆ ನೋಡಿ, ಆ ಸಾಂಗಲ್ಲಿ ಆ ಎಕ್ಸ್ಪ್ರೆಷನ್ ನೋಡಿ. ಅದು ಇಟ್ ಈಸ್ ಎ ಕಾಂಬಿನೇಷನ್ ಆಫ್ ಮೀ ಆ್ಯಂಡ್ ಗುರುಪ್ರಸಾದ್ ಸರ್. ಆ ಫಿಲಮಲ್ಲಿ ಇನ್ನೊಂದು ಸಾಂಗ್ ಇದೆ, ಪ್ರಪಂಚವೇ ದೇವರು ಮಾಡಿರೋ ಬಾರು, ನಾವೆಲ್ಲರೂ ಇಲ್ಲಿ ಬಂದು ಮಿತ್ರರು. ಅದೂ ಅಷ್ಟೇನೆ, ಅವರು ವೀಣಾ ಭಟ್ ಅಂತ ಮಾಡಿದ್ದು. ಶಿ ವಾಸ್ ಎ ಮಿಸ್ ಬ್ಯಾಂಗ್ಳೂರ್. ಕರೆಕ್ಟ್. ಅಮ್ಮ ಎಷ್ಟು ಜೋಶ್ನಾಗಿ ಮಾಡಿದ್ರು ಅಂದರೆ, ನಾವು ಅದಕ್ಕೆ ಬೇರೆ ಯಾರಾದ್ರೂ ಆಗಿದ್ರೆ ಪ್ರಪಂಚವೇ ಥರ ಈ ಸಟ್ ಸಾಂಗ್ ಥರ ಹಾಕ್ಬಿಟ್ಟು ಏನೇನೋ ಅದು ಇದು ಏನೇನೋ ಯೋಚನೆ ಮಾಡ್ತಾರೆ. ಎಡ್ಜಿ ಅದು ಹೆಂಗೆ ಅಂತ ಹೇಳಿದ್ರೆ, ಹಿಂಗಡೆ ಗರ್ಲ್ಸ್ ಇರ್ತಾರೆ, ಸುಮ್ಮನೆ ಮೂವ್ಮೆಂಟ್ ಮಾಡ್ತಿರ್ತಾರೆ. ಆರ್ ನಗರ ಸೆಟ್, ರೆಸಾರ್ಟ್, ಎಸ್ ನಮ್ಮ ಶಕ್ತಿ, ಐ ರಿಮೆಂಬರ್ ದಟ್, ಬೆಸ್ಟ್ ಕ್ಲಬ್. ಕರೆಕ್ಟ್, ಬೆಸ್ಟ್ ಕ್ಲಬ್. ಅಲ್ಲೂ ಅಷ್ಟೇನೆ, ಆಲ್ ದ ಥಿಂಗ್ಸ್ ಆರ್ ವೆರಿ ರಿಸ್ಟ್ರಿಕ್ಟೆಡ್. ಕರೆಕ್ಟ್. ಓಕೆ, ಎಷ್ಟೆಷ್ಟು ಬೇಕು ಮೂಮೆಂಟ್ ಅಷ್ಟರಲ್ಲೇ ಮಾಡಿಸ್ಕೊಂಡು, ಎಕ್ಸ್ಪ್ರೆಷನ್ ಅಷ್ಟೇ, ಬಾಡಿ ಲ್ಯಾಂಗ್ವೇಜು ಅಷ್ಟೇ. ಸೊ ಇಷ್ಟು ಮಾಡ್ಕೊಂಡೇ ಮಾಡಿದ್ವಿ. ಸಖತ್ ಹಿಟ್ಟಾಯ್ತು ಸಾಂಗ್ ಅದು. ನಮ್ಮ ಪಲ್ಲವಿ ಆಡಿರೋದು, ಖ್ಯಾತ ಎಮ್ ಡಿ ಪಲ್ಲವಿ, ಖ್ಯಾತ ಹಿನ್ನೆಲೆ ಹಾಡುಗಾರ್ತಿ, ಸೂಪರಾಗಿ ಆಡಿದ್ದಾರೆ ಎಕ್ಸ್ಪ್ರೆಷನ್. ಸೊ ಅದೂ ಹಂಗೆ ಆಯಿತು. ಮಠದಲ್ಲಿ ಇನ್ನೊಂದು ಸಾಂಗ್ ಇದೆ, ಕಾಜೋಲು ಕಪ್ಪಗಿಲ್ವ ರಕ್ಷಿತಾನು ದಪ್ಪಗಿಲ್ಲ, ಅದು ಯಾವುದು, ಆ ಸಾಂಗು ಅಷ್ಟೇ. ಅದು ರಾ ಮೆಟೀರಿಯಲ್ ಆಗಿ ಮಾಡಿದ್ವಿ ಅದನ್ನು. ಎಲ್ಲನೂ ಅಷ್ಟೇ ಹರೀಶಣ್ಣ, ನನಗೆ ಸಿಕ್ಕಿದ್ದಂತೂ ವೆರಿ ಚಾಲೆಂಜಿಂಗ್ ವರ್ಕ್ಗಳು. ಬಟ್ ಬಂದಿದ್ದೆಲ್ಲನೂ ಚಿಂದಿ ಉಡಾಯಿಸಿದ್ದೀವಿ. ಇನ್ನು ಬೇರೆ ಭಾಷೆಗೆಲ್ಲ ಹೋಗಿದ್ರಾ? ಬಾಲಿವುಡ್, ಟಾಲಿವುಡ್, ಮಾಲಿವುಡ್, ಕಾಲಿವುಡ್? ಅಣ್ಣ, ಬಾಲಿವುಡ್ಡು, ಟಾಲಿವುಡ್, ಮಾಲಿವುಡ್ಗಿಂತ ಹೆಚ್ಚಾಗಿ ನನಗೆಲ್ಲ ಇಲ್ಲೇ ಇತ್ತು. ಸೊ ಆಮೇಲೆ ಇನ್ನೊಂದೇನು ಅಂತ ಹೇಳಿದ್ರೆ, ನನಗೆ ಉಡುಪಿ ಜಯರಾಮ್ ಮಾಸ್ಟ್ರು, ನೀನು ಚೆನ್ನೈಗೆ ಬಂದ್ಬಿಡು, ನೀನು ಅಲ್ಲಿ ಸೆಟ್ಲ್ ಆಗ್ಬಿಡು. ಯಾಕೆ? ನೀನು ಚೆನ್ನಾಗಿ ಒಳ್ಳೆ ಗೆಸ್ಚರ್ ಇದೆ ನಿನಗೆ, ಓಕೆ, ನೀನು ಒಳ್ಳೆ ಈ ಮಟ್ಟಕ್ಕೆ ಕಲರ್ ಇದೆಯಾ, ನೀನು ಬಂದ್ಬಿಡು, ನಿನ್ನ ಆರ್ಟಿಸ್ಟ್ ಮಾಡ್ಬಿಡ್ತೀನಿ ನಾನು. ಒಂದು ಸ್ಮಾರ್ಟ್ ಹ್ಯಾಂಡ್ಸಮ್ ಕೊರಿಯೋಗ್ರಾಫರ್ ಬೇರೆ. ಐ ಆಮ್ ನಾಟ್ ಸ್ಮಾರ್ಟ್, ಐ ಆಮ್ ಎ ಹ್ಯಾಂಡ್ಸಮ್. ಯು ಆರ್ ಓಕೆ, ಐ ಆಮ್ ಎ ಹ್ಯಾಂಡ್ಸಮ್. ಓಕೆ. ಸೊ ಬಂದ್ಬಿಡು, ಇದು ಮಾಡ್ತೀನಿ ಅಲ್ಲಿ ಅಂತ. ನಾನು ಯಾಕೋ ನಮ್ಮೂರು ಇಲ್ಲಿದ್ದಂಥ ಸುಮಾರು ಜನ ಅಲ್ಲೋಗಿ ಸೇರ್ಕೊಂಡ್ರು. ಸುಮಾರು ಜನ ಮಾಸ್ಟರ್ ಆದರು. ನಾಗೇಶ್ ಅಂತಿದ್ರು, ಅವರು ಮಾಸ್ಟರ್ ಆದರು, ಒಳ್ಳೊಳ್ಳೆ ಸಾಂಗ್ ಮಾಡೋದು. ತ್ರಿಭುವನ್ ಅಂತ ಮಾಸ್ಟರ್ ಇದ್ದರು, ಅವರು ನಿಮ್ಗೆ ಗೊತ್ತು. ಆ್ಯಂಡ್ ಸುರೇಶ್ ಅಂತ ಇರ್ಬೋದು, ಸುಮಾರು ಜನ ಮಾಸ್ಟರ್ಗಳದರಲ್ಲಿ. ಸೊ ಬಟ್ ಯಾಕೋ ನನಗೂ ಹೋಗಿ ಮನ್ಸು ಬರಲಿಲ್ಲ. ಯಾಕೆಂದರೆ ಉಪೇಂದ್ರ ಸರ್ ಬೇರೆ ನಮ್ಮನ್ನೇ ಇಲ್ಲಿಯವರು ಅಂತ ಮಾಡಿರ್ಬೇಕಾದ್ರೆ, ಸೊ ನಾವು ಹೋದರೆ ಪಲಾಯನವಾದಿಗಳಾಗ್ಬಿಡ್ತೀವಿ. ಐ ನೆವರ್ ವಾಂಟೆಡ್ ಟು ಬಿಕಮ್ ಎ ಕ್ವಿಟರ್. ಕಷ್ಟನೋ ಸುಖನೋ ಇಲ್ಲೇ ಸಾಧಿಸ್ಬೇಕು, ಇಲ್ಲೇ ಇದ್ದು ಬಿಡೋಣ, ಇಲ್ಲೇ ಇದು ಮಾಡೋಣ ಅನ್ನೋದು. ಅಂದರೆ ಮಿಥುನ್ದಾಗೂ ಕೊರಿಯೋಗ್ರಾಫ್ ಮಾಡಿದ್ದೀರಾ? ಎಸ್. ವಾವ್. ಇದನ್ನು ನನಗೆ ಅವಕಾಶ ಕೊಟ್ಟಿದ್ದು ಪ್ರಕಾಶ್ ಬೆಳವಾಡಿ ಸರ್. ಯಾವ ಸಿನಿಮಾ ಅಲ್ಲ,
ಅದೊಂದು ರಿಯಾಲಿಟಿ ಶೋಗೆ, ಡ್ಯಾನ್ಸಿಂಗ್ ರಿಯಾಲಿಟಿ ಶೋಗೆ ಹಿಂದಿಲ್ಲಿ ಅದು ಒಂದು ಮಗು, ಅನಾಥ ಮಗುಗೆ ಇವ್ರು ಇನ್ಸ್ಪೈರ್ ಆಗ್ತಾರೆ. ಯಾರು? ಮಿಥುನ್ ದಾಸ್ ಸರ್. ಅದನ್ನ ಬೆಂಗಳೂರಲ್ಲಿ ಶೂಟ್ ಮಾಡಿದ್ರು. ಅವಾಗ ನೀವು ಹೋಗಿದ್ರಿ? ಅವಾಗ ನನಗೆ ವಿಷಯ ಬಂತು ಏನೇನು ಅಂತ ಹೇಳಿದ್ರೆ, ಇದೊಂದು ಸ್ವಲ್ಪ ನೀವು ಒಂದು ಈ ಬಿಟ್ ಕಳಿಸ್ತೀನಿ ಮಾಸ್ಟ್ರೆ, ಅದು ಆ ಬಿಟ್ಸ್ಗೆಲ್ಲ ನೀವು ಒಂಚೂರು ಡಿಫ್ರೆಂಟ್ ಟೈಪ್ ಆಫ್ ಸ್ಟೆಪ್ಸ್ ಎಲ್ಲ ಮಾಡಿ ಕಳಿಸಿ, ಅದು ಸ್ವಲ್ಪ ಇದಾಗಿರಲಿ ಅಂತ. ಯಾರಿಗೆ ಏನು ಅಂತ ಮಿಥುನ್ ಸರ್ಗೆ ಅಂದರು. ಅಯ್ಯೋ ದೇವ್ರೇ ನಮ್ಮಪ್ಪ. ನಾನು ಕೇಳಿದೆ, 30 ಸರಿ ನೋಡಿದ್ರು, ಅವ್ರಿಗೆ ನೀವು ಕೊರಿಯೋಗ್ರಾಫ್ ಮಾಡ್ತಿದ್ದೀರಾ ಅಂದರೆ ನೀವು ಹೇಳ್ತಿರೋದು ಮಿಥುನ್ ಚಕ್ರವರ್ತಿ. ಮಿಥುನ್ ಒಂದು ಯಾರಿದ್ದಾರೆ ಅಲ್ಲ, ಅವರು ಎಲ್ಲಿ ಹೋಗ್ಬೇಕು ನಾವು? ಬೆಂಗಳೂರು ಬರ್ತಿದ್ದಾರೆ ಮಾಸ್ಟ್ರೆ, ತಲೆ ಕೆಡಿಸ್ಕೊಬೇಡಿ, ಇಟ್ ಇಸ್ ಮ್ಯಾಟರ್ ಆಫ್ 10 to 15 seconds ನೀವು ಮಾಡಿ ಅದನ್ನಾಗುತ್ತೆ. ಅಯ್ಯೋ ಹೆಂಗೆ ಸರ್, ಮತ್ತೆ ಕಾಡುತ್ತಲ್ಲ. ಆವಾಗ ಒಂದು ಸ್ವಲ್ಪ ಎಲ್ಲ ಮಾಡಿ ತೋರಿಸ್ದೆ. ಅದು ಯಾವುದೋ ಪರ್ಟಿಕ್ಯುಲರ್ 1-2 ಸ್ಟೆಪ್ನ ಅವ್ರು ಸೆಲೆಕ್ಟ್ ಮಾಡ್ಕೊಂಡಿದ್ರು, ಅದು ಮಾಡಿದ್ರು. ಅದನ್ನು ಮಾಡಿದೆ. ನಾನು ಹೇಳಿದೆ, ಹೋಗಿ ಕೂತಿದ್ರು, ಅವರೇ ಕೇಳೋದಂತೆ, ಡ್ಯಾನ್ಸ್ ಡೈರೆಕ್ಟರ್ ಜಿ ಕೋ ಬುಲಾವ್ ಅಂದ್ರಂತೆ. ಸೊ ನಾನು ಹೋದೆ, ನಮಸ್ಕಾರ ಮಾಡಿದೆ ಕಾಲ್ಗೆ. ನಾನು ಹೇಳಿದೆ, ನಂದೇನೋ ಒಂದು ಅದೃಷ್ಟ, ದೇವರ ನಾವು ಬೇರೆ ಬೇರೆ ರೂಪದಲ್ಲಿ ನೋಡ್ಕೊತೀವಿ. ಸೊ ನೀವು ಯಾವ ರೀತಿ ನಮಗೆ ಪ್ರೇರಣೆ ಆದ್ರಿ ಅಂದರೆ, ನಾನು ಡ್ಯಾನ್ಸ್ ಡೈರೆಕ್ಟರ್ ಆಗಿ ನಿಮ್ಮ ಮುಂದೆ ಇವತ್ತು ನಿಲ್ತಿರೋದಕ್ಕೆ ನೀವೇ ಕಾರಣ. कैसे अंदर ಅವರು नहीं ऐसे 22 बार आपका जो डिस्को से पिक्चर रहता है उसको देखने गया था मैं. वो स्कूल चक्कर मार के देखता था, जाता था ऐसे. डायरेक्टर को बुलाओ अंदर. देखा, मैं बोला था ना आपको, मेरा डिस्को डांसर कितना 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 वो ट्रेंड सेट किया था. देखो ये हमारा डांस मास्टर भी इसका बहुत एग्जाम्पल है ಅಂದ್ಬಿಟ್ಟು ಆವಾಗ ತುಂಬ ಖುಷಿಪಟ್ಟರು. ಆ್ಯಂಡ್ ಫೋಟೋ ಎಲ್ಲ ತೆಗೆಸ್ಕೊಂಡ್ರು. ಆ್ಯಂಡ್ ತುಂಬ ಚೆನ್ನಾಗಿ ಮಾಡಿದ್ರು. ಅದು ಒಂದು ನನ್ನ ಜೀವನದ ಒಂದು ದೊಡ್ಡ ಭಾಗ್ಯ ಅಂತ ಹೇಳ್ಕೊತೀನಿ ಆ ಸಂದರ್ಭಕ್ಕೆ. ದ ಗ್ರೇಟೆಸ್ಟ್ ದ ಡ್ಯಾನ್ಸರ್ ಆ್ಯಂಡ್ ಆ್ಯಕ್ಟರ್ ಆಫ್ ಇಂಡಿಯನ್ ಸಿನಿಮಾ ಇಂಡಸ್ಟ್ರಿ ಮಿಥುನ್ ಚಕ್ರವರ್ತಿ ಅವರಿಗೆ ನಾನು ಆ ಒಂದು ಸಣ್ಣ ಒಂದು ಇದು ಎಲ್ಲದರಲ್ಲೂ ಗೆದ್ದಿದ್ದೀರಾ, ಅದಕ್ಕೆ ನೀವು ಇಷ್ಟ ಆಗಿದ್ದೀರಾ ನಮಗೆ. ಖಂಡಿತ ಅದೇನೋ ನನ್ನ ಅದೃಷ್ಟ ಅನ್ಕೋತೀನಿ ಅಷ್ಟೇ. ಇವತ್ತು ನಿಮ್ಮ ಕೈಲಿ ಅದನ್ನು ಮಾತಾಡಿಸಿ ಜನಕ್ಕೆ ಹೇಳೋಂಗಾಯ್ತಲ್ಲ, ನಂಗೆ ಖುಷಿ ಅಷ್ಟೇ. ಅದೇನು ಅಂದರೆ ಸುಮಾರು ದಿನಗಳಿಂದ ಅಂತಲ್ಲ, ಸುಮಾರು ವರ್ಷಗಳಿಂದ ಇದ್ದಿದ್ದು ಅಲ್ಲೇ ಕೊಳ್ತೋಗ್ಬಿಟ್ಟಿತ್ತು. ಅದು ಎಲ್ಲ ಆಚೆ ಬಂದ್ಬಿಟ್ಟು ಫ್ರೀಯಾಗಿ ಹೊಟ್ಟೋದ ಇವಾಗೆಲ್ಲ. ಅಂದರೆ ಅದು ನೋಡಿ, ಎಲ್ಲೋ ಹಾರಾಡ್ಕೊಂಡು ಒಂಥರ ಪಕ್ಷಿಗಳು ನಮ್ಮ ಭಾವನೆಗಳೆಲ್ಲ ಆಚೆ ಬಂದು ಸ್ವತಂತ್ರ ಪಕ್ಷಿಗಳ ಥರ ಆಡ್ತಾ ಇದೆ. ಹಂಗಾಗೋಯ್ತು ಇವಾಗ ನನಗೆ. ಐ ಆಮ್ ರಿಲ್ಯಾಕ್ಸ್ಡ್, ಐ ಆಮ್ ರಿಲೀಫ್. ನೀವು ಮಾಡುವಂಥ ಮುಂದಿನ ಹೊಸ ಪ್ರಯೋಗ ಅಥವಾ ಹೊಸತನ ಏನಿದೆ, ನಿಮ್ಮ ಜೊತೆ ಇಡೀ ಕನ್ನಡಿಗರಿದ್ದಾರೆ, ನಾವೆಲ್ಲರೂ ಇದ್ದೀವಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಹರೀಶಣ್ಣ. ಯಾಕೆಂತ ಹೇಳಿದ್ರೆ ಒಡನಾಟ ಇತ್ತು, ಬಟ್ ಇದ್ದಂಥ ಕೆಲವು ಕ್ಷಣಗಳೆಲ್ಲ ನಿಮ್ಮ ಜೊತೆ ಮಾತಾಡಿದಂಥ ಕೆಲವು ಕ್ಷಣಗಳನ್ನು ತುಂಬ ಸೂಕ್ಷ್ಮವಾಗಿ ನೀವು ಗಮನಿಸಿ ಗ್ರೇಸ್ ಮಾಡಿ ನೀವು ನನ್ನನ್ನು ಇಲ್ಲಿ ತನಕ ಕರೆದು ತಡವಾದರೂ ನಮ್ಮ ಕನ್ನಡ ಜನತೆಗೆ ನೀವು ನನ್ನ ಪರಿಚಯ ಮಾಡಿಕೊಟ್ರಿ ತಿರ್ಗಾ ಮತ್ತೊಮ್ಮೆ. ಥ್ಯಾಂಕ್ ಯು. ಅದು ನಮ್ಮ ಭಾಗ್ಯ, ನಮ್ಮ ಪುಣ್ಯ. ಅದು ನನಗೂ ಕೂಡ ನನ್ನ ಭಾಗ್ಯ, ನನ್ನ ಪುಣ್ಯ ಅನ್ಕೋತೀನಿ. ಏನೇ ಆಗಲಿ ನಾನು ಹೇಳ್ಬಿಟ್ಟಿದ್ದೀನಿ ನಿಮಗೆ, ಮುಂದೆ ನಡೆಯೋದು ಏನೇನೋ ಇದೆ ಅಂತ. ನಡೆಯೋ ಒಂದು ಯಶಸ್ಸಿನಲ್ಲಿ ನೀವು ಪಾಲ್ದಾರ ಅಷ್ಟೇ. ಈ ವಿಶ್ವದ ಮೂಲೆ ಮೂಲೆಗಳಲ್ಲೂ ಹಂಚೋಗಿರತಕ್ಕಂಥ ನಮ್ಮ ಪ್ರೀತಿಯ ಕನ್ನಡಿಗರ ಮನೆ ಮಾತಾಗಿರುವಂಥ ಹರೀಶ್ ನಾಗರಾಜನ್ ಅವರು. ಸೊ ಯಾಕೆಂದರೆ ಅವರು ಎಲ್ರಿಗೂ ಪ್ರೀತಿಪಾತ್ರರು. ಅವರ ಈ ಒಂದು ಹೊಸ ಜೀವನ ಯಶಸ್ವಿಯಾಗಲಿ. ನಿಮ್ಮ ಯಶಸ್ಸಿನಲ್ಲಿ ಯಶಸ್ಸನ್ನು ನೋಡಿ ಸಂತೋಷ ಪಡೋ ಒಂದು ಸಾಲಿನಲ್ಲಿ ನಾನು ಸದಾಕಾಲ ನಿಂತಿರ್ತೀನಿ. ಒಳ್ಳೆಯದಾಗಲಿ, ಸದಾಕಾಲ ನಿಮ್ಮ ಜೊತೆಲಿ ಇರ್ತೀವಿ. ಥ್ಯಾಂಕ್ ಯು, ನಮಸ್ತೆ. ಇವತ್ತಿನ ಹರಿಕಥೆ ಸ್ಪೆಷಲ್ ಪ್ರೋಗ್ರಾಮ್ನ ನಮ್ಮ ಅತಿಥಿ ಡ್ಯಾನ್ಸ್ ಡೈರೆಕ್ಟರ್ ಶ್ರೀ ಚಂದ್ರ ಮಯೂರ್. ನಾನು ಪ್ರೀತಿಯಿಂದ CM, ಪ್ರೀತಿಯಿಂದ ಅಣ್ಣ ಎಲ್ಲ ಕರಿತೀನಿ. ಅವ್ರಿಗೊಂದು ಪ್ರೀತಿಯ ಗೌರವ ನಮ್ಮ ತಾಜಾ ಮಿಠಾಯಿ ಕಡೆಯಿಂದ, ಕೇಕ್ವಾಲಾ ಕಡೆಯಿಂದ. ಸರ್, ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ. ಥ್ಯಾಂಕ್ಸ್ ಅ ಲಾಟ್. ಮತ್ತೆ ಸಿಗೋಣ ಮುಂದಿನ ಸ್ಪೆಷಲ್ ಎಪಿಸೋಡ್ನಲ್ಲಿ. ಈ ಹರಿಕಥೆಯ ಈ ಎಪಿಸೋಡ್ ಇಲ್ಲಿಗೆ ಮುಗಿಸ್ತೀನಿ. ಆದರೆ ನೀವು ಯಾವಾಗಲೂ ನೋಡ್ತೀರಿ ನಮ್ಮ ನ್ಯೂಸು. ನಾನು ಹರೀಶ್ ನಾಗರಾಜು. ನಮಸ್ಕಾರ.